Hello everyone, my name is Irfan. I am a maths lecturer. Usually ನಾನು ಇಂಗ್ಲಿಷ್ ಅಲ್ಲೇ ಟೀಚ್ ಮಾಡೋದು, ಬಟ್ ಗೌರ್ಮೆಂಟ್ ಪಿ ಕಾಲೇಜ್ ಮಕ್ಕಳಿಗೋಸ್ಕರ ಮತ್ತೆ ಕನ್ನಡ ಮೀಡಿಯಂ ಮಕ್ಕಳಿಗೋಸ್ಕರ ಇವೆಲ್ಲ ಕ್ಲಾಸಸ್ ಕನ್ನಡದಲ್ಲಿ ಮಾಡ್ತಿದ್ದೀನಿ. ಸೊ ನಾನು ಯೂಶುವಲಿ ಏನ್ ಮಾಡ್ತೀನಿ ಅಂದ್ರೆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದ್ರೆ ಬೋರ್ಡಿಗೆ ಕೇಳೋ 3 ಮಾರ್ಕ್ಸ್ 2 ಮಾರ್ಕ್ಸ್ ಮತ್ತೆ 4 ಮಾರ್ಕ್ಸ್ ಮತ್ತೆ 5 ಮಾರ್ಕ್ಸ್ ಮತ್ತೆ 6 ಮಾರ್ಕ್ಸ್ ವಿತ್ MCQs ಕ್ವಶನ್ಸ್ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಮಾಡಿಸಿದ್ದೀನಿ. ಯಾವ್ದು 2025 ಬೋರ್ಡಿಗೆ ಕೇಳೋ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ಸೊ ನಾವು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಆದ್ಮೇಲೆ ಸೊ ನಾನು ಏನ್ ಮಾಡಿದೀನಿ, ಸೊ ಎಲ್ಲಾ ಚಾಪ್ಟರ್ದು ಪ್ಲೇ ಲಿಸ್ಟ್ ರೆಡಿ ಮಾಡಿ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ವಿತ್ ನೋಟ್ಸ್. ಓಕೆ, ಸೊ ನೀವೆಲ್ಲ ಇದು ಚೆನ್ನಾಗಿ ನೋಡ್ಕೊಂಡು ಸೊ ಬೋರ್ಡಿಗೆ ಒಳ್ಳೆ ಮಾರ್ಕ್ಸ್ ತಗೊಳ್ಳಿ. ಸೊ ಇದೆಲ್ಲ ವಿಡಿಯೋಸ್ ಆದ್ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ವಿಡಿಯೋ ಆದ್ಮೇಲೆ ಮತ್ತೆ KCET ಮತ್ತೆ ಎಕ್ಸಸೈಸ್ ವೈಸ್ ಕ್ವಶನ್ ಸಾಲ್ವ್ ಮಾಡ್ತೀನಿ, ಮತ್ತೆ ಮೇನ್ಸ್ ಕ್ವಶನ್ ಸಾಲ್ವ್ ಮಾಡಿಸ್ಬೇಕಂತೀನಿ. ಓಕೆ, ಸೊ ನಾವು ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ನಾವು ಫಸ್ಟ್ ಇಯರ್ ಲೆಸನ್ಸ್ ಕಲ್ತಿದ್ವಿ. ಈಗ ಸೆಕೆಂಡ್ PUC ಇದು ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಚಾಪ್ಟರ್ ಕಲಿಯೋಣ. ಓಕೆ, ಇಂಟಿಗ್ರಲ್ ಚಾಪ್ಟರ್ ಕಲ್ತಿದ್ವಿ ನಾವು. ಸೊ ಇಲ್ಲಿ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ 5 ಮಾರ್ಕ್ಸ್ ಕ್ವಶನ್ ನೋಡಿ. ಸೊ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಸೊ ಇಲ್ಲಿ 5 ಮಾರ್ಕ್ಸ್ ಕ್ವಶನ್ ಒಂದೇ ಬರುತ್ತೆ. ಓಕೆ, ಸೊ 5 ಮಾರ್ಕ್ಸ್ ಕ್ವಶನ್ ಒಂದೇ ಬರುತ್ತೆ, ಅದಕ್ಕೋಸ್ಕರ ಇಲ್ಲಿ 5 ಮಾರ್ಕ್ಸ್ ಕ್ವಶನ್ ಕಲಿಯೋಣ. ಓಕೆ, 5 ಮಾರ್ಕ್ಸ್ ಕ್ವಶನ್ ಕಲಿಯೋಗೋಸ್ಕರ ಅದಕ್ಕಿಂತ ಮುಂಚೆ ನಮಗೆ ಕಾನ್ಸೆಪ್ಟ್ ಗೊತ್ತಿರ್ಬೇಕು. ಕಾನ್ಸೆಪ್ಟ್ ನಿಮ್ಗೆ ಚೆನ್ನಾಗಿ ಬರುತ್ತೆ ಅಂತಂದಾಗ ಕಾನ್ಸೆಪ್ಟ್ ಸ್ಕಿಪ್ ಮಾಡಿ ಡೈರೆಕ್ಟ್ ಆಗಿ ಕ್ವಶನ್ ಸಾಲ್ವ್ ಮಾಡಕ್ ಹೋಗಿ. ಓಕೆ, ಬಟ್ ಇಲ್ಲಿ ಒನ್ ಮೋರ್ ಥಿಂಗ್, ಸೊ ನಿಮ್ಗೆ ಕೆಲವೊಬ್ಬರಿಗೆ ವಿಡಿಯೋ ಬಹಳ ಸ್ಲೋ ಅನ್ಸುತ್ತೆ, ಅವರು ಸ್ಪೀಡ್ ಮಾಡ್ಕೊಂಡು ನೋಡ್ಬೋದು. ಕೆಲವೊಬ್ಬರಿಗೆ ವಿಡಿಯೋ ಬಹಳ ಸ್ಪೀಡ್ ಅನ್ಸಿದ್ರೆ ಅವರು ಸ್ಲೋ ಮಾಡ್ಕೊಂಡು ನೋಡ್ಬೋದು. ವಿಡಿಯೋ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಆಪ್ಷನ್ಸ್ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ನಮ್ ಕಾನ್ಸೆಪ್ಟ್ ಅಂದ್ರೆ ಏನು, ಸೊ ನಮ್ ಕಾನ್ಸೆಪ್ಟ್ ಏನಿರುತ್ತೆ ಇದರಲ್ಲಿ. ಸೊ ಫಸ್ಟ್ ಆಫ್ ಆಲ್ ನೀವೇನಿರುತ್ತೆ ಕಾನ್ಸೆಪ್ಟ್ ಅಂದ್ರೆ ನಾನು ಇಂಟಿಗ್ರಲ್ಸ್, ಫಸ್ಟ್ ಆಫ್ ಆಲ್ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಅಂದ್ರೆ ಏನು? ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಅಂದ್ರೆ ಸೊ ನಮ್ಗೆ ಎಲ್ಲೆಲ್ಲಿ ನಾವು ಇಂಟಿಗ್ರಲ್ಸ್ ನ ಯೂಸ್ ಮಾಡ್ತೀವಿ. ಓಕೆ, ಸೊ ಎಲ್ಲೆಲ್ಲಿ ನಾವು ಇಂಟಿಗ್ರಲ್ಸ್ ಯೂಸ್ ಮಾಡ್ತೀವಿ ಅಂದ್ರೆ ಸೈನ್ಸ್ ರಿಲೇಟೆಡ್ ಎಲ್ಲಾ ಫೀಲ್ಡ್ಸ್ ಅಲ್ಲಿ ನಾವು ಇಂಟಿಗ್ರಲ್ ಯೂಸ್ ಮಾಡ್ತೀವಿ. ಸೈನ್ಸ್ ರಿಲೇಟೆಡ್ ಎಲ್ಲಾ ಫೀಲ್ಡ್ಸ್ ಅಂದ್ರೆ ಸೊ ನಮ್ಗೆ ಕನ್ಸ್ಟ್ರಕ್ಷನ್ಸ್, ಸ್ಟಿಮ್ಯುಲೇಷನ್, ಅನಲೈಸಿಸ್, ನಮ್ಗೆ ಹಿಂಗ ಸ್ಟಾಕ್ ಮಾರ್ಕೆಟ್ ಪ್ರೆಡಿಕ್ಷನ್, ಸೊ ಎಲ್ಲ ಕಡೆ ನಾವು ಯೂಸ್ ಮಾಡ್ತೀವಿ. ಬಟ್ ಸೊ ನಮ್ಗೆ ಇಲ್ಲಿ ಲೆಸನ್ಗೆ, ಓಕೆ, ಸೊ ಲೆಸನ್ಗೆ ನಮ್ಗೆ ಸೆಕೆಂಡ್ PUC ಲೆಸನ್ಗೆ ಏದ್ರ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಅಂದ್ರೆ ಸೊ ಓಕೆ ನಮ್ಗೆ ಏರಿಯಾ ಅಂಡರ್ ದಿ ಕರ್ವ್ ಕಂಡಿಡಿಯಕ್ಕೆ ನಮ್ಗೆ ಇಲ್ಲಿ ಅಪ್ಲಿಕೇಶನ್ ಕೊಟ್ಟಿದ್ದಾರೆ, ಅದಷ್ಟೇ ಕಲಿಬೇಕು ನಾವು. ಓಕೆ, ಸೊ ನಾವು ಏರಿಯಾ ಅಂಡರ್ ದಿ ಕರ್ವ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಸೊ ಏರಿಯಾ ಅಂಡರ್ ದಿ ಕರ್ವ್ ಅಂದ್ರೆ ನಮ್ ಲೆಟಸ್ ಕನ್ಸಿಡರ್, ಚೇಂಜ್ ಮಾಡ್ಕೊಂತೀನಿ. Let us consider, so this is x-axis and this is y-axis. So ಒಂದು ಕರ್ವ್ ಇದೆ. ಓಕೆ, ಒಂದು ಕರ್ವ್ ಇದೆ. Let us consider ಈ ತರ ಒಂದು ಕರ್ವ್ ಇದೆ. So area under this curve you have to find. Okay, ಈ ಏರಿಯಾ ಈ ಕರ್ವ್ ಅಂಡರ್, ಸೊ ಅಂದ್ರೆ ಈ ಏರಿಯಾ, ಸೊ ಇದು ಈ ಕರ್ವ್ ಇದೆನಾ? ಓಕೆ, ಈ ಕರ್ವ್ ಒಂದು ಈಕ್ವೇಶನ್ ಏನಂದ್ರೆ ಸೊ y = f of x ಇದೆ ಅಂತ ಅನ್ಕೊಳ್ಳಿ. ಸೊ ಇದ್ರ ನಡುವೆ ಇದ್ರದ್ದು ಏರಿಯಾ ಕಂಡುಹಿಡಿಬೇಕು. ಏರಿಯಾ ಎಷ್ಟು? x is equal to a ಇಂದ x is equal to b ವರೆಗೆ ನಮ್ಗೆ ಏರಿಯಾ ಏನ್ ಬರುತ್ತೆ ಅಂದ್ರೆ ದಿಸ್ ಏರಿಯಾ ವಿ ಶುಡ್ ಫೈಂಡ್. ಸೊ ದಿಸ್ ಏರಿಯಾ ಆಫ್ ದಿಸ್ ಕರ್ವ್ ವಿ ಹ್ಯಾವ್ ಟು, ಏರಿಯಾ ಅಂಡರ್ ದಿಸ್ ಕರ್ವ್ ವಿ ಹ್ಯಾವ್ ಟು ಫೈಂಡ್. ಓಕೆ, ಇದು ಕಂಡುಹಿಡಿಯಬೇಕು. ಇದನ್ನ ಹೆಂಗ್ ಕಂಡುಹಿಡಿತೀರಾ? ಓಕೆ, ಇದನ್ನ ಹೆಂಗ್ ಕಂಡುಹಿಡಿತೀರಾ ಅಂದ್ರೆ ಏರಿಯಾ ಅಂಡರ್ ದ ಕರ್ವ್ ಅನ್ನು x is equal to a to x is equal to b ಅಂತ ಇದ್ರ ಕಂಡುಹಿಡಬೇಕು. ಓಕೆ, ಸೊ ಇದನ್ನ ಹೆಂಗ್ ಕಂಡುಹಿಡಬೇಕಂದ್ರೆ ಇದೇ ತರದ್ದು ಇನ್ನೊಂದು ತರದ್ದು ಒಂದು ನಾವೇನ್ ಮಾಡ್ತೀನಿ, ಕರ್ವ್ ಹಾಕೊಳ್ತೀನಿ ನೋಡಿ ಹೆಂಗ್ ಕಂಡುಹಿಡಬೇಕು. ಸೊ ದಿಸ್ ಇಸ್ ಕರ್ವ್ y is equal to f of x. Okay, so this is x is equal to 1, x is equal to a in the b, x is equal to a in the b ಗೆ ನಾವು ಏರಿಯಾ ಅಂಡರ್ ದಿ ಕರ್ವ್ ಕಂಡುಹಿಡಬೇಕು. ಓಕೆ, ಸೊ ಇದಕ್ಕೋಸ್ಕರ ಏನ್ ಮಾಡ್ತೀನಿ ಅಂದ್ರೆ ಸೊ ಇಲ್ಲೊಂದು ನಾನು ರೆಕ್ಟಾಂಗುಲರ್ ಸ್ಟ್ರಿಪ್ ತಗೋತೀನಿ. ಓಕೆ, ಇಲ್ಲೊಂದು ರೆಕ್ಟಾಂಗುಲರ್ ಸ್ಟ್ರಿಪ್ ತಗೊಳ್ತೀನಿ ಈ ತರ, ಇದು ಕ್ರಾಸ್ ಬಂತು. ಓಕೆ, ಇಲ್ಲೊಂದು ರೆಕ್ಟಾಂಗುಲರ್ ಸ್ಟ್ರಿಪ್ ತಗೊಳ್ತೀನಿ. ಈ ರೆಕ್ಟಾಂಗುಲರ್ ಸ್ಟ್ರಿಪ್ ತಗೊಳ್ತೀನಲ್ಲ, ಓಕೆ, ಇದ್ರದ್ದು ಬಿಡ್ತು ಏನಿದೆ dx ಅಂತ ಅಸ್ಯೂಮ್ ಮಾಡಿ. ಓಕೆ, ಇದ್ರ ಬಿಡ್ತು ಏನಾಗ್ತೀನಿ dx ಅಂತ ಅಸ್ಯೂಮ್ ಮಾಡ್ತೀನಿ. ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟಿರುತ್ತೆ ಅಂದ್ರೆ ಇಟ್ ಇಸ್ x ಡಿಸ್ಟೆನ್ಸ್ ಇರುತ್ತೆ. ಈ ರೆಕ್ಟಾಂಗುಲರ್ ಸ್ಟ್ರಿಪ್ ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟಿರುತ್ತೆ x ಇರುತ್ತೆ. ಇದು ವಿಡ್ತ್ ಆಫ್ ದಿಸ್ ರೆಕ್ಟಾಂಗುಲರ್ ಸ್ಟ್ರಿಪ್ ಅಂದ್ರೆ dx. ಓಕೆ, ಅಂಡ್ ಅದೇ ತರ ಇದು ಲೆಂತ್ ಆಫ್ ದಿ ರೆಕ್ಟಾಂಗುಲರ್ ಸ್ಟ್ರಿಪ್ ಅಂದ್ರೆ y. ಓಕೆ, ಲೆಂತ್ ಆಫ್ ದಿ ರೆಕ್ಟಾಂಗುಲರ್ ಸ್ಟ್ರಿಪ್ ಅಂದ್ರೆ y. ಸೊ ಫಸ್ಟ್ ಆಫ್ ಆಲ್ ಇದು ನೋಡಿ ಸರ್, ಇದು ಫಸ್ಟ್ ಆಫ್ ಆಲ್ ರೆಕ್ಟಾಂಗಲ್ ತರ ಕಾಣ್ತಿಲ್ಲ. ನಾವೇನ್ ಅಸ್ಯೂಮ್ ಮಾಡ್ಕೊಂಡಿದ್ವಿ ಇದು ರೆಕ್ಟಾಂಗಲ್ ತರ ಕಾಣ್ತಿಲ್ಲ. ನೀವು ಸೊ ರೆಕ್ಟಾಂಗುಲರ್ ಅಂತ ಯಾಕೆ ಹೇಳ್ಕೊಂತೀರ ಅಂತ ಹೇಳ್ತಾರೆ. ಸಪೋಸ್ ಇದು ನೋಡಿ ಈ ತರ ಕರ್ವ್ ಇದೆ ಅಂತ ಹೇಳ್ಕೊಳ್ಳಿ. ಸೊ ನಾವು ಈ ತರ ಇದೆ, ಓಕೆ, ಈ ತರ ಇರ್ತದೆ ಸ್ಟ್ರಿಪ್ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ನಾವು ಆಡ್ ಮಾಡ್ತಿದ್ವಿ. ಓಕೆ, ಇಲ್ಲಿ ಸ್ವಲ್ಪ ನಾವು ಆಡ್ ಮಾಡ್ತೀವಿ, ಬಟ್ ಇಲ್ಲಿ ಕಳಿತೀವಿ. ಅರ್ಥ ಆಗ್ತೇನಾ? ಅದು 2 ನಲಿಫೈ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವೇನಾಗುತ್ತೆ ಡೈರೆಕ್ಟ್ ಆಗಿ ರೆಕ್ಟಾಂಗಲ್ ತಗೊಳ್ತೀವಿ, ಡೈರೆಕ್ಟ್ ಆಗಿ ರೆಕ್ಟಾಂಗಲ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಓಕೆ, ಇದು ರೆಕ್ಟಾಂಗಲ್ ತರ ಆಯ್ತು ನಮ್ಗೆ, ಇದು ಒಂದು ರೆಕ್ಟಾಂಗಲ್ ತರ ಆಯ್ತು. ಸೊ ವಾಟ್ ಇಸ್ ದ ಏರಿಯಾ ಆಫ್ ದಿಸ್ ರೆಕ್ಟಾಂಗಲ್ ನಾವು? ಓಕೆ, ಏರಿಯಾ ಆಫ್ ರೆಕ್ಟಾಂಗಲ್ ಅಂದ್ರೆ ಏನು? ಲೆಂತ್ ಇಂಟು ಬಿಡ್ತಾ. ಈಗ ಲೆಂತ್ ಎಷ್ಟಿದೆ ನೋಡಿ,
ಲೆಂತ್ ಏನಿದೆ, ಲೆಂತ್ ಆಫ್ ದಿಸ್ ರೆಕ್ಟಾಂಗಲ್ ಇಸ್ y ಇದೆ, ಬ್ರೆಡ್ ಆಫ್ ದಿಸ್ ರೆಕ್ಟಾಂಗಲ್ ಏನಿದೆ dx. This is area of rectangle. Area of rectangle. Now, first of all, what is the meaning of integration? Integration ಅಂದ್ರೆ ಏನು? So integration is nothing but so ನಮಗೆ adding ಅಂತ ಅರ್ಥ. Okay, integration ಅಂದ್ರೆ ಏನು? Adding ಅಂತ ಅರ್ಥ. So adding ಅಂದ್ರೆ ಏನ್ ಆಡ್ ಮಾಡೋದು? ಇಲ್ಲಿ ನೋಡಿ, ಈ ರೆಕ್ಟಾಂಗ್ಯುಲರ್ ಶೇಪ್ ಒಂದೇ ಇಲ್ಲ ಇದು. Okay, let us consider ಇನ್ನೊಂದು ಹಾಕ್ತೀನಿ ನೋಡಿ, ಬೇಕಾದ್ರೆ ಈ ತರ ಒಂದು ಕರ್ವ್ ಇದೆ. Okay, ಈ ತರ ಒಂದು ಕರ್ವ್, ಈ ತರ ರೆಕ್ಟಾಂಗ್ಯುಲರ್ ಶೇಪ್ ಒಂದೇ ಇಲ್ಲ. ಈ ತರ ನಮಗೆ 100 ರೆಕ್ಟಾಂಗ್ಯುಲರ್ ಶೇಪ್, ಇದೊಂದು ರೆಕ್ಟಾಂಗ್ಯುಲರ್ ಶೇಪ್, ಇದೊಂದು ರೆಕ್ಟಾಂಗ್ಯುಲರ್ ಶೇಪ್, ಓಕೆ, ಇದೊಂದು ರೆಕ್ಟಾಂಗ್ಯುಲರ್ ಶೇಪ್, ಓಕೆ, ಇದು ಒಂದು ರೆಕ್ಟಾಂಗ್ಯುಲರ್ ಶೇಪ್, ಓಕೆ, ಇದು ಒಂದು ರೆಕ್ಟಾಂಗ್ಯುಲರ್ ಶೇಪ್ ಇದೆ ಅಂತ ಅನ್ಕೊಳ್ಳಿ. ಮತ್ತೆ ಇದು ಒಂದು ರೆಕ್ಟಾಂಗ್ಯುಲರ್ ಶೇಪ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ಇಲ್ಲಿಂದ ಇಷ್ಟು ರೆಕ್ಟಾಂಗ್ಯುಲರ್ ಶೇಪ್ ಇದಾವೆ, ಇಲ್ಲಿಂದ ಅಲ್ಲಿವರೆಗೆ. ಓಕೆ, ಇಲ್ಲಿಂದ ಅಲ್ಲಿವರೆಗೆ ರೆಕ್ಟಾಂಗ್ಯುಲರ್ ಶೇಪ್ ಇದಾವೆ, ಎಲ್ಲಿಂದ ಅಲ್ಲಿವರೆಗೆ x = a ಇಂದ x = b ವರೆಗೆ ರೆಕ್ಟಾಂಗ್ಯುಲರ್ ಶೇಪ್ ಇದಾವೆ. ಓಕೆ, ಸೊ ಈಗ ಎಲ್ಲಾ ರೆಕ್ಟಾಂಗ್ಯುಲರ್ ಶೇಪ್ ನ ಏನ್ ಮಾಡ್ತೀನಿ, ಆಡ್ ಮಾಡ್ಕೊಂತ ಹೋಗ್ತೀನಿ. ಎಲ್ಲ ರೆಕ್ಟಾಂಗ್ಯುಲರ್ ಶೇಪ್ ನಾನು ಏನ್ ಮಾಡ್ತೀನಿ, ಆಡ್ ಮಾಡ್ಕೊಂತ ಹೋಗ್ತೀನಿ. ಅದನ್ನ ಇಂಟಿಗ್ರೇಷನ್ ಫಾರ್ಮ್ ಅಲ್ಲಿ ಹೆಂಗ್ ಬರೀತೀರ, ಇಂಟಿಗ್ರೇಷನ್ ಫ್ರಮ್ area of this curve is called integration from a ಇಂದ ಎಲ್ಲಿಂದ, ಸೊ ಎಲ್ಲಿಂದ ಎಲ್ಲಿವರೆಗೆ ನಾನು ಈ ರೆಕ್ಟಾಂಗ್ಯುಲರ್ ಶೇಪ್ ನ ಆಡ್ ಮಾಡ್ತೀನಿ, ಇಂಟಿಗ್ರೇಷನ್ a ಇಂದ b ವರೆಗೆ. ಸೊ a ಇಂದ b ವರೆಗೆ. Okay, so this is area of this curve is equal to area of this integration from a to a ಇಂದ b ವರೆಗೆ y into dx. ಈ ರೆಕ್ಟಾಂಗ್ಯುಲರ್ ಶೇಪ್ ನಾನು ಎಲ್ಲಿಂದ ಎಲ್ಲಿವರೆಗೆ ಆಡ್ ಮಾಡ್ಕೊಂಡು ಹೋಗ್ತಿದ್ದೀನಿ ಅಂದ್ರೆ ಇಲ್ಲಿ x = a ಇಂದ x = b. ಅದನ್ನ ಇಂಟಿಗ್ರೇಷನ್ ಫಾರ್ಮ್ ಅಲ್ಲಿ ಹೆಂಗ್ ಬರೀತೀನಿ ಅಂದ್ರೆ ಇಂಟಿಗ್ರೇಷನ್ ಫ್ರಮ್ a to b y into dx ಇದೆ. ಓಕೆ, ಸೊ y ನಾನು ಏನೇನು ಬರೀಬಹುದು, ಸೊ y I can write it as a is equal to y integration from a to b, y I can write as f of x dx. Okay, this is what the area under the curve. Okay, so area under the curve when x is equal to a ಇಂದ b ವರೆಗೆ, x is equal to a to b ವರೆಗೆ area under the curve ಏನಿದೆ ನಮಗೆ, so that is integration from a to b f of x dx ಅಂತ ಅರ್ಥ. ಓಕೆ, ಇಷ್ಟ ನೋಡಿ, ಡೈರೆಕ್ಟ್ ಆಗಿ ನಮಗೆ area under the curve ನಮಗೆ ಕಂಡುಹಿಡಿಯಬೇಕಂದ್ರೆ ಇಷ್ಟೇ ಫಾರ್ಮುಲಾ. ಸೊ ನಮಗೆ ಇಷ್ಟು ಕಂಡುಹಿಡಿದ್ರೆ ಆಯ್ತು, ಜಸ್ಟ್ ಬರ್ಕೊಳ್ಳಿ, ಇದು ಗೊತ್ತಿರಬೇಕು. ಓಕೆ, ಈಗ ನೋಡಿ ಇಲ್ಲೇನಿದೆ, ಸೊ ದಿಸ್ ಈಸ್ ಏರಿಯಾ ಅಂಡರ್ ದಿ ಕರ್ವ್ ಆನ್ ದಿ x axis. ಓಕೆ, ಏರಿಯಾ ಅಂಡರ್ ದಿ ಕರ್ವ್ ಆನ್ ದಿ x axis ಇದೆ. ಓಕೆ, ಅವಾಗ ಏನ್ ಬಂತು, ಇಂಟಿಗ್ರೇಷನ್ ಫ್ರಮ್ a to b f of x = dx ಬಂತು. ಓಕೆ, ಈಗ ಸೊ ಈಗ ಏನಿದೆ ಅಂದ್ರೆ, ಸೊ ನಮ್ಗೆ ಸೊ ಕರ್ವ್ ಇಸ್ ಆನ್ ದಿ y axis, ಕರ್ವ್ ಇಸ್ ಆನ್ ದಿ y axis ಈ ತರ ಇತ್ತು ಅನ್ಕೊಳ್ಳಿ. ಓಕೆ, ಕರ್ವ್ y axis ಮೇಲೆ ಇತ್ತು. ಲೆಟ್ ಅಸ್ ಕನ್ಸಿಡರ್ ಇಲ್ಲಿಂದ ಇಲ್ಲಿ. ಈಗ ಕರ್ವ್ ಇಸ್ ಆನ್ ದಿ y axis. ಸೊ ಇಲ್ಲಿ ಏನ್ ಮಾಡೋಣ, ಸೊ ಹಿಯರ್ ಆಲ್ಸೋ ವಾಟ್ ವಿ ಹ್ಯಾವ್ ಟು ಡು ಮೀನ್ಸ್ ದಟ್ ಗಿವನ್ ಫಂಕ್ಷನ್ ಇದೇನಾಗುತ್ತೆ, ದಟ್ ಕರ್ವ್ ಸೊ ನಮಗೆ ಈಕ್ವೇಷನ್ ಹಾಕಿದ್ರೆ ಅಂದ್ರೆ x is equal to f of y. ಅಲ್ಲೇ ನೋಡಿದ್ವಿ, y is equal to f of x ಅಂತಿದ್ವಾ, ಅದೇ ತರ ಇಲ್ಲಿ ಅಂತ ನೋಡಿದ್ರೆ x is equal to f of y ಅಂತ ತಗೊಳ್ಳೋಣ. ಓಕೆ, ಅಲ್ಲೇ ನೋಡೋಣ ರೆಕ್ಟಾಂಗ್ಯುಲರ್ ಸ್ಟ್ರಿಪ್ ತಗೊಳ್ಳೋಣ. ಓಕೆ, ರೆಕ್ಟಾಂಗ್ಯುಲರ್ ಸ್ಟ್ರಿಪ್ ತಗೊಳ್ಳೋಣ. ಈ ರೆಕ್ಟಾಂಗ್ಯುಲರ್ ಸ್ಟ್ರಿಪ್ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಡಿಸ್ಟೆನ್ಸ್ ಇರುತ್ತೆ. ಓಕೆ, ಇಲ್ಲಿದ್ದಾಗ ಇಲ್ಲಿಂದ ಏನಿತ್ತು, x ಡಿಸ್ಟೆನ್ಸ್ ಇತ್ತಾ. ಓಕೆ, ಅದೇ ತರ ಇಲ್ಲಿದ್ದಾಗ ಏನಾಗುತ್ತೆ, ದಟ್ ಈಸ್ y ಡಿಸ್ಟೆನ್ಸ್ ಇರುತ್ತೆ. ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಇರುತ್ತೆ, ಇಲ್ಲಿಂದ ಇಲ್ಲಿವರೆಗೆ, ಸೊ ನಮ್ಗೆ ಇಲ್ಲಿಂದ ಇಲ್ಲಿವರೆಗೆ ನಮ್ಗೆ x ಡಿಸ್ಟೆನ್ಸ್ ಇರುತ್ತೆ. ಅದೇ ರೆಕ್ಟಾಂಗ್ಯುಲರ್ ಸ್ಟ್ರಿಪ್ ಎಷ್ಟಿರುತ್ತೆ, ಅದ್ರ ರೆಕ್ಟಾಂಗ್ಯುಲರ್ ಸ್ಟ್ರಿಪ್ ವಿಡ್ತ್ ಎಷ್ಟಿರುತ್ತೆ ಅಂದ್ರೆ dy ಇರುತ್ತೆ. ಓಕೆ, ಸೊ ಇದ್ರದ್ದು ಲೆಂತ್ ಆಫ್ ದಿ ರೆಕ್ಟಾಂಗ್ಯುಲರ್ ಸ್ಟ್ರಿಪ್ ಇಸ್ x ಇರುತ್ತೆ. ಸೊ ವಿಡ್ತ್ ಆಫ್ ದಿ ರೆಕ್ಟಾಂಗ್ಯುಲರ್ ಸ್ಟ್ರಿಪ್ ಅಂದ್ರೆ y ಇರುತ್ತೆ. ಓಕೆ, ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟಿರುತ್ತೆ ಅಂದ್ರೆ ಸೊ ನಮ್ಗೆ y ಇರುತ್ತೆ. ಸೊ ಇಲ್ಲಿ x is equal to c ಇಂದ x is equal to dy. Okay, so we have to find the area under the curve when x is equal to c to x is equal to dy. ಇದ್ರದ್ದು ಏರಿಯಾ ಕಂಡುಹಿಡಿಬೇಕು. ಓಕೆ, ಇದ್ರದ್ದು ಏರಿಯಾ ಕಂಡುಹಿಡಿದ್ರೆ ಈ ರೆಕ್ಟಾಂಗ್ಯುಲರ್ ಸ್ಟ್ರಿಪ್ ತಗೊಂಡಿದ್ದೀವಿ. ರೆಕ್ಟಾಂಗ್ಯುಲರ್ ಸ್ಟ್ರಿಪ್ ವಿಡ್ತ್ ಎಷ್ಟಿದೆ, dy ಇದೆ, ಅದ್ರ ಲೆಂತ್ ಏನಿರುತ್ತೆ dx ಇದೆ. ಓಕೆ, ಇದ್ರದ್ದು ಏರಿಯಾ ಏನ್ ಕಂಡುಹಿಡಿತೀರಾ, ಸೊ ದಟ್ ಈಸ್ ಏರಿಯಾ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಫ್ರಮ್ ಎಲ್ಲಿಂದ ಎಲ್ಲಿವರೆಗೆ, ಇಂಟಿಗ್ರೇಷನ್ ಫ್ರಮ್, ಸೊ ದಟ್ ಈಸ್ c to d, ಇಂಟಿಗ್ರೇಷನ್ ಫ್ರಮ್ c to d. ಏರಿಯಾ ಆಫ್ ರೆಕ್ಟಾಂಗ್ಯುಲರ್ ಸ್ಟ್ರಿಪ್ ಏನ್ ಬರುತ್ತೆ, ಏರಿಯಾ ಆಫ್ ರೆಕ್ಟಾಂಗ್ಯುಲರ್ ಸ್ಟ್ರಿಪ್ ಇಸ್ ಈಕ್ವಲ್ ಟು x into dy. ಓಕೆ, ಸೊ x into ಸೊ dy, x into dy. ಸೊ ನಮಗೆ ಏರಿಯಾ ಆಫ್ ರೆಕ್ಟಾಂಗ್ಯುಲರ್ ಸ್ಟ್ರಿಪ್ ಅಂದ್ರೆ x into dy, ಇದು ಲೆಂತ್ ಇಂಟು ಬ್ರೆಡ್ತ್, ಲೆಂತ್ ಇಂಟು ಬ್ರೆಡ್ತ್. ಓಕೆ, ಅಥವಾ ಲೆಂತ್ ಇಂಟು ವಿಡ್ತ್. ಓಕೆ, ಸೊ ಇದಾಯ್ತಾ, ದಟ್ a is equal to ಇಂಟಿಗ್ರೇಷನ್ ಫ್ರಮ್ c to d. x ವ್ಯಾಲ್ಯೂ ಐ ಕ್ಯಾನ್ ರೈಟ್ ಆಸ್ f of y. x ವ್ಯಾಲ್ಯೂ ಏನಂತ ಬರೆಯಬಹುದು, f of y dy. Okay, so ಇದು ಯಾವಾಗ, so this is the area under the curve when so curve is on the y axis, ಇದ್ದಾಗ this is the area under the curve. ಓಕೆ, ಇಷ್ಟ ಆಯ್ತಾ. ಇನ್ನೊಂದು ಕಾನ್ಸೆಪ್ಟ್ ಕಲಿಯೋಣ. ಓಕೆ, ಇನ್ನೊಂದು ಕಾನ್ಸೆಪ್ಟ್ ಏನಂದ್ರೆ, ಸೊ ನಿಮಗೆ if this curve is on below the x axis,
ಈ ತರ ಇದೆ ಅಂತ ಅನ್ಕೊಳ್ಳಿ. ಕರ್ವ್ ಈಸ್ ಬಿಲೋ ದಿ ಎಕ್ಸ್ ಆಕ್ಸಿಸ್. ಸಪೋಸ್ ಈ ತರ ಇದೆ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ y is equal to f of x. ಇದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ವಿಚ್ ಈಸ್ ಎಕ್ಸ್ಟೆಂಡಿಂಗ್ ಫ್ರಮ್ ದ ಏರಿಯಾ ಅಂಡರ್ ದಿ ಕರ್ವ್ ವಿಚ್ ಈಸ್ ಎಕ್ಸ್ಟೆಂಡಿಂಗ್ ಫ್ರಮ್ x is equal to a ಇಂದ x is equal to b ಇದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಇಲ್ಲಿ ಏನ್ ಮಾಡೋಣ, ಸಿಮಿಲರ್ಲಿ ಎಕ್ಸಾಕ್ಟ್ಲಿ ಒಂದು ರೆಕ್ಟಾಂಗ್ಯುಲರ್ ಶೇಪ್ ತಗೊಳ್ಳೋಣ. ಓಕೆ, ಒಂದು ರೆಕ್ಟಾಂಗ್ಯುಲರ್ ಶೇಪ್ ತಗೊಂಡ ಇದನ್ನು ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ dx. ಬಟ್ ಇದ್ರದ್ದು ಏರಿಯಾ ಏನ್ ಬರುತ್ತೆ, ಏರಿಯಾ ಬರುತ್ತೆ ಸ್ವಲ್ಪ ನೋಡಿ. ಸೊ ದಿಸ್ ಎಫ್ ಆಫ್ ಎಕ್ಸ್ ಇಸ್ ಬಿಲೋ ದಿ ಎಕ್ಸ್ ಆಕ್ಸಿಸ್. ಎಫ್ ಆಫ್ ಎಕ್ಸ್ ಇಸ್ ಬಿಲೋ ದಿ ಎಕ್ಸ್ ಆಕ್ಸಿಸ್ ಅಂತ ಅಂದಾಗ ಸೊ ನಮ್ಗೆ ಇದ್ರ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನಿರುತ್ತೆ, ನೆಗೆಟಿವ್ ಇರುತ್ತೆ. ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ನೆಗೆಟಿವ್ ಬಂತಂದಾಗ ಸೊ ನಮ್ಗೆ ಏರಿಯಾ ಏನಾಗುತ್ತೆ, ನೆಗೆಟಿವ್ ಬರುತ್ತೆ. ಎಫ್ ಆಫ್ ಎಕ್ಸ್ ನೆಗೆಟಿವ್ ಬಂದ್ರೆ ಏರಿಯಾ ನೆಗೆಟಿವ್ ಬರುತ್ತೆ. ಸೊ ನಾವು ಏರಿಯಾ ಹೋಗ್ತದ್ರೆ ನೆಗೆಟಿವ್ ಅಲ್ಲಿ ಹೇಳ್ತೀವಿ. ಓಕೆ, ಏರಿಯಾ ಹೋಗ್ತದ್ರೆ ನೆಗೆಟಿವ್ ಹೇಳ್ತೀರಾ, ಇಲ್ಲಲ್ಲ. ಸೊ ವೆನ್ ಎವರ್ ನಮ್ಗೆ ಕರ್ವ್ ಬಿಲೋ ದಿ ಆಕ್ಸಿಸ್ ಬಂದಾಗ ಸೊ ನಾವೇನ್ ಮಾಡ್ಬೇಕಂದ್ರೆ ಸೊ ವಿ ಹ್ಯಾವ್ ಟು ಟೇಕ್ ದ ಪಾಸಿಟಿವ್ ವ್ಯಾಲ್ಯೂ. ನಮ್ಗೆ ಏರಿಯಾ ನೆಗೆಟಿವ್ ವ್ಯಾಲ್ಯೂ ಬಂದ್ರೆ ಆಗ ಏನ್ ಮಾಡಬೇಕು, ಪಾಸಿಟಿವ್ ವ್ಯಾಲ್ಯೂ ತಗೋಬೇಕು. ಅದಕ್ಕೋಸ್ಕರ ಇದ್ರದ್ದು ಏರಿಯಾ ಏರಿಯಾ ಅಂಡರ್ ದಿಸ್ ಕರ್ವ್ ವಿ ಕ್ಯಾಲ್ಕುಲೇಟ್ ಆಸ್ integration of modulus of integration from a to b f of x dx. f of x dx. ನಾವು ಏನ್ ಏರಿಯಾ ಬರುತ್ತಲ್ಲ ಅದ್ರ ಏನ್ ತಗೋಬೇಕು, ನಾವು ಮಾಡ್ಯುಲಸ್ ತಗೋಬೇಕು. ಬಿಕಾಸ್ ನಮ್ಗೆ ಸೊ ಬಿಲೋ ದಿ ಎಕ್ಸ್ ಆಕ್ಸಿಸ್, ಏರಿಯಾ ಅಂಡರ್ ದಿ ಕರ್ವ್ ಬಿಲೋ ದಿ ಎಕ್ಸ್ ಆಕ್ಸಿಸ್ ಇದ್ದಾಗ ನಮ್ಗೆ ಏನಾಗುತ್ತೆ, ಸೊ ವಿಲ್ ಗೆಟ್ ಎ ನೆಗೆಟಿವ್ ರಿಸಲ್ಟ್. ಓಕೆ, ನೆಗೆಟಿವ್ ಏರಿಯಾ ಬರುತ್ತೆ. ನೆಗೆಟಿವ್ ಏರಿಯಾ ಇರುತ್ತಾ, ಇರಲ್ಲ. ದಟ್ ಈಸ್ ವೈ ಸೊ ಇದೇನ್ ಬರ್ತಿದೀನಿ, ಸೊ ಅದಕ್ಕೆ ಮಾಡ್ಯುಲಸ್ ಅಪ್ಲೈ ಮಾಡಬೇಕು. ಓಕೆ, ಸೊ ಇಷ್ಟು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು. ಸೊ ಇಷ್ಟು ಕಾನ್ಸೆಪ್ಟ್ ಗೊತ್ತಿದ್ದಾಗ ಸೊ ನಿಮ್ಗೆ ಈ ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಓಕೆ, ಈ ಕ್ವಶನ್ ಸಾಲ್ವ್ ಮಾಡ್ಕೊಳ್ಳೋಣ. ಓಕೆ, ಈಗ ನೋಡಿ ಇಲ್ಲೇನಿದೆ, ಫೈಂಡ್ ದ ಏರಿಯಾ ಎನ್ಕ್ಲೋಸ್ ಬೈ ದ ಸರ್ಕಲ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದ್ರ ಕ್ವಶನ್ ಕಲಿಯೋಕಿನ ಮುಂಚೆ ಇನ್ನೊಂದು ಸ್ವಲ್ಪ ಕಾನ್ಸೆಪ್ಟ್ ಗೊತ್ತಿರಬೇಕು. ಏನ್ ಕಾನ್ಸೆಪ್ಟ್, ಓಕೆ, ನಮ್ಗೆ ಏರಿಯಾ ಆಫ್ ಸರ್ಕಲ್ ಗೊತ್ತಿರಬೇಕು. ಓಕೆ, ಏರಿಯಾ ಆಫ್ ಸರ್ಕಲ್ ಅಂದ್ರೆ ಏನು, ಓಕೆ, ಸೊ ನಮ್ಗೆ ಅಥವಾ ಈಕ್ವೇಶನ್ ಆಫ್ ಸರ್ಕಲ್, ಏರಿಯಾ ಆಫ್ ಸರ್ಕಲ್ ಅಂತ ನೋಡಿ. ಈಕ್ವೇಶನ್ ಆಫ್ ಸರ್ಕಲ್ ಗೊತ್ತಿರಬೇಕು. ಈಕ್ವೇಶನ್ ಆಫ್ ಸರ್ಕಲ್ ಅಂತ ನೋಡಿ, ಲೆಟ್ ಅಸ್ ಕನ್ಸಿಡರ್ ದೇರ್ ಇಸ್ ಸರ್ಕಲ್. ಓಕೆ, ಸೊ ದೇರ್ ಇಸ್ ಎ ಸರ್ಕಲ್, ದ ಸೆಂಟರ್ ಆಫ್ ದಿ ಸರ್ಕಲ್ ಇಸ್ at h, k. Okay, center of the circle is h, k, and radius of the circle is r ಅಂತ ಇದೆ ಅಂತ ಅನ್ಕೊಳ್ಳಿ. And so radius of the circle is r ಅಂತ ಇದೆ. What about equation of this circle? ಅವಾಗ ಏನಾಗುತ್ತೆ equation, that is x minus h whole square plus y minus k whole square is equal to r square ಅಂತ ಇರ್ತಿದೆ. ಓಕೆ, ನೀವು ಇದರಲ್ಲಿ ಫಸ್ಟ್ ಇಯರ್ ಅಲ್ಲಿ ಕೋನಿಕ್ ಸೆಕ್ಷನ್ ಅಲ್ಲಿ ಕಲ್ತಿದ್ರೆ. ಓಕೆ, r square ಕೋನಿಕ್ ಸೆಕ್ಷನ್ ಅಲ್ಲಿ ಕಲ್ತಿದ್ರೆ. ಸೊ ಈಗ ಇದು ಇಷ್ಟಿದೆ. ಓಕೆ, ನಾವು in the center of the circle ಇಲ್ಲಿ origin ಇದೆ. Center of the circle ಇಲ್ಲಿ origin ಮೇಲೆ ಇತ್ತು ಅಂತ ನೋಡಿ. So center of the circle ಇಲ್ಲಿ origin ಮೇಲೆ ಇದ್ದಾಗ so what about this equation, ಅಂದ್ರೆ ಇದೇನಾಗುತ್ತೆ, center of the circle origin ಅಂದ್ರೆ ಇದು 0, 0 ಅಂದ್ರೆ h, 0 ಏನು, h, k ಏನಾಗುತ್ತೆ, that is 0, 0 ಆಗುತ್ತೆ. ಅವಾಗ ನಮ್ಗೆ ಇದೇನ್ ಬರೀಬಹುದು, this we can write as x minus 0 whole square ಅಂದ್ರೆ we can write as x square plus y minus 0 whole square ಅಂದ್ರೆ y square, that is equal to r square. ಓಕೆ, ಇಷ್ಟು ಬರುತ್ತಾ. ಓಕೆ, ಸೊ ಇದು ಗೊತ್ತಿರಬೇಕು, ಇಷ್ಟು ಗೊತ್ತಿರಬೇಕು. ಓಕೆ, ಸೊ ನಮ್ಗೆ ಏರಿಯಾ ಅಂಡರ್ ದಿ ಕರ್ವ್, ಓಕೆ, ಸಾರಿ ಏರಿಯಾ ಅಂಡರ್ ದಿ ಕರ್ವ್ ನೋಡಿ. ಸೊ ಏರಿಯಾ ಈಕ್ವೇಶನ್ ಆಫ್ ಸರ್ಕಲ್ ದಟ್ ಈಸ್ ಈಕ್ವಲ್ ಟು x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು r ಸ್ಕ್ವೇರ್ ಅಂತ ಇದು ಗೊತ್ತಿರಬೇಕು. ಓಕೆ, ಇನ್ನೊಂದು ಏನು ಗೊತ್ತಿರಬೇಕಂದ್ರೆ ಸೊ ನಮ್ಗೆ ಇಂಟಿಗ್ರೇಷನ್ ಆಫ್ ದಟ್ ಈಸ್ ಇಂಟಿಗ್ರೇಷನ್ ಆಫ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್. ಇಂಟಿಗ್ರೇಷನ್ ಆಫ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಗೊತ್ತಿರಬೇಕು. ಅದು ಏನು, ದಟ್ ಈಸ್ ಈಕ್ವಲ್ ಟು x ಡಿವೈಡೆಡ್ ಬೈ 2 ರೂಟ್ ಆಫ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಡಿವೈಡೆಡ್ ಬೈ 2 sin inverse of x divided by a plus c. Okay, x divided by a plus c. ಇದು ಇಷ್ಟು ಗೊತ್ತಿರಬೇಕು. ಓಕೆ, ಸೊ x divided by a plus c ಇಷ್ಟು ನಿಮಗೆ ಫಾರ್ಮುಲಾ ಗೊತ್ತಿದ್ರೆ ಸೊ ನೀವು ನೆಕ್ಸ್ಟ್ ಕ್ವೆಶ್ಚನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಓಕೆ, ಸೊ ಇಷ್ಟೊತ್ತೆಲ್ಲ ನಾವೇನ್ ಕಲ್ತಿದ್ವಿ, ಕಾನ್ಸೆಪ್ಟ್ ಕಲ್ತಿದ್ವಿ. ಓಕೆ, ನಾವೇನ್ ಮಾಡೋಣ, ಈ ಕ್ವಶನ್ ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 1 ಏನಿದೆ ನೋಡಿ, ಫೈಂಡ್ ದ ಏರಿಯಾ enclosed by a circle. ಓಕೆ, ಫೈಂಡ್ ದ ಏರಿಯಾ enclosed by a circle x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ದಟ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಅಂತಿದೆ. ಓಕೆ, ಅಂದ್ರೆ ಸೊ ನೋಡಿ ಜಸ್ಟ್ ನಾನು ಹೇಳ್ಸಿದ್ದೆ, ಏನಂತ ಹೇಳ್ಸಿದ್ದೆ, x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ದಟ್ ಇಸ್ ಈಕ್ವಲ್ ಟು r ಸ್ಕ್ವೇರ್ ಅಂತಿದ್ದೀರಾ, ವಿಚ್ ಮೀನ್ಸ್ ಸೆಂಟರ್ ಆಫ್ ದಿ ಸರ್ಕಲ್ ಎಲ್ಲಿದೆ, ಇಲ್ಲಿ ಸೆಂಟರ್ ಆಫ್ ದಿ ಸರ್ಕಲ್ ಇಟ್ ದಿ ಒರಿಜಿನ್. ಅದೇ ತರ ನಮ್ಗೆ ಇಲ್ಲಿ ಈಕ್ವೇಶನ್ ಅಲ್ಲಿ ಇದೆ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ದಟ್ ಇಸ್ ಈಕ್ವಲ್ ಟು a ಸ್ಕ್ವೇರ್. ಅಂದ್ರೆ ದಿಸ್ ಇಸ್ ದಿ ಆಲ್ಸೋ ಈಕ್ವೇಶನ್ ಆಫ್ ಅ ಸರ್ಕಲ್. ಅಂದ್ರೆ ಇದರಲ್ಲಿನೂ ಸೆಂಟರ್ ಆಫ್ ದಿ ಸರ್ಕಲ್ ಎಲ್ಲಿರುತ್ತೆ, ಸೆಂಟರ್ ಆಫ್ ದಿ ಸರ್ಕಲ್ ಇಟ್ ದಿ ಒರಿಜಿನ್. ಬಟ್ ಇಲ್ಲಿ ರೇಡಿಯಸ್ ಏನಿದೆ, ರೇಡಿಯಸ್ a ಇದೆ. ಓಕೆ, ಇಷ್ಟು ಇದ್ರದ್ದು ಏನಾಗೋಣ, ಫಸ್ಟ್ ನಾವು ಗ್ರಾಫ್ ಹಾಕೋಣ. ಓಕೆ, ಸೆಂಟರ್ ಆಫ್ ದಿ ಸರ್ಕಲ್ ಇಟ್ ದಿ ಸೆಂಟರ್ ಇದೆ, ಸೆಂಟರ್ ಆಫ್ ದಿ ಸರ್ಕಲ್ ಇಟ್ ದಿ ಒರಿಜಿನ್ ಇದೆ. ಸೊ ನಾವು ಇದನ್ನು ಗ್ರಾಫ್ ಹಾಕೋಣ. ಗ್ರಾಫ್ ಏನ್ ಬರುತ್ತೆ ನಮಗೆ, ಫಸ್ಟ್ ಆಫ್ ಆಲ್ ಗ್ರಾಫ್ ಏನ್ ಬರುತ್ತೆ ಅಂದ್ರೆ ಲೆಟ್ ಅಸ್ ಕನ್ಸಿಡರ್ ಎ ಸರ್ಕಲ್. ಓಕೆ, ಒಂದು ಸರ್ಕಲ್ ತಗೊಳ್ಳೋಣ. ಈ ತರ ಒಂದು ಸರ್ಕಲ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ಈ ತರ ಒಂದು ಸರ್ಕಲ್ ಇದೆ. ಇದರದ್ದು ನಮ್ ಸೆಂಟರ್ ಇದ್ರ ಮೇಲೆ ಇದೆ, ಇದ್ರ ಸೆಂಟರ್ ನಮ್ಗೆ, ಸೊ ನಮ್ಗೆ ಇದ್ರ ಸೆಂಟರ್ ಆರಿಜಿನ್ ಮೇಲೆ ಇದೆ.
These are the x-axis, this is y, sorry, this is x-axis and this is y-axis. Okay, ಈ ತರ ಕಂಡುಹಿಡ್ಕೋಣ. ಓಕೆ, ನಾವು ಈ ತರ ಆಯ್ತಾ. ಸೊ ಇದು ಒಂದು ಇದ್ರದ್ದು ಏರಿಯಾ ಕಂಡುಹಿಡಬೇಕು ನಾವು. ಓಕೆ, ಇದ್ರದ್ದು ಏರಿಯಾ ಕಂಡುಹಿಡಬೇಕು. ಸೊ ನಮಗೆ ಈ ಕೋಆರ್ಡಿನೇಟ್ ಪಾಯಿಂಟ್ ಮತ್ತೆ ಈ ಕೋಆರ್ಡಿನೇಟ್ ಪಾಯಿಂಟ್ ಏನಾಗುತ್ತೆ? ಸೊ ರೇಡಿಯಸ್ ಏನು ಕೊಟ್ಟಿದ್ದಾನೆ? ಸೊ ರೇಡಿಯಸ್ ಇಸ್ ವಾಟ್ ದೇ ಹ್ಯಾವ್ ಗಿವನ್, ರೇಡಿಯಸ್ ಇಸ್ a ಅಂತ ಕೊಟ್ಟಿದೆ, which means ಈ ಕೋಆರ್ಡಿನೇಟ್ ಪಾಯಿಂಟ್ ಏನಾಗುತ್ತೆ? This coordinate point is a, 0 ಆಗುತ್ತೆ. ಅದೇ ಈ ಕೋಆರ್ಡಿನೇಟ್ ಪಾಯಿಂಟ್ ಆಗುತ್ತೆ, ಈ ಕೋಆರ್ಡಿನೇಟ್ ಪಾಯಿಂಟ್ 0, e ಆಗುತ್ತೆ. Because ರೇಡಿಯಸ್ ಇದು ಎಷ್ಟಿರುತ್ತೆ? ದಿಸ್ ಇಸ್ ನಮಗೆ a ಡಿಸ್ಟೆನ್ಸ್ ಇರುತ್ತೆ, ಇದನ್ನು a ಡಿಸ್ಟೆನ್ಸ್ ಇರುತ್ತೆ. Okay, so now ಏನು ಮಾಡೋಣ? Let us consider as a point, this consider as b, o point, this consider as b point. Okay. So instead of solving all at a time ಎಲ್ಲ ಮಾಡುವಾಗ, ಸೊ ನಾನು ಅವಾಗಲೇ ಏನ್ ಮಾಡಿಸಿದ್ರೆ ಏರಿಯಾ ಅಂಡರ್ ದಿ ಕರ್ವ್ ತೋರಿಸಿದ್ದೀನಿ. ಸೊ ಲೆಟ್ ಅಸ್ ಕನ್ಸಿಡರ್ ಓನ್ಲಿ ನಾವು ದಿಸ್ ಪೋರ್ಷನ್ ಅಷ್ಟೇ ತಗೊಂಡು ಸಾಲ್ವ್ ಮಾಡ್ಕೊಂಡು. ಓಕೆ, ಸೊ ಆ ಸರ್ಕಲ್ ಇಷ್ಟು ಪೋರ್ಷನ್ ಅಷ್ಟೇ ಸಾಲ್ವ್ ಮಾಡ್ಕೊಂಡು ತಗೊಂಡು ಅಂದ್ರೆ ಏನ್ ಮಾಡೋಣ? ಸೊ ಇಲ್ಲಿ ಒಂದು ಸ್ಮಾಲ್ ಎಲಿಮೆಂಟ್ ತಗೊಳ್ಳೋಣ, ಇಲ್ಲಿ ಸ್ಮಾಲ್ ಎಲಿಮೆಂಟ್ ತಗೊಳ್ಳೋಣ. ಓಕೆ, ಸ್ಮಾಲ್ ಎಲಿಮೆಂಟ್ ತಗೊಂಡು ನಾವು ಸಾಲ್ವ್ ಮಾಡ್ಕೊಂಡು ತಗೊಳ್ಳೋಣ. ಓಕೆ, which means area under this curve, when x is equal to x is equal to x is equal to 0 in the x is equal to a. Okay, x is equal to 0 in the x is equal to a. ಈ ಏರಿಯಾ ಕಂಡುಹಿಡ್ಕೊಳ್ಳಿ. ಈ ಏರಿಯಾ ಕಂಡುಹಿಡಿದ ಮೇಲೆ ಸೊ ಅದನ್ನ ಮಲ್ಟಿಪ್ಲೈ ಬೈ 4 ಮಾಡೋಣ. ಓಕೆ, ಈ ಏರಿಯಾ ಕಂಡುಹಿಡಿದ ಮೇಲೆ ಮಲ್ಟಿಪ್ಲೈ ಬೈ 4 ಮಾಡ್ಬಿಟ್ರೆ ನಮ್ಗೆ ಏನ್ ಬರುತ್ತೆ? ಏರಿಯಾ ಆಫ್ ದಿ ಸರ್ಕಲ್ ಬರುತ್ತೆ. ಓಕೆ, ಈ ಏರಿಯಾ ಕಂಡುಹಿಡ್ಕೊಂಡು ಮಲ್ಟಿಪ್ಲೈ ಬೈ 4 ಅಂತ ಮಾಡಿದಾಗ ನಮ್ಗೆ ಏನ್ ಬರುತ್ತೆ? ಏರಿಯಾ ಆಫ್ ದಿ ಸರ್ಕಲ್ ಬೈ, ಬಿಕಾಸ್ ಎಷ್ಟಿದೆ ನೋಡಿ? 1 2 3 4. ಓಕೆ, 4 ಟೈಮ್ಸ್ ಮಾಡಿದ್ರೆ ಈ ಏರಿಯಾ ಕಂಡುಹಿಡ್ಕೊಂಡು 4 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಈ ಏರಿಯಾ ಬರುತ್ತೆ. ಓಕೆ, ಸೊ ದಟ್ ಈಸ್ ವೈ ನಾನು ಏನ್ ಮಾಡ್ತೀನಿ ಅಂದ್ರೆ ದಟ್ ಈಸ್ ಏರಿಯಾ ಆಫ್ ಸರ್ಕಲ್ ಇಸ್ ಈಕ್ವಲ್ ಟು ಏರಿಯಾ ಆಫ್ ಸರ್ಕಲ್ that is equal to area of circle that is equal to, so ನಮಗೆ 4 times of area of AOB, 4 times of area of OB. AOB ಇದು 4 times area ತಗೊಂಡಿದ್ವಿ. So that is what is the area of AOB first. AOB ದ ಏರಿಯಾ ಏನಾಗುತ್ತೆ? ಸೊ ನಾವು let us consider small element. Okay, ಇಲ್ಲಿ ಮಾಡಿದ್ಮೇಲೆ ಅದೇ let us consider small element that is small elements ಬಿಟ್ಟಲ್ಲಿ x ಇರುತ್ತೆ. ಇದು ಎಷ್ಟಾಗುತ್ತೆ? ಇಟ್ ಇಸ್ y. ಓಕೆ, ಇದೊಂದು ನೋಡಿ, ಇದೊಂದು ತರ ಕರ್ವ್ ತರ ಕಾಣ್ತಾನೆ. ಕರ್ವ್ ಇದು ಹ್ಯಾವ್ ಟು ಫೈಂಡ್ ದ ಏರಿಯಾ ಅಂಡರ್ ದಿಸ್ ಕರ್ವ್. ಏರಿಯಾ ಅಂಡರ್ ದಿಸ್ ಕರ್ವ್ ಕಂಡುಹಿಡಿಬೇಕಂದ್ರೆ ಸೊ ನಮಗೆ x ಇಸ್ ಈಕ್ವಲ್ ಟು ಎಲ್ಲಿಂದ ಎಲ್ಲಿವರೆಗಿದೆ? x ಇಸ್ ಈಕ್ವಲ್ ಟು ಸೊ ನಮಗೆ 0 ಇಂದ a ಇರೋದೆ. ಸೊ ದಟ್ ಈಸ್ ಬೈ ದಿಸ್ ಯೂನಿಟ್ ಆಸ್ ನಮಗೆ ಇಂಟಿಗ್ರೇಷನ್ ಫ್ರಮ್ 0 ಟು a y into dx. ಓಕೆ, y into dx. ರೆಕ್ಟಾಂಗ್ಯುಲರ್ ಸ್ಟ್ರಿಪ್ ಏರಿಯಾ ಏನಾಗುತ್ತೆ? y into dx. ಇಷ್ಟ ಆಯ್ತಾ? ಸೊ ಇಷ್ಟ ಆದ್ಮೇಲೆ ನಮ್ಗೆ y ಅಂದ್ರೆ ಏನು? ಸೊ y ಅಂದ್ರೆ ಏನಂದ್ರೆ ನಾವು ಇದರಿಂದ ತಗೋಬೇಕು. ಸೊ ಇದರಿಂದ ತಗೊಳ್ಬೇಕು. x² + y² ದಟ್ ಈಸ್ ಈಕ್ವಲ್ ಟು a². ಇದರಿಂದ ತಗೊಳ್ಬೇಕು. ಸೊ ಇದರಿಂದ ತಗೊಳ್ಳೋದನ್ನ ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ ನೋಡಿ. x² + y² x² + y² ದಟ್ ಈಸ್ ಈಕ್ವಲ್ ಟು a² ಅಂತ ಇದೆ. ಓಕೆ, x² + y² ದಟ್ ಈಸ್ ಈಕ್ವಲ್ ಟು a². ಓಕೆ, ನಾವು ವಾಟ್ ಟು ಡು? ಸೊ ಇದು y² ಈ ಕಡೆ ಇಟ್ಕೊಂಡು ಉಳಿದಿದ್ದೆಲ್ಲ ಆ ಕಡೆ ತಗೊಂಡೋಗಿ. ಸೊ ದಟ್ y² ದಟ್ ಈಸ್ ಈಕ್ವಲ್ ಟು a² - x². ಈಗ ಇಷ್ಟಾದ್ಮೇಲೆ ಸೊ ನಮಗೆ y again it has plus or minus root of a² - x² ಆಗುತ್ತೆ. ಓಕೆ, ಬಟ್ ನಾನು ಏನ್ ಮಾಡ್ತೀನಿ? ಓನ್ಲಿ y is equal to plus root of a² - x² ತಗೊಳ್ಳಿ. ಯಾಕೆ ಹೇಳಿ? ಸೊ ನಾನು ಈ ಏರಿಯಾ ಇದರಲ್ಲಿ ಕಂಡುಹಿಡ್ತೀನಿ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ x ವ್ಯಾಲ್ಯೂ ಇರುತ್ತೆ, y ವ್ಯಾಲ್ಯೂ ಯಾವತ್ತಿದ್ರು ಪಾಸಿಟಿವ್ ಇರುತ್ತೆ. ಓಕೆ, ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ y ವ್ಯಾಲ್ಯೂ ಯಾವತ್ತಿರುತ್ತೆ ಅಂತ ಪಾಸಿಟಿವ್ ಇರುತ್ತೆ. ದಟ್ ಈಸ್ ವೈ ನಾನು ಪ್ಲಸ್ ಆರ್ ಮೈನಸ್ ಇದ್ದಿದ್ದು ಏನ್ ಮಾಡ್ತೀನಿ? ಓನ್ಲಿ ಪ್ಲಸ್ ರೂಟ್ ಆಫ್ a² ಅದ್ರಲ್ಲಿ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? 4 times of integration of 0 ಇಂದ a y ವ್ಯಾಲ್ಯೂ ಏನಿದೆ? root of a² - x². ಇಷ್ಟು ದಿನ. ಓಕೆ, ಸೊ ಇದನ್ನ ಯು ನೋ ದ ಫಾರ್ಮುಲಾ. ಈ ಫಾರ್ಮುಲಾ ಇಲ್ಲಿ ಕಲ್ತಿದ್ರಿ ಈಗ. ಓಕೆ, ಸೊ ಈ ಇಂಟಿಗ್ರೇಷನ್ ಆಫ್ root of a² - x² ದಟ್ ಈಸ್ ಈಕ್ವಲ್ ಟು ಏನ್ ಬರುತ್ತೆ? x divided by 2 root of a² - x² divided plus a² divided by 2 sin inverse of x by a. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಈ 4 ಹೆಂಗಿದೆ ಹಂಗೆ ಇಟ್ಕೊಳ್ಳಿ. ಸೊ 4 ಯು ರೈಟ್ ಆಸ್ ಇಟ್ ಈಸ್ ಇಂಟಿಗ್ರೇಷನ್ ಆಫ್ root of a² - x² ಏನ್ ಬರುತ್ತೆ? ದಟ್ ಈಸ್ ಏನ್ ಬರುತ್ತೆ ಅಂದ್ರೆ ಸೊ ದಟ್ ವಿ ಕ್ಯಾನ್ ರಿಟ್ ಆಸ್ x divided by 2. ಓಕೆ, sin x divided by 2 root of a² - x². ಓಕೆ, root of a² - x². ಓಕೆ, ಪ್ಲಸ್ a² divided by 2 plus a² divided by 2 sin inverse of x divided by a, sin inverse of x divided by a. ಓಕೆ, ಬಟ್ ನಮ್ ಲಿಮಿಟ್ಸ್ ಎಲ್ಲಿಂದ ಎಲ್ಲವರೆಗಿದೆ? 0 ಇಂದ a. ಸೊ 0 ಇಂದ a ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸೊ ನಿಮ್ಗೆ ಡೆಫಿನೆಟ್ ಇಂಟಿಗ್ರಲ್ಸ್ ಗೊತ್ತಿರಬೇಕು. ಡೆಫಿನೆಟ್ ಇಂಟಿಗ್ರಲ್ಸ್ ಏನಂದ್ರೆ ಸೊ ಸಪೋಸ್ ನಾವು ಇಂಟಿಗ್ರೇಷನ್ ಫ್ರಮ್ a ಇಂದ b ಅಂತ ಕೊಟ್ಟಿದ್ರೆ f(x) dx ಅಂತ ಕೊಟ್ಟಾಗ ಫಸ್ಟ್ ಏನ್ ಮಾಡ್ಬೇಕು? ಇದ್ರದ್ದು ಇಂಟಿಗ್ರೇಷನ್ ಕಂಡುಹಿಡ್ಕೋಬೇಕು. ಓಕೆ, ಇದ್ರದ್ದು ಇಂಟಿಗ್ರೇಷನ್ ಏನ್ ಬರುತ್ತೆ? f(x) ಬರುತ್ತೆ ಅಂತ ಅನ್ಕೊಳ್ಳಿ. ಅವಾಗ ಏನ್ ಮಾಡ್ಬೇಕು? ನಾವು
ಲಿಮಿಟ್ಸ್ ಅಪ್ಲೈ ಮಾಡಬೇಕು ಇಲ್ಲಿಂದ ಎ ಇಂದ ಬಿ. ಸೊ ಇದ್ರ ರಿಸಲ್ಟೆಂಟ್ ಹೆಂಗ್ ಬರುತ್ತೆ ಅಂದ್ರೆ ಇದು ರಿಸಲ್ಟೆಂಟ್ ಹೆಂಗ್ ಬರುತ್ತೆ. ಸೊ ಫಸ್ಟ್ ಏನ್ ಮಾಡಬೇಕು, ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ಏನ್ ಹಾಕ್ಬೇಕು, ನಾವು ಬಿ ಹಾಕ್ಬೇಕು. ದೆನ್ ಇಟ್ ವಿಲ್ ಬಿಕಮ್ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ. ಓಕೆ, ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ಫಸ್ಟ್ ಏನ್ ಮಾಡಬೇಕು, ಬಿ ಹಾಕಿ, ಆಮೇಲೆ ಮೈನಸ್ ಆಫ್ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ಎ ಹಾಕಿ ಸಾಲ್ವ್ ಮಾಡ್ಕೊಂತ ಹೋಗ್ಬೇಕು. ಸೊ ದಿಸ್ ಇಸ್ ವಾಟ್ ದಿ ಡೆಫಿನೆಟ್ ಇಂಟಿಗ್ರಲ್ಸ್. ಇಷ್ಟ ಆಯ್ತಾ? ಇಷ್ಟ ಆದ್ಮೇಲೆ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ಎಲ್ಲಿ ಹಾಕೊಂಡು ತಗೋಣ. ಸೊ ದಟ್ ಇಸ್ 4 ಯು ರೈಟ್ ಆಸ್ ಇಟ್ ಇಸ್. ಓಕೆ, 4 ಅಲ್ಲಿ ಎಕ್ಸ್ ಎ ಹಾಕಬೇಕು ಏನಾಗುತ್ತೆ, ಸೊ ಎಕ್ಸ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಏನಾಗುತ್ತೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಹಾಕಿ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಏನಾಗುತ್ತೆ, ದಟ್ ಇಸ್ 0 ಆಗುತ್ತೆ. ದಟ್ ಇಸ್ ಡೈರೆಕ್ಟ್ ಆಗಿ ನಾನು 0 ಬರ್ಕೊಡ್ತೀನಿ. ಪ್ಲಸ್ ಪ್ಲಸ್ ಇಲ್ಲಿ ಏನಾಗುತ್ತೆ ನೋಡಿ, ಸೊ ಎ ಸ್ಕ್ವೇರ್ ಡಿವೈಡೆಡ್ ಬೈ 2 ರೈಟ್ ಆಸ್ ಇಟ್ ಇಸ್. ಓಕೆ, ನೆಕ್ಸ್ಟ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಅಲ್ಲಿ ಏನಾಗೋಣ, ಎ ಹಾಕೋಣ, ಎ ಡಿವೈಡೆಡ್ ಬೈ ಎ. ಓಕೆ, ಇಷ್ಟ ಆಯ್ತಾ? ನೆಕ್ಸ್ಟ್ ಪ್ಲಸ್, ಸಾರಿ ಮೈನಸ್ ಮಾಡ್ಕೊಂಡು ಆಮೇಲೆ 0 ಸಬ್ಸ್ಟಿಟ್ಯೂಟ್. ಇಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ವಾಪಸ್ ಡೈರೆಕ್ಟ್ ಆಗಿ 0 ಬರುತ್ತೆ. ಮೈನಸ್ ಆಫ್ ಮತ್ತೆ ಇಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿ, ಸೈನ್ ಇನ್ವರ್ಸ್ ಆಫ್ 0 ಅಂದ್ರೆ ಎಷ್ಟು, ಸೈನ್ ಇನ್ವರ್ಸ್ ಆಫ್ 0 ಅಂದ್ರೆ ದಟ್ ಈಸ್ ವ್ಯಾಲ್ಯೂ 0 ಓನ್ಲಿ. ದಟ್ ಈಸ್ ಇಲ್ಲದು ಸೈನ್ ಇನ್ವರ್ಸ್ ಆಫ್ 0 ಅಂದ್ರೆ 0 ಬರುತ್ತೆ. 0 ಇಂಟು ಎ ಸ್ಕ್ವೇರ್ ಡಿವೈಡೆಡ್ ಬೈ ಅಂದ್ರೆ ಮತ್ತೆ ವಾಪಸ್ 0 ನೇ ಬರುತ್ತೆ. ದಟ್ ಈಸ್ ದಿಸ್ ಯು ರೈಟ್ ಆಸ್ 0 ಓನ್ಲಿ. ಓಕೆ, ಇಷ್ಟ ಆಯ್ತಾ? ಸೊ ಇಷ್ಟು ಆದ್ಮೇಲೆ ಸೊ ನಾವು 4 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಸೊ 4 ಟೈಮ್ಸ್ ಆಫ್ a square divided by 2 into sin inverse of a cancel ಆಯ್ತಾ. ಸೊ a cancel ಮಾಡಿದ್ರೆ sin inverse of 1 ಬರುತ್ತೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ sin inverse of 1? sin inverse of 1 ಇವೆಲ್ಲ ಗೊತ್ತಿರಬೇಕು ನಿಮಗೆ, ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್. sin inverse of 1 ಅಂದ್ರೆ ದಟ್ ಇಸ್ pi by 2. ಓಕೆ, ಸೊ ಇವಾಗ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, 4 ಟೈಮ್ಸ್ ಆಫ್ pi a square divided by 4 2 multiply 4 cancel ಮಾಡಿ. This means area of circle that is equal to area of circle that is equal to area of circle that is equal to ನಮಗೆ ಏನು ಬರುತ್ತೆ, pi a square. ಓಕೆ, ಇಷ್ಟು ಏರಿಯಾ ಆಫ್ ಸರ್ಕಲ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮ್ಗೆ 5 ಮಾರ್ಕ್ಸ್. ಸೊ ಬಹಳ ಟಫ್ ಏನಿಲ್ಲ, ಈಸಿ ಇದೆ. 4 ಸ್ಟೆಪ್ ಆರಾಮಾಗಿ ಮಾಡಿಸಿದೀನಿ. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ಬರುತ್ತೆ. ಇಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ ವಾಟ್ ಇಸ್ ದ ಏರಿಯಾ ಆಫ್ ಸರ್ಕಲ್ when radius is equal to r, what is the area of circle, pi r square. ಈಗ ರೇಡಿಯಸ್ a ಕೊಟ್ಟಾಗ ನಮ್ಗೆ ಏರಿಯಾ ಆಫ್ ಸರ್ಕಲ್ ಏನು ಬರುತ್ತೆ, pi a square ಬರುತ್ತೆ. ಬಂದಿದ್ದೇನೆ. ಓಕೆ, ಸೊ ಇಷ್ಟು ವರ್ಕ್ ಮಾಡಿದ್ರೆ ನೀವು ಇಷ್ಟು ಮಾಡಿದ್ರೆ ನಿಮ್ಗೆ 5 ಮಾರ್ಕ್ಸ್. ಜಸ್ಟ್ ಬರ್ಕೊಳ್ಳಿ ನೀಟಾಗಿ. ಓಕೆ, ಸೊ ಇಷ್ಟು ಆಯ್ತಾ? ಇಷ್ಟಾದ್ಮೇಲೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂದಾಗ, ಸೊ ಫೈಂಡ್ ದ ಏರಿಯಾ enclosed by the ellipse. Okay, find the area enclosed by the ellipse x square plus y square divided by a square plus y square divided by b square that is equal to 1. So first of all ನಿಮಗೆ ಏನು ಮಾಡಬೇಕು, ಏರಿಯಾ ನಮಗೆ ಏನು ಗೊತ್ತಿರಬೇಕಂದ್ರೆ, ಫಸ್ಟ್ ಆಫ್ ಆಲ್ ನಿಮಗೆ ಏನು ಗೊತ್ತಿರಬೇಕಂದ್ರೆ ಏರಿಯಾ ಆಫ್ ಎಲಿಪ್ಸ್ ಅಂದ್ರೆ ಎಲಿಪ್ಸ್ ದ ಈಕ್ವೇಷನ್ ಗೊತ್ತಿರಬೇಕು. ಎಲಿಪ್ಸ್ ಈಕ್ವೇಷನ್ ಏನು, ಸಪೋಸ್ x square divided by a square plus y square divided by b square. This is the equation of ellipse. Okay, this is the equation of ellipse when a square is greater than b square. Okay, a square b square is ದೊಡ್ಡದಾದ್ರೆ ಅವಾಗ ನಮಗೆ ಏನಾಗುತ್ತೆ, a square ಇಲ್ಲಿ x a square ಇರಲ್ಲ, a square greater than b square ಆದಾಗ, so then so major axis of the ellipse is on the x axis ಮೇಲೆ ಬರುತ್ತೆ. So major axis of the ellipse ಎದರಲ್ಲಿ ಬರುತ್ತೆ, x axis ಮೇಲೆ ಬರುತ್ತೆ. ಅಂದ್ರೆ coordinate point of this, so ಈ coordinate point ಏನಾಗುತ್ತೆ ಅಂದ್ರೆ ಇಲ್ಲಿ x axis ಅಲ್ಲಿ ಇದನ್ನು this will become a, 0, this will become 0, b. Okay, ಈ coordinate point ಏನಾಗುತ್ತೆ a, 0, this coordinate point ಏನಾಗುತ್ತೆ 0, b ಆಗುತ್ತೆ. ಇಷ್ಟ ಆಯ್ತಾ? ಅದೇ ತರ when okay, so when a square value is lesser than b square. Okay, a square value lesser than b square value ಆದಾಗ ಸೊ ನಮಗೆ ಅವಾಗ ಏನ್ ಬರುತ್ತೆ ಅಂದ್ರೆ, ಸೊ ಮೇಜರ್ ಆಕ್ಸಿಸ್ ಆಫ್ ದಿ ಎಲಿಪ್ಸ್ ಇದರಲ್ಲಿ ಬರುತ್ತೆ. ಸೊ ಮೇಜರ್ ಆಕ್ಸಿಸ್ ಆಫ್ ದಿ ಎಲಿಪ್ಸ್ ಇದರಲ್ಲಿ ಬರುತ್ತೆ, y ಆಕ್ಸಿಸ್ ಬರುತ್ತೆ. ಅಂದ್ರೆ ಈ ಕೋಆರ್ಡಿನೇಟ್ ಪಾಯಿಂಟ್ ಏನಾಗುತ್ತೆ ಅವಾಗ, ಸೊ ಈ ಕೋಆರ್ಡಿನೇಟ್ ಪಾಯಿಂಟ್ ಅಗೇನ್ ದಿಸ್ ವಿಲ್ ಬಿಕಮ್ a, 0, ದಿಸ್ ವಿಲ್ ಬಿಕಮ್ ವಾಟ್, ಸೊ 0, b. ಓಕೆ, ಇಷ್ಟು ನಿಮ್ಗೆ ಗೊತ್ತಿರಬೇಕು. ಇಷ್ಟು ಗೊತ್ತಿದ್ರೆ ನೀವು ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಓಕೆ, ಅದೇ ತರ ಇಲ್ಲಿ ನೋಡಿ, ಇಲ್ಲಿ ಏನು ಕ್ವಶನ್ ಕೊಟ್ಟಿದ್ದಾರೆ. Okay, so now find the area enclosed by the ellipse x square divided by a square plus y square divided by b square is equal to 1. But ಯಾವುದು ಗ್ರೇಟರ್ ಇದೆ ಗೊತ್ತಿಲ್ಲ, ನಾವು ಜನರಲ್ ಆಗಿ ಯಾವ್ದಾರ ಮಾಡ್ಕೋಬಹುದು ನೀವು. Okay, so that is why, so ನಾವು ಏನು ಮಾಡೋಣ ಅಂದ್ರೆ, let us consider a ellipse. Okay, so which is major axis on the x axis ಇದೆ ಅಂತ ಅಸ್ಯೂಮ್ ಮಾಡ್ಕೊಂಡು ತಗೊಳ್ಳೋಣ. Okay, ಇದೇ ellipse ಆದಾಗ ಸೊ ನಾವು ಏನು ಮಾಡೋಣ ಅಂದ್ರೆ, ಇಲ್ಲಿ ಎಲ್ಲಾದು ಏರಿಯಾ ಕಂಡುಹಿಡಿಯೋದು ಬೇಕಾಗಿಲ್ಲ ನಾವು, ಬಿಕಾಸ್ ನಮಗೆ ಎಲ್ಲಾದು ಏರಿಯಾ ಕಂಡುಹಿಡಿಯೋದು ಗೊತ್ತಿಲ್ಲ ನಾವು ಡೈರೆಕ್ಟ್ ಆಗಿ. ಸೊ ದಟ್ ಇಸ್ ವೈ, ಸೊ ಫಸ್ಟ್ ಏನು ಮಾಡೋಣ, ಇಷ್ಟೇ ಪೋರ್ಷನ್ ತಗೊಳ್ಳೋಣ. ಇಷ್ಟೇ ಪೋರ್ಷನ್ ತಗೊಂಡು ನಾವೇನ್ ಮಾಡೋಣ, ಇಷ್ಟೇ ಪೋರ್ಷನ್ ತಗೊಂಡು ನಾವು ಏರಿಯಾ ಕಂಡು ಹಿಡ್ಕೊಂಡು ಹೋಗೋಣ. ಸೊ ನಾವು ಸ್ಮಾಲ್ ಎಲಿಮೆಂಟ್ ಡಿ ಎಕ್ಸ್ ನೋಡೋಣ. ಸ್ಮಾಲ್ ಎಲಿಮೆಂಟ್ ಡಿ ಎಕ್ಸ್ ತಗೊಳ್ಳೋಣ. ಓಕೆ, ಸೊ ಸ್ಮಾಲ್ ಎಲಿಮೆಂಟ್ ಡಿ ಎಕ್ಸ್ ಅಂತ ತಗೊಂಡು ಏನ್ ಮಾಡೋಣ, ಇದರಲ್ಲಿ ವೈ ಅಂತ ಇರುತ್ತೆ,
ಇದ್ರದ್ದು ಏರಿಯಾ ಕಂಡು ಹಿಡ್ಕೊಂಡು. ಸೊ ಎಲ್ಲಿಂದ, ಸೊ ಈ ಕರ್ವ್ ಎಲ್ಲಿಂದ ಎಲ್ಲಿ ಎಕ್ಸ್ಟೆಂಡ್ ಆಗ್ತಿದೆ, x is equal to 0 ಇಂದ x is equal to a ವರೆಗೆ ಎಕ್ಸ್ಟೆಂಡ್ ಆಗ್ತಿದೆ. ವಿಚ್ ಮೀನ್ಸ್ ಹೇಳಿದ್ನಲ್ಲ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಾಗ್ತದೆ, ಕೋಆರ್ಡಿನೇಟ್ ಪಾಯಿಂಟ್ ಆಫ್ ದಿಸ್ ಇಸ್ a, 0, ಇದ್ರ ಕೋಆರ್ಡಿನೇಟ್ ಪಾಯಿಂಟ್ ಏನಾಗುತ್ತೆ 0. ಲೆಟ್ ಅಸ್ ಅಸ್ಯೂಮ್ ದಿಸ್ ಆಸ್ a ಪಾಯಿಂಟ್, ದಿಸ್ ಆಸ್ o ಪಾಯಿಂಟ್, ದಿಸ್ ಆಸ್ b ಪಾಯಿಂಟ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಓಕೆ, ಸೊ ನಾವೇನು ಲೆಟ್ ಅಸ್ a ಪಾಯಿಂಟ್, o ಪಾಯಿಂಟ್, b ಪಾಯಿಂಟ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಓಕೆ, ಸೊ ದಟ್ ಈಸ್ ಏರಿಯಾ ಆಫ್ ಟ್ರಯಾಂಗಲ್. ಓಕೆ, ಏರಿಯಾ ಆಫ್ ಟ್ರಯಾಂಗಲ್ ಅಂತ ನೋಡಿ. ಸೊ ಏರಿಯಾ ಆಫ್ ಎಲಿಪ್ಸ್ ಕಂಡು, ಏರಿಯಾ ಆಫ್ ಎಲಿಪ್ಸ್ ಕಂಡು ಅದಕ್ಕೋಸ್ಕರ ಸ್ಮಾಲ್ ಎಲಿಮೆಂಟ್ ಕನ್ಸಿಡರ್ ಮಾಡ್ಕೊಳ್ತೀನಿ. ಇಲ್ಲಿ ಮೇನ್ ಫಿಗರ್ ಅಲ್ಲಿ ಹಾಕ್ತೀನಿ. So here consider as small element. Okay, that is dx. Okay, so the length of the small element that is y. So breadth of the small element is that is dx. Okay, ಇಷ್ಟ ಆದ್ಮೇಲೆ ಸೊ ನಾವೇನ್ ಮಾಡೋಣ ಅಂದ್ರೆ ಸೊ ಇಷ್ಟ ಆದ್ಮೇಲೆ ಏನ್ ಮಾಡೋಣ ಅಂದ್ರೆ ಸೊ ನಮ್ಗೆ ಏನಾದ್ರೆ ಏರಿಯಾ ಎಲಿಪ್ಸ್ ಇಸ್ ಈಕ್ವಲ್ ಟು ಇಲ್ಲಿ ಸ್ಪೇಸ್ ಬಿಡಿ, ಬಿಕಾಸ್ ಯಾಕೆ ಸ್ಪೇಸ್ ಬಿಡ್ಬೇಕಂತ ಹೇಳ್ತೀನಿ ನಾನು. ಸ್ವಲ್ಪ ಸ್ಪೇಸ್ ಬಿಡಿ. ಏರಿಯಾ ಆಫ್ ಎಲಿಪ್ಸ್ ದಟ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ಎಲಿಪ್ಸ್ 4 ಟೈಮ್ಸ್ ಆಗಲೇ ಏನ್ ಮಾಡಿ ಸರ್ಕಲ್ ಅಲ್ಲಿ ಅಂದ್ರೆ ಇದು ಒಂದು ಏರಿಯಾ ಕಂಡು ಹಿಡ್ಕೊಂಡು ಉಳಿಕಿದ್ದೆಲ್ಲ 4 ಟೈಮ್ಸ್ ಮಲ್ಟಿಪ್ಲೈ ಎಲ್ಲ ಬಂದ್ಬಿಡುತ್ತಾ. ಸೊ ದಟ್ ಈಸ್ ಅದೇ ತರ ಏನ್ ಮಾಡಿದೀನಿ, ಏರಿಯಾ ಆಫ್ ಎಲಿಪ್ಸ್ 4 ಟೈಮ್ಸ್ ಆಫ್ ಸೊ ಏರಿಯಾ ಆಫ್ AOB. Okay, so that is equal to 4 times of integration from ಎಲ್ಲಿಂದ ಎಲ್ಲಿ. ಸೊ ಏರಿಯಾ ಅಂಡರ್ ದ ಕರ್ವ್ ಎಲ್ಲಿಂದ ಎಲ್ಲಿ ಉಂಟು, ಸೊ ಏರಿಯಾ ಅಂಡರ್ ದ ಕರ್ವ್ x is equal to 0 ಇಂದ x is equal to a. ಎಲ್ಲಿಂದ ಎಲ್ಲಿವರೆಗೆ ಕಂಡು ಹಿಡಿತೀವಿ ನಾವು ಏರಿಯಾ ಫಸ್ಟ್, x is equal to 0 ಇಂದ x is equal to a ವರೆಗೆ ಏರಿಯಾ. ದಟ್ ಈಸ್ ವೈ ಇಂಟಿಗ್ರೇಷನ್ ಫ್ರಮ್ 0 to a y into dx. y into dx. ಬಟ್ y ಅಂದ್ರೆ ಏನಿಲ್ಲ. ಸೊ y ಅಂದ್ರೆ ಏನಂತಂದಾಗ ಸೊ ಇದನ್ನ ಈ ಈಕ್ವೇಶನ್ ಕೊಟ್ಟಿರ್ತಾರಲ್ಲ ಅವಾಗ ಮಾಡ್ಕೊಂಡು ಅದೇ ತರ. ಸೊ ಆ ಈಕ್ವೇಶನ್ ಕೊಟ್ಟಿರ್ತಾರಲ್ಲ ಈ ಈಕ್ವೇಶನ್ ನಾವು ಏನ್ ಮಾಡೋಣ, ಈ ಈಕ್ವೇಶನ್ ಇನ್ ಟರ್ಮ್ಸ್ ಆಫ್ y ಅಲ್ಲಿ ಬರ್ಕೊಂಡು. ಸೊ ಈ ಈಕ್ವೇಶನ್ ಇನ್ ಟರ್ಮ್ಸ್ ಆಫ್ y ಬರ್ಕೋಬೇಕಂದ್ರೆ ಏನ್ ಮಾಡ್ಬೇಕು, ಇಲ್ಲಿ ನೋಡಿ x ಸ್ಕ್ವೇರ್ ಡಿವೈಡೆಡ್ ಬೈ a ಸ್ಕ್ವೇರ್ ಆ ಕಡೆ ಕಳಿಸ್ತೀನಿ ಏನಾಗುತ್ತೆ ಅವಾಗ. ಸೊ y ಸ್ಕ್ವೇರ್ ಡಿವೈಡೆಡ್ ಬೈ a ಸ್ಕ್ವೇರ್, ಸಾರಿ y ಸ್ಕ್ವೇರ್ ಡಿವೈಡೆಡ್ ಬೈ ಸೊ b ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ನಮಗೆ 1 ಮೈನಸ್ x ಸ್ಕ್ವೇರ್ ಡಿವೈಡೆಡ್ ಬೈ a ಸ್ಕ್ವೇರ್. ಇಲ್ಲಿ ಏನಿರುತ್ತೆ 1 ಇರುತ್ತೆ. ನಾವು LCM ತಗೊಳ್ಳಿ, ಇವಾಗ LCM ತಗೊಂಡ್ರೆ ಏನಾಗುತ್ತೆ ದಟ್ ಈಸ್ a ಸ್ಕ್ವೇರ್ ಆಗುತ್ತೆ ಇಲ್ಲಿ. ಸೊ ದಟ್ ಈಸ್ 1 a ಸ್ಕ್ವೇರ್ a ಸ್ಕ್ವೇರ್ 1 a ಸ್ಕ್ವೇರ್. So this will become what, a square minus x square. Okay, a square minus x. ಇದನ್ನ ಹೆಂಗೆ ಬರೀಬಹುದು, y divided by b whole square ಅಂತ ಬರೀಬಹುದಾ. So y divided by b whole square ಅನ್ನು ಹೆಂಗೆ ಬರುತ್ತೆ, ಆ ಕಡೆ ತಗೊಂಡ್ರೆ ಸ್ಕ್ವೇರ್ ರೂಟ್ ಆಗುತ್ತೆ. So this will become y divided by b plus or minus root of a square divided by a square minus x square divided by a square. Okay, so ನಾನು ಇಲ್ಲಿ ಏನು ಮಾಡ್ತೀನಿ, ಈ b ನ ಇಲ್ಲಿ ತಗೊಂಡ್ಬರ್ತೀನಿ. So b ನ ಇಲ್ಲಿ ತಗೊಂಡ್ರೆ y is equal to b times of ನಾನು ಡೈರೆಕ್ಟ್ ಪಾಸಿಟಿವ್ ತಗೊಳ್ತೀನಿ. ಯಾಕೆ ಹೇಳಿ, ಸೊ ನಮಗೆ ಫಸ್ಟ್ ಕ್ವಾಡ್ರೆಂಟ್ ಇಂದ ನಾವು ಏರಿಯಾ ಕಂಡಿದ್ವಿ. ಫಸ್ಟ್ ಕ್ವಾಡ್ರೆಂಟ್ ಇಂದ ಏರಿಯಾ ಕಂಡಿದ್ದೀವಿ ಅಂದ್ರೆ ಇಲ್ಲಿ f of x ವ್ಯಾಲ್ಯೂ ಅಂದ್ರೆ ಇಲ್ಲಿ y ವ್ಯಾಲ್ಯೂ ಇಸ್ ಆಲ್ವೇಸ್ ಪಾಸಿಟಿವ್. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ y ವ್ಯಾಲ್ಯೂ ಓದ್ತಿದ್ರೆ ಏನಿರುತ್ತೆ ಪಾಸಿಟಿವ್ ಇರುತ್ತೆ. ದಟ್ ಈಸ್ ವೈ ನಾನು ಇದನ್ನ ಹಾಕ್ತಿದ್ದೀನಿ ಪಾಸಿಟಿವ್ ತಗೊಂಡಿದ್ದೀನಿ. ಸೊ ದಟ್ ಈಸ್ ವೈ ಪ್ಲಸ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ b a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಡಿವೈಡೆಡ್ ಬೈ ರೂಟ್ ಆಫ್ a ಸ್ಕ್ವೇರ್. ರೂಟ್ ಆಫ್ a ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಏನು ಮಾಡ್ತಾರೆ ನಮ್ಗೆ ಡೈರೆಕ್ಟ್ ಆಗಿ ಇಲ್ಲಿ. Okay, y value is ಬಂತ, y value ದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. So which means ನಾವು ಏನು ಬರಬಹುದು, ಇಂಟಿಗ್ರೇಷನ್ ಫ್ರಮ್ so 4 is equal to integration from 0 ಇಂದ a. So ನಮಗೆ ಏನು ಬರುತ್ತೆ, y value is equal to b divided by a. Okay, so root of a square minus dx. ಇದರ ಇಂಟಿಗ್ರೇಷನ್ ಕಂಡು. ಓಕೆ, ಸೊ b divided by ನ ಹೊರಗೆ ಹಾಕೊಂಡ್ಬಿಡೋಣ. ಸೊ ನಮಗೆ ಏನಾಗುತ್ತೆ that is 4 times of b divided by a ಹೊರಗೆ ಹಾಕ್ತೀವಿ. ನಾವು ಏನು ಬರೋದು ಇಂಟಿಗ್ರೇಷನ್ ಆಫ್ 0 ಇಂದ a. So root of a square minus x square. ರೂಟ್ ಆಫ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್. ನಿಮ್ಗೆ ಈಗ ಜಸ್ಟ್ ನಾವು ಕಲ್ತಿದ್ರಿ. ಓಕೆ, ರೂಟ್ ಆಫ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ನಮಗೆ ಇಂಟಿಗ್ರೇಷನ್ ಏನು ಬರುತ್ತೆ ಅಂದ್ರೆ ದಟ್ ಈಸ್ 4 ಡಿವೈಡೆಡ್ ಬೈ ಸೊ ಇದನ್ನ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ದಟ್ ಈಸ್ ಇಲ್ಲಿ 4 ಇಂಟು b ಡಿವೈಡೆಡ್ ಬೈ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ಇಂಟಿಗ್ರೇಷನ್ ಆಫ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಅಂದ್ರೆ ಏನಿರುತ್ತೆ ದಟ್ ಈಸ್ x ಡಿವೈಡೆಡ್ ಬೈ 2. ಓಕೆ, x ಡಿವೈಡೆಡ್ ಬೈ 2. ಸೊ ನಮಗೆ x ಡಿವೈಡೆಡ್ ಬೈ ರೂಟ್ ಆಫ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಪ್ಲಸ್. Okay, so a square divided by 2 sin inverse of x divided by a. Okay, ಇದು ಫಾರ್ಮುಲಾ. ಮತ್ತೆ ಲಿಮಿಟ್ಸ್ ಅಪ್ಲೈ ಮಾಡೋಕೆ ಲಿಮಿಟ್ಸ್ ಎಲ್ಲಿಂದ ಎಲ್ಲಿವರೆಗೆ 0 ಇಂದ a. ಈಗ ಡೈರೆಕ್ಟ್ ಆಗಿ ಎಲ್ಲೆಲ್ಲಿ ಸೊ ನಮಗೆ ಎಲ್ಲೆಲ್ಲಿ x ಇದೆ ಫಸ್ಟ್ a ಸಬ್ಸ್ಟಿಟ್ಯೂಟ್ ಮಾಡಬೇಕು, ಎಲ್ಲೆಲ್ಲಿ x ಇದೆ ಅಲ್ಲಿ ಫಸ್ಟ್ a ಸಬ್ಸ್ಟಿಟ್ಯೂಟ್ ಮಾಡಬೇಕು, ಆಮೇಲೆ ಸೊ 0 ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ನೋಡೋಣ. ಸೊ ಇಲ್ಲಿ ಏನಾಗುತ್ತೆ 4b divided by a. ಈಗ ನಾನು x ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, x ವ್ಯಾಲ್ಯೂ ಏನಿದೆ a ಇದನ್ನ ಫಸ್ಟ್ a ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ ಏನಾಗುತ್ತೆ, ಇಲ್ಲಿ a divided by 2 ಬರುತ್ತೆ. ಇಲ್ಲಿ ರೂಟ್ ಆಫ್ a ಸ್ಕ್ವೇರ್ ಮೈನಸ್ a ಸ್ಕ್ವೇರ್. ರೂಟ್ ಆಫ್ a ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಅಂದ್ರೆ 0 ಬರುತ್ತೆ. 0 ದ ರೂಟ್ ಬಂದ್ರೆ ದಟ್ ಈಸ್ 0 ಬರಲಿಕ್ಕೆ. ಓಕೆ, 0 ಪ್ಲಸ್ ಇಲ್ಲಂದ್ರೆ a ಸ್ಕ್ವೇರ್ ಡಿವೈಡೆಡ್ ಬೈ 2. ಇಲ್ಲಿ x ಇದೆ, ಇಲ್ಲಿ ಏನು ಇನ್ಕ್ರೀಸ್ a ಇಂದ ರಿಪ್ಲೇಸ್ ಮಾಡಿ sin ಇನ್ವರ್ಸ್ ಆಫ್ x ಪ್ಲಸ್ ಇಲ್ಲಿ a ಡಿವೈಡೆಡ್ ಬೈ a.
Okay, sin inverse of a divided by okay, sin inverse of ಇಲ್ಲಿ ಚೆನ್ನಾಗಿರ್ತಿಲ್ಲ. So sin inverse of a divided by a ಆಯ್ತಾ. Okay, so ಇಷ್ಟಾದ್ಮೇಲೆ ಈಗ ಸೊ ನಮ್ಗೆ ನೆಕ್ಸ್ಟ್ ಏನ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ನೆಕ್ಸ್ಟ್ ಏನ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಂದ್ರೆ ಸೊ ನೆಕ್ಸ್ಟ್ ಓಕೆ ಮೈನಸ್ ಆಫ್ ಈಗ ಈ 0 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾ, ಇಲ್ಲಿ a ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಈಗ ಆಮೇಲೆ 0 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0 into ಏನಿದೆ 0 ಅಲ್ಲಿ ಮೈನಸ್ ಆಫ್ sin inverse of 0 ಸೊ ಇದೇನ್ ಬರ್ತೀರಿ a square divided by 2 a square divided by 2 sin inverse of 0 ಬಂತ ನಮ್ಗೆ. ಓಕೆ ನಾವು ಇದನ್ನ ಸಾಲ್ವ್ ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ ದಟ್ ಇಸ್ 4db divided by a you write as it is. Okay, so ಇಲ್ಲಿ 0 ಹಿಂಗೆ ಆಗುತ್ತೆ. ಸೊ ದಟ್ ಇಸ್ become a square divided by 2. ಓಕೆ a ಕ್ಯಾನ್ಸಲ್ ಮಾಡಿದ್ರೆ sin inverse of 1 ಬರುತ್ತೆ. sin inverse of 1 ಅಂದ್ರೆ ಎಷ್ಟು, sin inverse of 1 like it is 5/2. ಓಕೆ ಮೈನಸ್ ಆಫ್ 5/2 ಮೈನಸ್ ಆಫ್ ಇದು ಕಂಪ್ಲೀಟ್ ಆಗಿ 0 ಬರುತ್ತೆ. Because 0 already ಇದೆ minus of sin inverse of 0 ಏನು ಬರುತ್ತೆ 0 into 0 ಬರುತ್ತೆ. 0 into anything is again 0 ಇಷ್ಟ ಆಯ್ತಾ. ಸೊ ನಾವು 4b divided by a right as it is. ಓಕೆ ಇದನ್ನು ಸ್ವಲ್ಪ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಸೊ ನಮ್ಗೆ ಅಥವಾ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ this will become pi a square divided by 2 into 2 ಮಾಡಿದಾಗ that is 4. ಓಕೆ ಸೊ 2 into 2 ಮಾಡಿದಾಗ 4 ಆಗುತ್ತೆ. ನಾವು 4 ಕ್ಯಾನ್ಸಲ್ ಮಾಡಿ 1a ಕ್ಯಾನ್ಸಲ್ ಮಾಡಿ ಸೊ ಉಳಿಯೋದೇ ನಮಗೆ that is a ಉಳಿಯುತ್ತೆ. ಓಕೆ pi a ಉಳಿಯುತ್ತೆ. ಸೊ that is area of ellipse that is equal to ನಮಗೆ ಏನು ಬರುತ್ತೆ pi a b square units. ಓಕೆ pi a b square units ಇಷ್ಟು ಬರಬೇಕು. ಓಕೆ ಅಲ್ಲಿ ಸ್ಕ್ವೇರ್ ಯೂನಿಟ್ಸ್ ಬರ್ತಿದ್ದಿಲ್ಲ, ಇಲ್ಲಿ ಬರ್ಕೊಳ್ಳಿ. ಸೊ pi a b square units ಅಂತೀವಿ, square units. Okay, why? Because area, so you have to write it in the terms of square units. ಇದು ನಮ್ಮ ಓಕೆ ಇಷ್ಟು ಇದನ್ನ ಸೊ ಇಷ್ಟು ಮಾಡಿದ್ರೆ ಸೊ ನಿಮಗೆ 5 ಮಾರ್ಕ್ಸ್ ಬರುತ್ತೆ ನೋಡಿ. ಸೊ ಜಸ್ಟ್ ರೈಟ್ ಆನ್. ಓಕೆ ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ ಅಂದ್ರೆ ಸೊ ನೆಕ್ಸ್ಟ್ ಕ್ವೆಶ್ಚನ್ ಡೈರೆಕ್ಟ್ ಅಪ್ಲಿಕೇಶನ್. ಓಕೆ ಸೊ ಅಂದ್ರೆ ಈಗ ಎಲಿಪ್ಸ್ ಇದು ಡೈರೆಕ್ಟ್ ನಮಗೆ ಡೈರೆಕ್ಟ್ ಫಾರ್ಮುಲಾಸ್ ಇದಾವೆ. ಓಕೆ ಸೊ ಎಲಿಪ್ಸ್ ಇಂದ ಏರಿಯಾ ಕಂಡುಹಿಡಿಯಬೇಕು. ಓಕೆ ಸೊ ಫೈಂಡ್ ದ ಏರಿಯಾ ಆಫ್ ರೀಜನ್ ಬೌಂಡೆಡ್ ಬೈ ದಿ ಎಲಿಪ್ಸ್ ದಟ್ ಇಸ್ ಈಕ್ವಲ್ ಟು x square divided by a square x square divided by 16 plus y square divided by 9 is equal to 1. ಓಕೆ ನಾನು ಈಗ ನೋಡಿ ಜಸ್ಟ್ ನಾವು ಕಲಿಸಿದ್ದೆ, ನಾನು ಏನೇನು ಕಲಿಸಿದ್ದೆ ದಟ್ ಈಸ್ ಇದು ಯಾವ ಫಾರ್ಮೆಟ್ ಇದೆ ಎಲಿಪ್ಸ್ ಈಕ್ವೇಷನ್ ಫಾರ್ಮೆಟ್ ದಟ್ ಈಸ್ x square divided by 4 square x divided by 4 square plus y square divided by so 3 square ಇದೆ ಅಂದ್ರೆ ಇವೆರಡು ದಟ್ ಈಸ್ ನಾವು ಇಲ್ಲಿ ನೋಡಿ a square is greater than ಏನಿದೆ a square is greater than 3 square ಆಗುತ್ತೆ, which means a square is greater than 4b square ಇದೆ. ಸೊ then it is why that is why ನನಗೆ ಮೇಜರ್ ಆಕ್ಸಿಸ್ ಆಫ್ ದಿ ಎಲಿಪ್ಸ್ ಎದರಲ್ಲಿ ಬರುತ್ತೆ, ಮೇಜರ್ ಆಕ್ಸಿಸ್ ಆಫ್ ದಿ ಎಲಿಪ್ಸ್ ನಮಗೆ x ಆಕ್ಸಿಸ್ ಮೇಲೆ ಬರುತ್ತೆ. ಸೊ ದಟ್ ಈಸ್ ವೈ ಅದನ್ನು ಡ್ರಾ ಮಾಡ್ಕೊಂಡು ಮೇಜರ್ ಆಕ್ಸಿಸ್ ಆಫ್ ದಿ ಎಲಿಪ್ಸ್ ಇಸ್ ಆನ್ ದಿ x ಆಕ್ಸಿಸ್ ಇಷ್ಟು ಡ್ರಾ ಮಾಡುತ್ತಾ. ಅಂದ್ರೆ ವಾಟ್ ಅಬೌಟ್ ದೀಸ್ ಕೋಆರ್ಡಿನೇಟ್ ಪಾಯಿಂಟ್ಸ್, ಈ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಾಗುತ್ತೆ ದೀಸ್ ಕೋಆರ್ಡಿನೇಟ್ ಪಾಯಿಂಟ್ಸ್ ವಿಲ್ ಬಿ ದಟ್ ಈಸ್ 4, 0. ಈ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಾಗುತ್ತೆ 0. ಓಕೆ ಇಲ್ಲಿ ನೋಡಿ a square value greater than b square value ಬಂದಾಗ ಸೊ ನಮಗೆ ಈ ತರ ಬರುತ್ತೆ ಗ್ರಾಫ್. ಓಕೆ ಮೇಜರ್ ಆಕ್ಸಿಸ್ ಆಫ್ ದಿ ಎಲಿಪ್ಸ್ ಆಫ್ ದಿ x ಆಕ್ಸಿಸ್ ಬರುತ್ತೆ. ಇದು ಕೋಆರ್ಡಿನೇಟ್ ಪಾಯಿಂಟ್ಸ್. ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ O, this as a point, this as b point. ಓಕೆ ಇಲ್ಲಿ ನಾವೇನ್ ಮಾಡಬೇಕು, ಎಲ್ಲ ಕಂಡುಹಿಡಿಯೋದು ಬೇಕಾಗಿಲ್ಲ, ಒಂದು ಏರಿಯಾ ಕಂಡುಹಿಡ್ಕೊಳ್ಳೋಣ. ಸೊ ಇದ್ರ ಈಗ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಇದೆಲ್ಲ ಫಸ್ಟ್ ಕ್ವಾಡ್ರಂಟ್ ಏರಿಯಾ ಕಂಡುಹಿಡಿಯೋಣ, ಅದನ್ನ ಯೂಸ್ ಮಾಡ್ಕೊಂಡು ಅದು ಮಲ್ಟಿಪ್ಲೈ ಬೈ 4 ಮಾಡಿದ್ರೆ ಕಂಪ್ಲೀಟ್ ಏರಿಯಾ ಬರುತ್ತೆ. ಸೊ ದಟ್ ಈಸ್ ವೈ ನಾನು ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಏರಿಯಾ ಫಸ್ಟ್ ಕ್ವಾಡ್ರಂಟ್ ದಟ್ ಈಸ್ A O B ಏರಿಯಾ ಕಂಡುಹಿಡ್ತೀವಿ. ಓಕೆ ಸೊ ನಮಗೆ ಇದ್ರದ್ದು ಏರಿಯಾ ಕಂಡುಹಿಡ್ಬೇಕಂದ್ರೆ ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ದ dx ಎಲಿಮೆಂಟ್. ಓಕೆ ಇದೇನಾಗುತ್ತೆ y. ಓಕೆ ಈ dx ಎಲಿಮೆಂಟ್ ಇದು y ಅಂದ್ರೆ ಸೊ ಯು ಹ್ಯಾವ್ ಟು ಫೈಂಡ್ ದ ಏರಿಯಾ ಅಂಡರ್ ದಿಸ್ ಕರ್ವ್. ಏರಿಯಾ ಅಂಡರ್ ದಿಸ್ ಕರ್ವ್ ಕಂಡುಹಿಡಬೇಕಂದ್ರೆ ಸೊ ಇಲ್ಲಿ ಈ ಕರ್ವ್ ಎಲ್ಲಿಂದ ಇಲ್ಲಿ ಎಕ್ಸ್ಟೆಂಡ್ ಆಗ್ತಿದೆ, ಸೊ ಇಲ್ಲಿ x is equal to ಈ ಕರ್ವ್ ಎಲ್ಲಿಂದ ಎಕ್ಸ್ಟೆಂಡ್ ಆಗ್ತಿದೆ x is equal to 0 ಇಂದ x is equal to a ವರೆಗೆ. a ಪ್ಲಸ್ ಇಂದ ಇಲ್ಲಿ a ಪ್ಲಸ್ ನಮಗೆ 4 ಇದೆ, a ಪ್ಲಸ್ ಅಲ್ಲಿ ನಮಗೆ ಸೊ ಈ ಕರ್ವ್ ಎಲ್ಲಿಂದ ಎಲ್ಲಿ ಎಕ್ಸ್ಟೆಂಡ್ ಆಗ್ತಿದೆ x is equal to 0 ಇಂದ x is equal to 4 ವರೆಗೆ ಎಕ್ಸ್ಟೆಂಡ್ ಆಗ್ತಿದೆ. ಓಕೆ ಈ ಕರ್ವ್ ಎಲ್ಲಿಂದ x is equal to 0 ಇಂದ x is equal to 4 ವರೆಗೆ ಎಕ್ಸ್ಟೆಂಡ್ ಆಗ್ತಿದೆ, which means ನಾವು ಏನು ಕಂಡುಹಿಡಿತಾರೆ ಏರಿಯಾ ಆಫ್ ಎಲಿಪ್ಸ್ is equal to area of ellipse. ನಾನು ಇಲ್ಲಿ ಸ್ಪೇಸ್ ಕೂಡ ಅಂತ ನೋಡಿ ಇದನ್ನ ಸಾಲ್ವ್ ಮಾಡ್ಕೊಂಡು ಬರ್ಬೋದು. ಸೊ ಏರಿಯಾ ಆಫ್ ಎಲಿಪ್ಸ್ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ಅಂದ್ರೆ 4 ಟೈಮ್ಸ್ ಆಫ್ ಕನ್ಸಿಡರ್ ಮಾಡ್ತೀವಿ 4 ಟೈಮ್ಸ್ ಆಫ್ ಏನು ಬರುತ್ತೆ 4 ಟೈಮ್ಸ್ ಆಫ್ ಏರಿಯಾ AOB. Okay, so that is it is considered as the dx element. Okay, the length is that is y. Okay.
ಸೊ ನಾನು ಏನ್ ಮಾಡ್ತಿದ್ದೀನಿ, ಇದು 4 ಟೈಮ್ಸ್ ಆಫ್ ಏರಿಯಾ 4 ಟೈಮ್ಸ್ ಆಫ್ ಏರಿಯಾ ಆಫ್ ಎ ಓ ಬಿ ಅಂದ್ರೆ ಸೊ ಏನ್ ಮಾಡ್ತೀನಿ, ಇದನ್ನ ಇದ್ರದ್ದು ಏರಿಯಾ ಕಂಡುಹಿಡಿಯೋದು. ದಟ್ ಈಸ್ ಯು ನೋ ದಟ್ y ಇಂಟು ಡಿ ಎಸ್ ಇಂಟಿಗ್ರೇಷನ್ ಫ್ರಮ್ ಎಲ್ಲಿಂದ ಎಲ್ಲಿವರೆಗೆ, ನಮಗೆ ಎಲ್ಲಿಂದ ಎಲ್ಲಿವರೆಗೆ ಏರಿಯಾ ಕಂಡುಹಿಡಬೇಕು, x is equal to 0 ಇಂದ x is equal to 4. ದಟ್ ಈಸ್ ಇಂಟಿಗ್ರೇಷನ್ ಫ್ರಮ್ 0 ಇಂದ 4. ಸೊ y ಇಂಟು ಡಿ ಎಕ್ಸ್. ಬಟ್ y ಅಂದ್ರೆ ಏನು, y ಅಂದ್ರೆ ಗೊತ್ತಿಲ್ಲಲ್ಲ, ಇದರಿಂದ ಕಂಡುಹಿಡ್ಕೊಳ್ಳಿ, ಈ ಈಕ್ವೇಶನ್ ಇಂದ ಕಂಡುಹಿಡ್ಕೊಳ್ಳೋಣ. ಸೊ ದಟ್ ಈಸ್ ಏನಿದೆ ಈ ಈಕ್ವೇಶನ್ ಇಂದ ಕಂಡುಹಿಡಿಯಬೇಕಂದ್ರೆ ಸೊ ನಮಗೆ ಎಕ್ಸ್ ಸ್ಕ್ವಯರ್, ಸೊ ದಟ್ ಯು ಕ್ಯಾನ್ ರೈಟ್ ದಿಸ್, ಅದನ್ನ ಹೆಂಗ್ ಬರೀಬಹುದು ಅಂದ್ರೆ ಸೊ y ಸ್ಕ್ವೇರ್ ಇದನ್ನ ಹೆಂಗ್ ಬರೀಬಹುದು, ಓಕೆ ಇದನ್ನ ಹೆಂಗ್ ಬರ್ಕೊಂಡ್ರೆ y ಸ್ಕ್ವೇರ್ ಡಿವೈಡೆಡ್ ಬೈ 3 ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು y ಸ್ಕ್ವೇರ್ ಡಿವೈಡೆಡ್ 3 ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 1 ಮೈನಸ್ ಇದನ್ನ ಆ ಕಡೆ ತಗೊಂಡ್ರೆ ಏನಾಗುತ್ತೆ, ಇದನ್ನ ಆ ಕಡೆ ತಗೊಂಡ್ರೆ ಏನಾಗುತ್ತೆ, x ಸ್ಕ್ವೇರ್ ಡಿವೈಡೆಡ್ ಬೈ 4 ಸ್ಕ್ವೇರ್. ಓಕೆ x ಸ್ಕ್ವೇರ್ ಡಿವೈಡೆಡ್ ಬೈ 4 ಸ್ಕ್ವೇರ್ ಆಗುತ್ತೆ. ಸೊ ಆಮೇಲೆ ಇದು ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ, ದಿಸ್ ಯು ಕ್ಯಾನ್ ರೈಟ್ ಆಸ್ y ಡಿವೈಡೆಡ್ ಬೈ 3 ಹೋಲ್ ಸ್ಕ್ವೇರ್, y ಡಿವೈಡೆಡ್ ಬೈ 3 ಹೋಲ್ ಸ್ಕ್ವೇರ್ ಬರ್ಕೊಂಡು ಇದ್ರೆ ಅದು ಏನಿದ್ರೆ ಏನಿರುತ್ತೆ 1 ತಗೊಳ್ಳಿ. ಸೊ ಎಲ್ಸಿಎಂ ತಗೊಳ್ಳಿ, 1 and 4 ಸ್ಕ್ವೇರ್ ಎಲ್ಸಿಎಂ ಏನಿದೆ 4 ಸ್ಕ್ವೇರ್ ಆಗುತ್ತೆ. ಓಕೆ ಸೊ 1 4 ಸ್ಕ್ವೇರ್ 4 ಸ್ಕ್ವೇರ್ 4 ಸ್ಕ್ವೇರ್ 1 4 ಸ್ಕ್ವೇರ್ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ದಿಸ್ ವಿಲ್ ಬಿಕಮ್ 4 ಸ್ಕ್ವೇರ್ ಮೈನಸ್ x ಸ್ಕ್ವೇರ್. 1 into 4 ಸ್ಕ್ವೇರ್ 4 ಸ್ಕ್ವೇರ್ ಬರುತ್ತೆ, ಮೈನಸ್ ಆಫ್ x ಸ್ಕ್ವೇರ್ into 1 is x ಸ್ಕ್ವೇರ್. ಇಷ್ಟ ಆಯ್ತಾ? ಓಕೆ ಸೊ ನಾವು ಈ ಸ್ಕ್ವೇರ್ ಇದೆ ಆ ಕಡೆ ಹೋದ್ರೆ ಏನಾಗುತ್ತೆ, ರೂಟ್ ಆಗುತ್ತೆ, then it will become y divided by 3. ಓಕೆ y divided by 3 plus or minus root of 4 square minus x square divided by 4 square minus x square divided by 4 square. ಓಕೆ ಈಗ ನಾನು ಮಾಡ್ತೀನಿ, ಇದನ್ನ ಪಾಸಿಟಿವ್ ಆಗಿ ತಗೊಳ್ತೀನಿ. ಯಾಕೆ ಹೇಳಿ, ಫಸ್ಟ್ ಕ್ವಾಡ್ರಂಟ್ ಅಲ್ಲಿ y ವ್ಯಾಲ್ಯೂ ಹೊತ್ತಿದ್ರೆ ಏನಿರುತ್ತೆ, ಪಾಸಿಟಿವ್ ಇರುತ್ತೆ. ಅದಕ್ಕೋಸ್ಕರ ಇದನ್ನ ಪಾಸಿಟಿವ್ ಪ್ಲಸ್ ಆರ್ ಮೈನಸ್ ತೆಗೆದು ಬರೀ ಪಾಸಿಟಿವ್ ಅಂತ. ದಟ್ ಈಸ್ ವೈ ದಿಸ್ ಯು ಕ್ಯಾನ್ ರೈಟ್ ಆಸ್ y is equal to 3 ನ ಮೇಲೆ ಬರುತ್ತೆ, 3 ಮೇಲೆ ತಗೊಳ್ಳಿ, ಈ 3 ಮಲ್ಟಿಪ್ಲೈ ಮಾಡಿದ ಮೇಲೆ ಬರುತ್ತೆ ರೂಟ್ ಆಫ್ 4 ಸ್ಕ್ವೇರ್ ಕ್ಯಾನ್ ರೈಟ್ ಆಸ್ ಡಿವೈಡೆಡ್ ಬೈ 4. ಓಕೆ ರೂಟ್ ಆಫ್ 4 ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಹಂಗೆ ಮಾಡ್ಕೊಳ್ಳಿ. ಓಕೆ ಸೊ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ 4 ಟೈಮ್ಸ್ ಆಫ್ ಇಂಟಿಗ್ರೇಷನ್ ಫ್ರಮ್ 0 to 4 3 divided by 4 root of 4 minus x square. Okay sorry 4 square minus x square dx. ಇದರ ಇಂಟಿಗ್ರೇಷನ್ ಕಂಡು ಇಲ್ಲಿ ಏನ್ ಮಾಡಿ, ಸೊ ಹಿಯರ್ ಆರ್ ಇಂಟಿಗ್ರೇಟ್ಸ್ 4 ಕ್ಯಾನ್ಸಲ್ ಮಾಡಬಹುದಾ. ಸೊ 4 ಕ್ಯಾನ್ಸಲ್ ಮಾಡಿದ್ರೆ ಉಳಿಯೋದೇನು ನಮಗೆ, ಏನು ಉಳಿಯುತ್ತೆ ಸೊ ಇಂಟಿಗ್ರೇಷನ್ ಫ್ರಮ್ ಎಲ್ಲಿಂದ ಎಲ್ಲವರೆಗೆ, ಸೊ ಇಲ್ಲಿ 3 ನ ಹೊರಗೆ ಹಾಕೊಳ್ಳಿ, ದಟ್ ಈಸ್ 3 ಇಂಟಿಗ್ರೇಷನ್ ಫ್ರಮ್ 0 to 4. ಸೊ ರೂಟ್ ಆಫ್ a ಸ್ಕ್ವೇರ್ 4 ಸ್ಕ್ವೇರ್ ಮೈನಸ್ x ಸ್ಕ್ವೇರ್. ಓಕೆ ಅದು ಫಾರ್ಮುಲಾ ಗೊತ್ತಿದೆ ನಿಮಗೆ. ಸೊ ಅಲ್ಲಿ ಬಟ್ ಪ್ರೀವಿಯಸ್ ಕ್ವಶನ್ ಅಲ್ಲಿ ಏನಿತ್ತು ನಮಗೆ ಫಾರ್ಮುಲಾ, ಸೊ ಪ್ರೀವಿಯಸ್ ಕ್ವಶನ್ ಇಲ್ಲಿ a ಸ್ಕ್ವೇರ್ ಇತ್ತು, a ಸ್ಕ್ವೇರ್ ಬರ್ಕೊಂಡು ಇದೆ, ಎಲ್ಲೆಲ್ಲಿ a ಸ್ಕ್ವೇರ್ ಇದೆ ಅಲ್ಲಿ a ಸ್ಕ್ವೇರ್ ಬರ್ಕೊಂಡಿದೆ. ಬಟ್ ನಮಗೆ ಇಲ್ಲಿ ಏನಿದೆ 4 ಸ್ಕ್ವೇರ್ ಇದೆ. ಓಕೆ ಇಲ್ಲಿ ಏನಿದೆ ನಮಗೆ 4 ಸ್ಕ್ವೇರ್ ಇದೆ, ಅಲ್ಲಿಂದ್ರೆ ಎಲ್ಲೆಲ್ಲಿ a ಇದೆ ಅಲ್ಲಿ ಏನಾಗಬೇಕು, ನಾವು 4 ಸ್ಕ್ವೇರ್ ಹಾಕಬೇಕು. ದಟ್ ಈಸ್ this will become 3 times of so x divided by 2 right as it is. Okay so root of 4 square minus x square. Okay 4 square minus x square plus a square divided by 2. A square ಅಂದ್ರೆ ಎಷ್ಟಿದೆ, a square is nothing but 4 square ಅಂದ್ರೆ 16. Okay 16 divided by 2 sin inverse of x divided by a plus ಅಲ್ಲಿ ಏನಿದೆ ನಮಗೆ 4 ಇದೆ 4. Okay so ಇಷ್ಟು ನೋಡಿ. ಓಕೆ ಈ ಇಷ್ಟು ಸಾಲ್ವ್ ಮಾಡಿದಾಗ ನಾವು ಲಿಮಿಟ್ಸ್ ಅಪ್ಲೈ ಮಾಡಬೇಕು. ಲಿಮಿಟ್ಸ್ ಅಲ್ಲಿ 0 ಇಂದ 4. ಓಕೆ 0 ಇಂದ 4. ಈಗ ಫಸ್ಟ್ ಏನ್ ಮಾಡಬೇಕು, 4 ಸಬ್ಸ್ಟಿಟ್ಯೂಟ್ ಮಾಡಬೇಕು. ದಟ್ ಈಸ್ 3 ಯೂನಿಟ್ as it is. 4 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಇಟ್ ಈಸ್ 4 divided by 2 ಆಗುತ್ತೆ. ರೂಟ್ ಆಫ್ 4 minus 4 square minus 4 square ಅಂದ್ರೆ 0 ಆಗುತ್ತೆ ಡೈರೆಕ್ಟ್ ಆಗಿ. ದಿಸ್ ಇಸ್ ರೈಟ್ 0 plus 16 divided by 2 1 ja 2 8. It will become 8 sin inverse of x plus line ಗೆ 4 ಆಗುತ್ತೆ. So this is 4 divided by 4. So ಇಲ್ಲಿ ಮೈನಸ್ ಆಫ್ ಏನ್ ಮಾಡ್ಬೇಕು, ಈಗ ಏನ್ ಮಾಡ್ಬೇಕು 0 ಸಬ್ಸ್ಟಿಟ್ಯೂಟ್ ಮಾಡಿ. ಈಗ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ x into 0 ಏನಾಗುತ್ತೆ, ಇಟ್ ಈಸ್ ಆಲ್ವೇಸ್ 0 only. This will become 0 plus ಓಕೆ ಇಲ್ಲಿ sin inverse of 0 ಏನ್ ಮಾಡ್ತೇವೆ ಗೊತ್ತಿದ್ರು ಅದನ್ನು 0 ಬರ್ತದೆ. ದಟ್ ಈಸ್ 0 ರೈಟ್ ಆಸ್ ಇಟ್ ಇಸ್. ಓಕೆ ಇಷ್ಟ ಆಯ್ತಾ. ಸೊ ನಾವು ದಿಸ್ 3 ರೈಟ್ ಆಸ್ ಇಟ್ ಈಸ್. ಓಕೆ ಸೊ ನಾವು ಇಲ್ಲಿ ಏನಾಗುತ್ತೆ, ಸೊ 8 times of sin inverse of ಇಲ್ಲಿ ಏನಾಗುತ್ತೆ 4 ಕ್ಯಾನ್ಸಲ್ ಮಾಡಿದ್ರೆ 1 ಬರುತ್ತೆ. sin inverse of 1 ಅಂದ್ರೆ sin inverse of 1 is nothing but that is pi by 2 rated pi by 2 here. Okay so ಇವಾಗ ಮಲ್ಟಿಪ್ಲೈ ಮಾಡೋಣ, ಏನು ಬರುತ್ತೆ ನೋಡಿ. ಸೊ 2 1 ja 2 4. ಓಕೆ ಸೊ ನಮ್ಗೆ ಏನಾಗುತ್ತೆ 4 3 ja 12 ಆಗುತ್ತೆ. ದಟ್ ಈಸ್ 12 pi. ಓಕೆ ನಮ್ಗೆ ಏನು ಬರುತ್ತೆ, ಏರಿಯಾ ಆಫ್ ಎಲಿಪ್ಸ್ ಇಸ್ ಈಕ್ವಲ್ ಟು ಏರಿಯಾ ಆಫ್ ಎಲಿಪ್ಸ್ is equal to 12 pi ಸ್ಕ್ವೇರ್ ಯೂನಿಟ್ಸ್. ಓಕೆ ಸೊ ಎಷ್ಟು ಬರುತ್ತೆ ನಿಮ್ಗೆ 5 ಮಾರ್ಕ್ಸ್ ನೋಡಿ, ಜಸ್ಟ್ ಬರ್ಕೊಳ್ಳಿ. ಓಕೆ ಸೊ ಇದೇ ತರ ನೆಕ್ಸ್ಟ್ ಕ್ವಶನ್ ಇದೆ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದಾಗ ಫೈಂಡ್ ದ ಏರಿಯಾ ಆಫ್ ರೀಜನ್ ಬೌಂಡೆಡ್ ಬೈ ದಿ ಎಲಿಪ್ಸ್ x ಸ್ಕ್ವೇರ್ ಡಿವೈಡೆಡ್ ಬೈ 4
ಪ್ಲಸ್ y ಸ್ಕ್ವೇರ್ ಡಿವೈಡೆಡ್ ಬೈ 9 ದಟ್ ಈಸ್ ಈಕ್ವಲ್ ಟು 1. ಓಕೆ, ಸೊ ಬಟ್ ನಮ್ಮ ಕ್ವಶನ್ ಅಲ್ಲಿ ನೋಡಿ ನಾರ್ಮಲ್ ಆಗಿ x ಇದು ಯಾವ ಫಾರ್ಮೆಟ್ ಇದೆ, x ಸ್ಕ್ವೇರ್ ಡಿವೈಡೆಡ್ ಬೈ a ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಡಿವೈಡೆಡ್ ಬೈ b ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಇದು ಯಾವ ಫಾರ್ಮೆಟ್ ಇದೆ, ಸೊ ನಮಗೆ ಏನಂತ ದಿಸ್ ಇಸ್ a ಸ್ಕ್ವೇರ್ ಫಾರ್ಮೆಟ್ ಇದೆ, ದಿಸ್ ಇಸ್ b ಸ್ಕ್ವೇರ್, x ಸ್ಕ್ವೇರ್ ಡಿವೈಡೆಡ್ ಬೈ a ಸ್ಕ್ವೇರ್ ಪ್ಲಸ್ ಬಟ್ ಈ a ಸ್ಕ್ವೇರ್ ವ್ಯಾಲ್ಯೂ ಲೆಸ್ಸರ್ ದನ್ ಇದೆ. ಓಕೆ, ಸೊ ನಾವು a ಸ್ಕ್ವೇರ್ ವ್ಯಾಲ್ಯೂ ಲೆಸ್ ಇದ್ದಾಗ ನಾವು ಏನು ಹೇಳಿದೆ, b ಸ್ಕ್ವೇರ್ ಗಿಂತ a ಸ್ಕ್ವೇರ್ ವ್ಯಾಲ್ಯೂ b ಸ್ಕ್ವೇರ್ ಗಿಂತ ಕಡಿಮೆ ಇದ್ದಾಗ ಸೊ ಎಲಿಪ್ಸ್ ಮೇಜರ್ ಆಕ್ಸಿಸ್ ಇದರ ಮೇಲೆ ಬರುತ್ತೆ, ಎಲಿಪ್ಸ್ ಮೇಜರ್ ಆಕ್ಸಿಸ್ ನಮಗೆ ಸೊ y ಆಕ್ಸಿಸ್ ಮೇಲೆ ಬರ್ತಿತ್ತು. ಓಕೆ, ಸೊ ಎಲಿಪ್ಸ್ ಮೇಜರ್ ಆಕ್ಸಿಸ್ ಇದರ ಮೇಲೆ ಬರ್ತಿತ್ತು, ನಮಗೆ y ಆಕ್ಸಿಸ್ ಮೇಲೆ ಬರ್ತಿತ್ತು. ಓಕೆ, ಸೊ ದಿಸ್ y ಆಕ್ಸಿಸ್ ಮೇಲೆ ಬರುತ್ತೆ ಅಂದ್ರೆ ಎಲಿಪ್ಸ್ ನಮಗೆ. ಓಕೆ, ಎಲಿಪ್ಸ್ ಮೇಜರ್ ಆಕ್ಸಿಸ್ ಈ ತರ ಬರುತ್ತೆ. ಓಕೆ, ಈ ತರ ಬರುತ್ತೆ ಅಂತ ಅಂದಾಗ ಸೊ ಈ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಾಗ್ತದೆ, ಈ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಾಗ್ತವೆ ಅಂದಾಗ ನಮಗೆ ದಿಸ್ ಕೋಆರ್ಡಿನೇಟ್ ಪಾಯಿಂಟ್ ಏನಾಗುತ್ತೆ, ಸೊ 2, 0 ದಿಸ್ ಇಸ್ 2, 0. ಓಕೆ, ಈ ಕೋಆರ್ಡಿನೇಟ್ ಪಾಯಿಂಟ್ ಏನಾಗುತ್ತೆ 0, 3. ಈ ಕೋಆರ್ಡಿನೇಟ್ ಪಾಯಿಂಟ್ ಏನಾಗುತ್ತೆ 2, 0 ಆಗುತ್ತೆ, ಈ ಕೋಆರ್ಡಿನೇಟ್ ಪಾಯಿಂಟ್ ಏನಾಗುತ್ತೆ 0, 3 ಆಗುತ್ತೆ. ಓಕೆ, ಸೊ ಇಷ್ಟ ಆಯ್ತಾ. ಓಕೆ, ಇಷ್ಟ ಆದ್ಮೇಲೆ ನಾವೇನ್ ಮಾಡೋಣ ಅಂದ್ರೆ ಓಕೆ, ಸೊ ಈಗ ನಾವೇನ್ ಮಾಡೋಣ ಅಂದ್ರೆ ಒಂದೇ ಸ್ಟ್ರಿಪ್ ಕನ್ಸಿಡರ್ ಮಾಡೋಣ. ಓಕೆ, ಸೊ ನಾವೇನ್ ಮಾಡೋಣ ಒಂದೇ ಸ್ಟ್ರಿಪ್ ಕನ್ಸಿಡರ್ ಅಂದ್ರೆ ಯಾವುದು ಇದಷ್ಟೇ ತಗೊಳ್ಳೋಣ, ಇದಷ್ಟೇ ತಗೊಂಡು ಸಾಲ್ವ್ ಮಾಡ್ಕೊಂಡು ತಗೊಳ್ಳೋಣ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಸ್ಮಾಲ್ ಎಲಿಮೆಂಟ್ as dx. ಓಕೆ, ಸ್ಮಾಲ್ ಎಲಿಮೆಂಟ್ as dx ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಓಕೆ, ಇದು ಇಸ್ ಲೆಂತ್ ಆಫ್ ದಿ ದಿಸ್ ದಿ ಸ್ಮಾಲ್ ಎಲಿಮೆಂಟ್ ಎಷ್ಟು ಬರುತ್ತೆ, ದಟ್ ಇಸ್ ಲೆಂತ್ ಆಫ್ ಸ್ಮಾಲ್ ಎಲಿಮೆಂಟ್ ಎಷ್ಟು ಬರುತ್ತೆ, ದಟ್ ಇಸ್ y. ಲೆಂತ್ ಆಫ್ ಸ್ಮಾಲ್ ಎಲಿಮೆಂಟ್ ಏನು ಬರುತ್ತೆ, y ಬರುತ್ತೆ. ಓಕೆ, ಸೊ ಇದರಲ್ಲಿ ನಾವು ಸಾಲ್ವ್ ಮಾಡ್ಕೊಂಡು ತಗೋಣ. ಸೊ ದಿಸ್ ವಾಟ್ ಔಟ್ ದಿಸ್ area under this curve from ಎಲ್ಲಿಂದ ಎಲ್ಲಿವರೆಗೆ, ಸೊ x is equal to ಇಲ್ಲಿ x value ಏನು ಬರುತ್ತೆ, x value 0 ಬರುತ್ತೆ, ಇಲ್ಲಿ x value ಎಷ್ಟು ಬರುತ್ತೆ, x value ಸೊ ನಮಗೆ ಸೊ x value ಇಲ್ಲಿ ಎಷ್ಟು ಆಗುತ್ತೆ, ಸೊ 2 ಬರುತ್ತೆ. ಓಕೆ, ಸೊ we have to find the area under the curve from x is equal to 0 ಇಂದ x is equal to 2. ಇದನ್ನ ಕಂಡುಹಿಡಿದು ಮಲ್ಟಿಪ್ಲೈ ಬೈ ಎಷ್ಟು ಮಾಡಬೇಕು, 4 ಮಲ್ಟಿಪ್ಲೈ 1, 2, 3, 4 ಮಲ್ಟಿಪ್ಲೈ ಬೈ 4 ಮಾಡ್ತೀವಿ. ಸೊ ಇದು ನನ್ನ ಫಿಗರ್ ಅಲ್ಲಿ ನಮ್ಗೆ ಚೆನ್ನಾಗಿ ಕಾಣ್ತಿಲ್ಲ, ಬಟ್ ನಿಮ್ಗೆ ಬರುತ್ತೆ, ಕರೆಕ್ಟ್ ಬರುತ್ತೆ. ಇದು ಫಿಗರ್ ಸ್ವಲ್ಪ ಈಕ್ವಲ್ ಕಾಣಿಸ್ತಿಲ್ಲ, ಬಟ್ ಈಕ್ವಲ್ ಇರ್ತಾವೆಲ್ಲ. ಓಕೆ, ಸೊ ನಮಗೆ ಈ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 4 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಈ ಕಂಪ್ಲೀಟ್ ಏರಿಯಾ ಆಫ್ ಎಲಿಪ್ಸ್ ಬರುತ್ತೆ. ಓಕೆ, ದಟ್ ಈಸ್ ವೈ ಸ್ಪೇಸ್ ಬಿಟ್ಟು ಇಲ್ಲಿ ಬರ್ಕೊಂಡು ಹೋಗಿ. ಸೊ ಏರಿಯಾ ಆಫ್ ಎಲಿಪ್ಸ್ ಇಸ್ ಈಕ್ವಲ್ ಟು ಏರಿಯಾ ಆಫ್ ಎಲಿಪ್ಸ್ that is equal to 4 times of ಏನು 4 times of area of AO. Okay, now AO ಅನ್ನು ಕನ್ಸಿಡರ್ ಮಾಡ್ಕೊಂಡು let us consider this as A, this as O, this as B ಅಂತ ಕನ್ಸಿಡರ್ ಮಾಡ್ಕೊಂಡು ಇಲ್ಲೊಂದು ಸ್ಮಾಲ್ ಸ್ಟ್ರಿಪ್ ತಗೊಂಡ್ವಿ. ಆ ಸ್ಮಾಲ್ ಸ್ಟ್ರಿಪ್ ಇಂದು ನಮಗೆ ವಿಡ್ತ್ ಎಷ್ಟಿದೆ, dx ಆಗುತ್ತೆ, the length of the small strip is y. Okay, so with the length of y ಇದ್ದಾಗ which means ಇದೇನಾಗುತ್ತೆ 4 times of integration from. Okay, 4 times of y into dx. But integration from ಎಲ್ಲಿಂದ ಎಲ್ಲಿವರೆಗೆ ನಮಗೆ ಸೊ ಏರಿಯಾ ಕಂಡುಹಿಡಿತೀವಿ x is equal to 0 ಅಂತ. ಏರಿಯಾ ಅಂದ್ರೆ x is equal to 0 to 2 ಅಂದ್ರೆ ನಾವು ಇಂಟಿಗ್ರೇಷನ್ ಎಲ್ಲಿಂದ ಎಲ್ಲಿವರೆಗೆ ಅಪ್ಲೈ ಮಾಡಬಹುದು, x is equal to 0 ಇಂದ 2 ವರೆಗೆ. ವಾಟ್ ಅಬೌಟ್ y ನ y ಹೆಂಗೆ ಕಂಡುಹಿಡಿಯೋದು, ಇದನ್ನ ಈಕ್ವೇಷನ್ ಯೂಸ್ ಮಾಡ್ಕೊಂಡು ಕಂಡುಹಿಡಬೇಕು. ಓಕೆ, ಸೊ ಇನ್ನೇನ್ ಮಾಡಿ, ಸೊ y ಸ್ಕ್ವೇರ್ ಡಿವೈಡೆಡ್ ಬೈ 9 ಇದಂಗೆ ಮಾಡ್ಬೇಕು, ಇದನ್ನೆಲ್ಲ ಆ ಕಡೆ ತಗೊಂಡ್ಬೇಕು. ಸೊ ದಿಸ್ ಯು ಕ್ಯಾನ್ ರೈಟ್ ಆಸ್ y square divided by 3 square. Okay, y square divided by 3 square that is equal to ಅದನ್ನ ಕಟ್ ಕೊಡ್ತಾರೆ ಏನಾಗುತ್ತೆ 1 minus x square. ನಾನು ಸ್ಕ್ವೇರ್ 4 ನ ಏನು ಮಾಡ್ತೀನಿ 2 ಸ್ಕ್ವೇರ್ ಅಂತ ಬರ್ಕೊಳ್ತಿದ್ದೀನಿ. this will become x square divided by 2 square. Okay, x square divided by 2 square ಅಂತ ಬರ್ತೀನಿ. Now you just see here ಇದು ಏನಾಗುತ್ತೆ ಅಂದ್ರೆ y square divided by 3 square I can write as y divided by 3 whole square. y divided by 3 whole square ಬರ್ಕೊಳ್ತೀನಿ. ಅದೇ ತರ ಸೊ ನಮಗೆ ಇದನ್ನ ಏನು ಬರುತ್ತೆ 1 minus ಇದೇನಿಂದ 1 ಇರುತ್ತೆ, LCM ತಗೊಂಡ್ರೆ ಏನಾಗುತ್ತೆ, ಸೊ 1 and 2 LCM ಸ್ಕ್ವೇರ್, LCM ಏನಾಗುತ್ತೆ 2 ಸ್ಕ್ವೇರ್ ಆಗುತ್ತೆ. ಸೊ 1 2 ಸ್ಕ್ವೇರ್ 2 ಸ್ಕ್ವೇರ್ 2 ಸ್ಕ್ವೇರ್ 1 2 ಸ್ಕ್ವೇರ್. ಓಕೆ, 1 2 ಸ್ಕ್ವೇರ್ 2 ಸ್ಕ್ವೇರ್ 2 ಸ್ಕ್ವೇರ್ 1 2 ಸ್ಕ್ವೇರ್ ಆಗುತ್ತೆ. ಅವಾಗ ಏನಾಗುತ್ತೆ, ಸೊ 1 into 2 ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ 2 ಸ್ಕ್ವೇರ್ ರೈಟ್ ಆಸ್ ಇಟ್ ಈಸ್ ಮೈನಸ್ ಆಫ್ x ಸ್ಕ್ವೇರ್ into 1 is x ಸ್ಕ್ವೇರ್. ಇಲ್ಲಿ ಸ್ಕ್ವೇರ್ ಇದೆ ಏನಾಗುತ್ತೆ ಆ ಕಡೆ ಹೋದ್ರೆ, ಸೊ ನಮಗೆ ರೂಟ್ ಆಗುತ್ತೆ, you can write as y divided by 3 that is equal to plus or minus root of 2 square right as it is minus x square divided by 2 square. Okay, x square divided by 2 square ಇದೆ ಹಂಗೆ ಮಾಡ್ಕೊಳ್ಳಿ. ಸೊ ನಾವು y ಸೊ ನಾವು 3 ನ ಇಲ್ಲಿ ತಗೊಂಡು ಹೋಗ್ಬೇಕಾ, ಸೊ 3 ನ ಇಲ್ಲಿ ತಗೊಂಡು 3 ನ ತಗೊಂಡಿದೆ ನಾನು ಈ y ವ್ಯಾಲ್ಯೂ ನಾವು ಪಾಸಿಟಿವ್ ತಗೊಳ್ತೀನಿ. ಸೊ y ವ್ಯಾಲ್ಯೂ ಯಾಕೆ ಪಾಸಿಟಿವ್ ತಗೊಳ್ತೀನಿ ಅಂದ್ರೆ, ಸೊ ನಮಗೆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಸೊ y ವ್ಯಾಲ್ಯೂ ಯಾವತ್ತಿದ್ರೆ ಪಾಸಿಟಿವ್ ಇರುತ್ತೆ. ಓಕೆ, f of x ಅಲ್ಲಿ ಫಸ್ಟ್ ವ್ಯಾಲ್ಯೂ ಯಾವತ್ತಿದ್ರೆ ಕ್ವಾಡ್ರೆಂಟ್ ಅಲ್ಲಿ ಫಸ್ಟ್ ಪಾಸಿಟಿವ್ ಅಥವಾ ಪಾಸಿಟಿವ್ ತಗೊಳ್ತೀನಿ. ಸೊ ಡಿವೈಡೆಡ್ ಬೈ ರೂಟ್ 2 ಸ್ಕ್ವೇರ್ ಅಂದ್ರೆ ಏನು ಬರುತ್ತೆ, ದಟ್ ಈಸ್ 2 ಬರುತ್ತೆ. ರೂಟ್ ಆಫ್ 2 ಸ್ಕ್ವೇರ್ ಬರುತ್ತೆ, 2 ಸ್ಕ್ವೇರ್ ಮೈನಸ್ x. ಓಕೆ, ಸೊ ಇದನ್ನ ನೋಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸೊ y ವ್ಯಾಲ್ಯೂ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬರುತ್ತೆ ನೋಡಿ, ಇಟ್ ಈಸ್ 4 ಯು ರೈಟ್ ಆಸ್ ಇಟ್ ಈಸ್ ಇಂಟಿಗ್ರೇಷನ್ ಫ್ರಮ್ 0 to 2 ರೈಟ್ ಆಸ್ ಇಟ್ ಈಸ್ and 3 divided by 2 into root of 2 square minus x. Okay, so 2 square minus x square ಅದನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಅದನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ, ದಟ್ ವಿಲ್ ಬಿಕಮ್
2 1 ಗೆ 2 2 ಗೆ. So 2 1 ಗೆ 2 2 ಗೆ 2 into 3 ಮಾಡಿದ್ರೆ ಏನಾಗುತ್ತೆ, that is 6 ಆಗುತ್ತೆ. That is 6 times of integration from ಎಲ್ಲಿಂದ ಎಲ್ಲಿವರೆಗೆ 0 ಇಂದ 2 root of 2 square minus x square. ಇಷ್ಟ ಆಯ್ತಾ, root of 2 square minus x square. So this 6 you write as it is. Okay, ಆಮೇಲೆ integration of this ನಿಮ್ಗೆ ಗೊತ್ತು ನಮಗೆ, ಈಗ ನೆಕ್ಸ್ಟ್ ಸಾಲ್ವ್ ಮಾಡ್ತೀನಿ. that is x divided by 2 into root of 2 square minus x square. Okay, plus sin inverse of x divided by a. Okay, x divided by a. So ಈಗ ಲಿಮಿಟ್ಸ್ ಅಪ್ಲೈ ಮಾಡೋ, ಲಿಮಿಟ್ಸ್ ಎಲ್ಲಿಂದ ಎಲ್ಲಿವರೆಗೆ 0 ಇಂದ. So limits you apply 0 ಇಂದ 2. Okay, limits apply ಮಾಡಿದ್ರೆ ಏನಾಗುತ್ತೆ, this 6 you write as it is. ಈಗ ಫಸ್ಟ್ ಏನು ಮಾಡಿ 2 ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲಿ x ಇದೆ 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ so 2 divided by 2 ಬರುತ್ತೆ. root of 2 square minus 2 square, 2 square minus 2 square ಅಂದ್ರೆ that is 0 ಆಗುತ್ತೆ. that is why ಇದು 0 ಬರ್ಕೊಂಡ್ರೆ 0 plus sin inverse of, okay, ಇಲ್ಲಿ ಫಾರ್ಮುಲಾ ಮಿಸ್ ಮಾಡಿದ್ವಿ, ಫಾರ್ಮುಲಾ ಮಿಸ್ ಮಾಡಿದ್ವಿ. ಇಲ್ಲಿ ಏನು ಬರಬೇಕಿತ್ತು ನಮಗೆ, a square divided by 2 ಬರಬೇಕಿತ್ತು, a square divided by 2. ಓಕೆ, ಸೊ ನಮಗೆ a ಸ್ಕ್ವೇರ್ ಪ್ಲಸ್ ಇಲ್ಲಿ ಏನಿದೆ ನಮಗೆ, ಸೊ a ಸ್ಕ್ವೇರ್ ಪ್ಲಸ್ ಇಲ್ಲಿ ನಮಗೆ a ಸ್ಕ್ವೇರ್ ಡಿವೈಡೆಡ್ ಬೈ 2. ಸೊ a ಸ್ಕ್ವೇರ್ ಪ್ಲಸ್ ಇಲ್ಲಿ ನಮಗೆ ಇದೆ, ಸೊ 2 ಸ್ಕ್ವೇರ್ ಇದೆ, ದಟ್ ಇಸ್ 2 ಸ್ಕ್ವೇರ್ ಗೆ ಇಟ್ ಇಸ್ 4. ಓಕೆ, ಸೊ ನಮಗೆ ಏನಾಗುತ್ತೆ ಇಲ್ಲಿ 2 1 ಗೆ 2 2 ಗೆ, ಸೊ ದಿಸ್ ವಿಲ್ ಬಿಕಮ್ ಸೊ 2 times of ಇಲ್ಲಿ ಏನಾಗುತ್ತೆ ಅಂದ್ರೆ 2 times of sin inverse of x ಪ್ಲಸ್ ಇಲ್ಲಿ ಹಾಕಿ 2 ಹಾಕಿ, ದಟ್ ವಿಲ್ ಬಿಕಮ್ 2 divided by a ಪ್ಲಸ್ ಇಲ್ಲಿ ಏನು ಹಾಕಬೇಕು ನಾವು, ಸೊ 2 ಹಾಕಿ, a ಪ್ಲಸ್ ಇಲ್ಲಿ 2 ಹಾಕಿ, ದಟ್ ಇಸ್ 2 divided by 2. sin inverse of 2 divided by 2. ಓಕೆ, ಇಲ್ಲಿ ಇಷ್ಟ ಆಯ್ತಾ. ಸೊ ಫಸ್ಟ್ ಏನು ಮಾಡಿ, ಈಗ 2 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಮೈನಸ್ ಆಫ್, ಈಗ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು, x ವ್ಯಾಲ್ಯೂ 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ, 0 into anything ಏನಿದೆ 0 ನೇ ಬರುತ್ತೆ, ಪ್ಲಸ್ ಸೊ sin inverse of 0. sin inverse of 0 ಅಂದ್ರೆ ಏನು ಬರುತ್ತೆ, sin inverse of 0 is also 0, that is why ಇಷ್ಟು. ಓಕೆ, 0 into anything ಏನಿದೆ 0 ನೇ ಬರೋದು, ಅದಕ್ಕೋಸ್ಕರ ನೀವು ಏನು ಮಾಡ್ತಿಲ್ಲ. ಸೊ 6 you write as it is, 6 ಹೆಂಗಿದೆ ಹೆಂಗೆ ಬರ್ಕೊಳ್ಳಿ. ಇಲ್ಲಿ 2 times of sin inverse of 2 ಕ್ಯಾನ್ಸಲ್ ಮಾಡಿ, 2 ಕ್ಯಾನ್ಸಲ್ ಮಾಡಿದ್ರೆ 1 ಬರುತ್ತೆ. sin inverse of 1, sin inverse of ಯಾವ ವ್ಯಾಲ್ಯೂಗೆ 1 ಬರುತ್ತೆ, that is sin inverse of pi by 2 ಗೆ ನಮಗೆ ಏನು ಬರುತ್ತೆ, 1 ಬರುತ್ತೆ. ಓಕೆ, this you write as minus of ಇದು minus of 0 ಅಂದ್ರೆ ಏನು ಬರ್ಕೊಳ್ಳೋದು ಬೇಡ, that is 0 ನೇ ಬರುತ್ತೆ ಅದು. ಓಕೆ, ಇಲ್ಲಿ 2 ಕ್ಯಾನ್ಸಲ್ ಮಾಡಿ, 2 ಕ್ಯಾನ್ಸಲ್ ಮಾಡಿದ್ರೆ ಉಳಿಯೋದು ಇಲ್ಲಿ 6. ಓಕೆ, 6 pi ಉಳಿದಾಗ ಸೊ ನಮಗೆ ಏನು ಬರೀಬಹುದು, ಏರಿಯಾ ellipse that is equal to 6 pi square ellipse. area of ellipse is equal to ಏನು ಬರುತ್ತೆ, that is 6 pi square ellipse. ಓಕೆ, ಸೊ ಇಷ್ಟು 4 ಕ್ವಶನ್ ನೋಡಿ, ಇದೆಷ್ಟು 4 ಕ್ವಶನ್. ಸೊ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇಷ್ಟೇ 4 ಕ್ವಶನ್ ಕೇಳೋದು, ಆಲ್ಮೋಸ್ಟ್ ಈ 4 ಕ್ವಶನ್ ಕೇಳಿದಾನೆ. ಓಕೆ, ಈ 4 ಕ್ವಶನ್ ಬಿಟ್ಟು ಬೇರೆ ಕ್ವಶನ್ ಕೇಳಲ್ಲ, ಬಟ್ ಕೆಲವೊಂದು ಮಿಸ್ಲೇನಿಯಸ್ ಕ್ವಶನ್ಸ್ ಅಲ್ಲಿ ಇದಾವೆ. ಓಕೆ, ಆ ಮಿಸ್ಲೇನಿಯಸ್ ಕ್ವಶನ್ ಸಾಲ್ವ್ ಮಾಡ್ಸೋಣ. ಓಕೆ, ಸೊ ಈ ಮಿಸ್ಲೇನಿಯಸ್ ಎಕ್ಸಾಂಪಲ್ಸ್ ಅದಲ್ಲ, ಅವನು ಕೇಳಿದ್ರೆ ಕೇಳ್ಬೋದು, ಹೇಳಕ್ ಬರಲ್ಲ, ನಿಮ್ ಹಣೆ ಬರ ಚೆನ್ನಾಗಿಲ್ಲ ಅಂದ್ರೆ ಆ ಮಿಸ್ಲೇನಿಯಸ್ ಕ್ವಶನ್ ಕೇಳ್ಬೋದು. ಆಲ್ಮೋಸ್ಟ್ ನಿಮ್ಗೆ ಫಸ್ಟ್ 2 ಕ್ವಶನ್ ಕೇಳಿ, ಇದನ್ನು ಕೇಳಿದ್ರು. ಓಕೆ, ಇವು ವೇಳೆ ಏನು, ಸೊ ಇದೊಂದು ಈ ಕ್ವಶನ್ ಕೇಳಿದ್ರೆ ಈ ಕ್ವಶನ್ ಕೇಳ್ತಾನೆ, ಫೈಂಡ್ ದ ಏರಿಯಾ ಎನ್ಕ್ಲೋಸ್ಡ್ ಬೈ ಸರ್ಕಲ್ x square plus y square that is equal to a square. ಇಲ್ಲಾಂದ್ರೆ ಈ ಕ್ವಶನ್ ಕೇಳಿ. ಓಕೆ, ಈ ಕ್ವಶನ್ ಫೈಂಡ್ ದ ಏರಿಯಾ ಎನ್ಕ್ಲೋಸ್ಡ್ ಬೈ ಎ ಎಲಿಪ್ಸ್ x square divided by a square plus y square divided by b square is equal to 1. ಸೊ ಇಷ್ಟು ಕ್ವಶನ್ ಇವೆರಡರಲ್ಲಿ ಒಂದು ಕೇಳಿದ್ರೆ ಕೇಳ್ತಾನೆ, ಆಲ್ಮೋಸ್ಟ್ ಇವನು ಕೇಳಲ್ಲ, ಬಟ್ ನಾನು ಮಾಡಿಸ್ತೀನಿ. ಓಕೆ, ಈಗ ಹೇಳಕ್ ಬರಲ್ಲ, ಹಣೆ ಬರ ಚೆನ್ನಾಗಿಲ್ಲ ಅಂದ್ರೆ ಏನಾದ್ರೂ ಆಗ್ಬೋದು, ಅದಕ್ಕೋಸ್ಕರ ನಾನೆಲ್ಲ ಕ್ವಶನ್ಸ್ ಮಾಡಿಸ್ಕೊಡ್ತೀನಿ. ಓಕೆ, ಈಗ ನೋಡೋಣ ನೆಕ್ಸ್ಟ್ ಕ್ವಶನ್ ಏನಿದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ಫೈಂಡ್ ದ ಏರಿಯಾ ಆಫ್ ರೀಜನ್ bounded by the line y is equal to 3x plus 2 and the x axis ಏನ್ ಕೊಟ್ಟಿದ್ದಾರೆ ಅಂದ್ರೆ ಅವರು, ಸೊ ಒಂದು ಲೈನ್ ಇದೆ, ಆ ಲೈನ್ ಎದ್ರ ಮೇಲೆ ಬೌಂಡ್ ಆಗಿದೆ ಅಂದ್ರೆ x axis ಮೇಲೆ ನಮಗೆ ಏರಿಯಾ ಕವರ್ ಮಾಡ್ತಿದೆ, x axis ಮೇಲೆ ಏರಿಯಾ ಬೌಂಡ್ ಆಗ್ತಿದೆ. ಓಕೆ, ಅದ್ರದ್ದು ಎಲ್ಲಿಂದ ಎಲ್ಲವರೆಗೆ ಬೌಂಡ್ ಆಗ್ತಿದೆ ಅಂದ್ರೆ x is equal to -1 ಇಂದ 1. ಓಕೆ, ಸೊ ನಮಗೆ ಲೆಟ್ ಅಸ್ ಕನ್ಸಿಡರ್ ಯಾವ ತರ ಇರುತ್ತೆ ಅಂತ, ಒಂದು ಯಾವ್ದೋ ಲೈನ್ ಇದೆ ಅಂತ ಅನ್ಕೊಳ್ಳಿ, ಯಾವ್ದೋ ಲೈನ್ ಈ ತರ ಇದೆ. ಓಕೆ, ಈ ತರ ಲೈನ್ ಇದ್ದ, ಸಾರಿ ಇದು x axis ಮತ್ತೆ y axis ಈ ತರ ಒಂದು ಲೈನ್ ಆ ತರ ಇದೆ. ಓಕೆ, ಸೊ ನಮ್ಗೆ ಈ ತರ ಒಂದು ಲೈನ್ ಇದ್ದಾಗ, ಸೊ ಈ ಲೈನ್ x axis ಮೇಲೆ ಏರಿಯಾ ಕವರ್ ಮಾಡ್ತದೆ, ಅಂದ್ರೆ ಏರಿಯಾ ಬೌಂಡ್ ಮಾಡ್ತಿದೆ. ಅಂದ್ರೆ ಏರಿಯಾ ಎಲ್ಲಿ ಬೌಂಡ್ ಮಾಡ್ತಿದೆ ಅಂದ್ರೆ x is equal to x ವ್ಯಾಲ್ಯೂ -1 ಇಂದ x ವ್ಯಾಲ್ಯೂ ಸೊ 1 ಇಂದ ಈ ತರ ಏರಿಯಾ ಬೌಂಡ್ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ ಅವರು. ಓಕೆ, ಸೊ x ವ್ಯಾಲ್ಯೂ -1 ಇಂದ x ವ್ಯಾಲ್ಯೂ 1 ವರೆಗೆ ನಮ್ಗೆ ಏನಾಗುತ್ತೆ, ಈ ಲೈನ್ y is equal to 3x plus 2 ಇದೇನಾಗುತ್ತೆ, x axis ಮೇಲೆ ಏರಿಯಾ ಬೌಂಡ್ ಮಾಡ್ತಿದೆ. ಸೊ ಅದು ಯಾವ ತರ ಬೌಂಡ್ ಮಾಡ್ತಾರೆ, ಈ ತರ ಬೌಂಡ್ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಇದನ್ನ ನಾರ್ಮಲಿ ಆ ಗ್ರಾಫ್ y is equal to 3x plus 2 ನ ನಾರ್ಮಲಿ ನಾವು ಗ್ರಾಫ್ ಪ್ರಕಾರ ಹಾಕೊಳ್ಳೋಣ. ಓಕೆ, ಗ್ರಾಫ್ ಏನ್ ಹಾಕ್ತೀರಾ, ಫಸ್ಟ್ ಲೆಟ್ ಅಸ್ ಕನ್ಸಿಡರ್ as this as y axis and this as x axis.
ಓಕೆ, ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್ ಆದಾಗ ಓಕೆ ಎಕ್ಸ್ ಬಿಡ್ತು ಸ್ವಲ್ಪ ಜಾಸ್ತಿ ತಗೊಳ್ಳಿ, ಓಕೆ ವೈ ಬಿಡ್ತು ಕಮ್ಮಿ ತಗೊಳ್ಳಿ, ಬಿಕಾಸ್ ನೀವು ಗ್ರಾಫ್ ಹಾಕಿದ್ರೆ ಸೊ ಈ ತರ ಎಕ್ಸ್ ಬಿಡ್ತು ಜಾಸ್ತಿ ತಗೊಂಡ್ರೆ ನಿಮ್ಗೆ ಎಕ್ಸ್ಪ್ಲೇಷನ್ ಗೊತ್ತಾಗುತ್ತೆ ಈಸಿಯಾಗಿ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ 1, ದಿಸ್ ಆಸ್ 1, ಇಲ್ಲಿಂದ 1 ಇರುತ್ತೆ, ಇಲ್ಲಿಂದ ಏನಿರುತ್ತೆ, ಸೊ ದಟ್ ಈಸ್ -1 ಇರುತ್ತೆ. -1 ಇದ್ದಾಗ ಹಿಂಗೆ ಏನಿರುತ್ತೆ 1 ತಗೊಂಡು x = 1, x = 2. ಸೊ ನಾನು ಯಾಕೆ ಈಗ x = ಬಹಳ ಸಣ್ಣ ತಗೊಂಡಿದ್ದೇನೆ ಅಂದ್ರೆ ಇಲ್ಲಿ ಬಿಕಾಸ್ ನಿಮ್ ಗ್ರಾಫ್ ಈಸಿಯಾಗಿ ಬರಲಿ ಅಂತ ಅರ್ಥ. ಓಕೆ, ಸೊ ನಾವು ನೆಕ್ಸ್ಟ್ ನೋಡಿ, ಇಲ್ಲಿ x ವ್ಯಾಲ್ಯೂ 1 ಇದೆ, ಇಲ್ಲಿ x ವ್ಯಾಲ್ಯೂ -1 ಇದೆ. ಸೊ ನಾವು ಇದ್ರದ್ದು ಏರಿಯಾ ಕಂಡುಹಿಡಿಬೇಕು. ಓಕೆ, ಸೊ ಇದ್ರದ್ದು ಏರಿಯಾ ಹೆಂಗ್ ಕಂಡುಹಿಡ್ತೀರಾ? ಸೊ ಏರಿಯಾ ಇನ್ನೂ ಗ್ರಾಫ್ ಹಾಕಿಲ್ಲ, ಇನ್ನೂ ಗ್ರಾಫ್ ಹಾಕಿ, ಗ್ರಾಫ್ ಹೆಂಗ್ ಹಾಕ್ತೀರಾ? ಫಸ್ಟ್ ಇದು y = 3, x ವ್ಯಾಲ್ಯೂ 0 ತಗೋಬೇಕಾ? ಇದು ಗ್ರಾಫ್ ಹಾಕಬೇಕಂದ್ರೆ x ವ್ಯಾಲ್ಯೂ 0 ತಗೊಳ್ಳಿ, x ವ್ಯಾಲ್ಯೂ 0 ತಗೊಂಡ್ರೆ y ವ್ಯಾಲ್ಯೂ ಏನಾಗುತ್ತೆ? ಈ ಗ್ರಾಫ್ y = 3x + 2 ಇದೆನಾ? ಓಕೆ, x ವ್ಯಾಲ್ಯೂ 0 ತಗೊಂಡಾಗ y ವ್ಯಾಲ್ಯೂ ಬರುತ್ತೆ, y ವ್ಯಾಲ್ಯೂ ನಮಗೆ ಏನು ಬರುತ್ತೆ? 2 ಬರುತ್ತೆ. ಅಂದ್ರೆ 0,2 ಅನ್ನೋದೇನು ಒಂದು ಕೋಆರ್ಡಿನೇಟ್, 0,2 ಎಲ್ಲಿ ಬರುತ್ತೆ? ಇಲ್ಲಿ 0, ಇಲ್ಲಿ ಬರುತ್ತೆ. ನೆಕ್ಸ್ಟ್ x ವ್ಯಾಲ್ಯೂ y ವ್ಯಾಲ್ಯೂ ತಗೊಳ್ಳೋಣ, y ವ್ಯಾಲ್ಯೂ 0 ತಗೊಳ್ಳೋಣ, y ವ್ಯಾಲ್ಯೂ 0 ತಗೊಂಡ್ರೆ x ವ್ಯಾಲ್ಯೂ ಏನು ಬರುತ್ತೆ? x ವ್ಯಾಲ್ಯೂ y ವ್ಯಾಲ್ಯೂ 0 ಹಾಕಿದ್ರೆ ಸೊ +2 ನ ಈ ಕಡೆ ತಗೊಂಡ್ರೆ -2 ಆಗುತ್ತೆ. ಸೊ /3 ಅಂದ್ರೆ ಮೈನಸ್ x ವ್ಯಾಲ್ಯೂ ಏನಾಗುತ್ತೆ? -2 ಬರುತ್ತೆ. ಓಕೆ, ಸೊ x ವ್ಯಾಲ್ಯೂ ಏನು ಬರುತ್ತೆ? ಇಟ್ ಇಸ್ -2 / x ವ್ಯಾಲ್ಯೂ ಏನು ಬರುತ್ತೆ? ದಟ್ ಈಸ್ -2. ಬೇಕಾದ್ರೆ ನಿಮ್ಗೆ ಇಲ್ಲಿ ಕಾಣಲಿಲ್ಲ ಅಂತ ಇಲ್ಲಿ ಬರ್ತೀನಿ, ಸ್ವಲ್ಪ ಕಡಿಮೆ ಇದೆ ನೋಡಿ. x ವ್ಯಾಲ್ಯೂ ಏನು ಬರುತ್ತೆ? -2 ಬರುತ್ತೆ. ಓಕೆ, ಸೊ x ವ್ಯಾಲ್ಯೂ 0 ಹಾಕಿದಾಗ y ವ್ಯಾಲ್ಯೂ ಏನು ಬರ್ತಿತ್ತು? 2 ಬರ್ತಿತ್ತು. ಅದೇ y ವ್ಯಾಲ್ಯೂ 0 ಹಾಕಿದಾಗ x ವ್ಯಾಲ್ಯೂ ಏನು ಬರುತ್ತೆ? -2/3. ಅದನ್ನ ಗ್ರಾಫ್ ಮೇಲೆ ಹಾಕೋಣ. ಅದು ಗ್ರಾಫ್ ಮೇಲೆ ಹಾಕಿದಾಗ x ವ್ಯಾಲ್ಯೂ 0 ಇದ್ದಾಗ y ವ್ಯಾಲ್ಯೂ ಏನು 2 ಬರುತ್ತೆ. ಒಂದು ಕೋಆರ್ಡಿನೇಟ್ ಇದು ಒಂದು. ಏನಾದರೂ ಕೋಆರ್ಡಿನೇಟ್ ಪಾಯಿಂಟ್ ಏನು? x ವ್ಯಾಲ್ಯೂ y ಹಾಕಿದಾಗ x ವ್ಯಾಲ್ಯೂ 0, y ವ್ಯಾಲ್ಯೂ 0 ಹಾಕಿದಾಗ x ವ್ಯಾಲ್ಯೂ ಏನು ಬರುತ್ತೆ? -2. y ವ್ಯಾಲ್ಯೂ 0 ಅಂದ್ರೆ 0, -2/3. 0, -2/3 ಎಲ್ಲಿ ಬರುತ್ತೆ? ಸೊ -2/3 is nothing but 0.66 ಅಂತ ಅರ್ಥ. 0.6 -0.6 ಅಂತ ಅರ್ಥ. -0.66 ಎಲ್ಲಿ ಬರುತ್ತೆ? ಇಲ್ಲಿ. ಸೊ ಈ ಕೋಆರ್ಡಿನೇಟ್ ಪಾಯಿಂಟ್ ಏನು? ದಿಸ್ ಕೋಆರ್ಡಿನೇಟ್ ಪಾಯಿಂಟ್ 0, 2. ದಿಸ್ ಕೋಆರ್ಡಿನೇಟ್ ಪಾಯಿಂಟ್ 0. ಈ ಕೋಆರ್ಡಿನೇಟ್ ಪಾಯಿಂಟ್ ಏನು? ದಿಸ್ ಕೋಆರ್ಡಿನೇಟ್ ಪಾಯಿಂಟ್ ಇಸ್ -2/3, 0. ಓಕೆ, -2/3, 0 ಆಯ್ತು. ಓಕೆ, ಸೊ ಇದ್ರದ್ದು ಏನ್ ಮಾಡೋಣ? ಈಗ ನಾವು ಇದ್ರದ್ದು ಲೈನ್ ಹಾಕೊಳ್ಳೋಣ. ಇವೆರಡು ಪಾಯಿಂಟ್ ಜಾಯಿನ್ ಮಾಡಿದ್ರೆ ಗೊತ್ತು ನೋಡಿ, ಈ ತರ ಬರುತ್ತಾ? ಈ ತರ ಬರುತ್ತೆ. ಓಕೆ, ಈ ವರ್ಡ್ ಅನ್ನು ಹೌದು x = -1, x = ಸೊ ಈ ತರ ಕವರ್ ಮಾಡಿದನ. ಸೊ ಈ ತರ ಕವರ್ ಮಾಡಿದಾಗ ನಾವು ಇದ್ರದ್ದು ಏರಿಯಾ ಮತ್ತೆ ಇದ್ರದ್ದು ಏರಿಯಾ ಕಂಡುಹಿಡಿಬೇಕು. ಓಕೆ, ಇದ್ರದ್ದು ಏರಿಯಾ ಆಯ್ತಾ, ಇದ್ರದ್ದು ಏರಿಯಾ ಏನೈತೆ ಅದನ್ನ ಕಂಡುಹಿಡಿಬೇಕು. ಓಕೆ, ಸೊ ನಾವೇನ್ ಮಾಡೋದಂದ್ರೆ ಇದನ್ನ ಸ್ವಲ್ಪ ಸೈಡಿಗೆ ಹಾಕ್ಬಿಡ್ತೀನಿ, ಇಲ್ಲಿ ಕಾಣ್ತೇನೆ ನಿಮಗೆ. ಇದ್ರದ್ದು ಏರಿಯಾ ಕಂಡುಹಿಡಬೇಕು. ಇದ್ರದ್ದು ಏರಿಯಾ ಕಂಡುಹಿಡಬೇಕಂದ್ರೆ ಸೊ ನಮಗೆ ಇಲ್ಲಿ ಏನ್ ಮಾಡೋಣ? ಸೊ ಒಂದು ಸ್ಮಾಲ್ ಎಲಿಮೆಂಟ್ ಕನ್ಸಿಡರ್ ಮಾಡ್ತೀವಿ. ಓಕೆ, ದಟ್ ಸ್ಮಾಲ್ ಎಲಿಮೆಂಟ್ ಕನ್ಸಿಡರ್ ಮಾಡೋಣ. ಸೊ ಹಿಯರ್ ಒಂದು ಸ್ಮಾಲ್ ಎಲಿಮೆಂಟ್ ಕಂಡುಹಿಡೋಣ, ದಟ್ ಈಸ್ ಸೊ dx ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಹಿಯರ್ ಒಂದು ಸ್ಮಾಲ್ ಎಲಿಮೆಂಟ್ ಕನ್ಸಿಡರ್ ಮಾಡ್ಕೊಳ್ಳೋಣ, ದಟ್ ಈಸ್ ಆಲ್ಸೋ ಸೊ dx ಅಂತ ಹೇಳಿ ಅಸ್ಯೂಮ್ ಮಾಡ್ಕೊಳ್ಳೋಣ. ವಿಡ್ತ್ ಆಫ್ ದಿ ಸ್ಮಾಲ್ ಎಲಿಮೆಂಟ್ ಅಂದ್ರೆ dx ಅಂತ ಹೇಳಿ, ಇದನ್ನ ವಿಡ್ತ್ ಆಫ್ ದಿ ಸ್ಮಾಲ್ ಎಲಿಮೆಂಟ್ ಏನಾಗುತ್ತೆ? ಸೊ dx ಅಂತ ಇರುತ್ತೆ. ಸೊ ವಿಚ್ ಮೀನ್ಸ್ ರಿಕ್ವೈರ್ಡ್ ಏರಿಯಾ ಏನು ಬರುತ್ತೆ ನಮಗೆ? ಸೊ ರಿಕ್ವೈರ್ಡ್ ಏರಿಯಾ ದಟ್ ಈಸ್ ಈಕ್ವಲ್ ಟು ರಿಕ್ವೈರ್ಡ್ ಏರಿಯಾ is equal to required area that is equal to ಏನು ಬರುತ್ತೆ ಅಂದ್ರೆ, so let us consider ಇದನ್ನ ನೇಮ್ ಮಾಡೋಣ. ಏನಂತ ನೇಮ್ ಮಾಡೋಣ? So let us consider this is A, this is B, okay, so this is C and this is D and this is E, which means required area is equal to area of required area is equal to area of ABC plus required area of ABC plus area of ಇನ್ನೊಂದು ಏನು ಬರುತ್ತೆ? area of DEC, area of DEC. Okay, area of ABC ಮತ್ತೆ area of DEC ಕಂಡುಹಿಡಿಯಬೇಕು. ಓಕೆ, ಇಲ್ಲಿ ನೋಡಿ ಇಲ್ಲಿ ಏನಾಗುತ್ತೆ? ಸೊ ಫಸ್ಟ್ ರಿಕ್ವೈರ್ಡ್ ಏರಿಯಾ ದಟ್ ಇಸ್ ಈಕ್ವಲ್ ಟು ಏರಿಯಾ ಆಫ್ ABC ಏನು ಬರುತ್ತೆ? ಏರಿಯಾ ಆಫ್ ABC ಕೂಡ ಸ್ಮಾಲ್ ಎಲಿಮೆಂಟ್ ಕನ್ಸಿಡರ್ ಮಾಡಿವಾ? ಸ್ಮಾಲ್ ಎಲಿಮೆಂಟ್ ಸೊ ಏರಿಯಾ ಅಂಡರ್ ದಿಸ್ ಕರ್ವ್, ಏರಿಯಾ ಅಂಡರ್ ದಿಸ್ ಕರ್ವ್ ಎಲ್ಲಿಂದ ಎಲ್ಲಿವರೆಗೆ? ಎಲ್ಲಿಂದ ಅಂದ್ರೆ x is equal to -2/3 ಇಂದ 1, x is equal to -2/3 ಇಂದ 1 ಒಂದು ಏರಿಯಾ ಇದು. ಓಕೆ, ಸೊ ಏರಿಯಾ ಆಫ್ ABC is equal to ಸೊ ನಮಗೆ ಏನಾಗುತ್ತೆ? ಸೊ ಇಂಟಿಗ್ರೇಷನ್ ಫ್ರಮ್ ಎಲ್ಲಿಂದ ಏರಿಯಾ ಅಂಡರ್ ದಿಸ್ ಕರ್ವ್, ಏರಿಯಾ ಅಂಡರ್ ದಿಸ್ ಕರ್ವ್ ಅಂದ್ರೆ ಎಲ್ಲಿಂದ ಎಲ್ಲಿವರೆಗೆ ಇದೆ? x is equal to -2/3 ಇಂದ x is equal to 1. ಸೊ ದಟ್ ಈಸ್ ವೈ ನಾನು ಹೇಳ್ತೀನಿ x is equal to -2/3 ಇಂದ x is equal to 1. ಸೊ y ವ್ಯಾಲ್ಯೂ ಏನಿದೆ? y ಯೂನಿಟ್ is y into dx ಯೂನಿಟ್. Okay, so that is plus area is DEC. Area of DEC. So ಇಲ್ಲಿ ನೋಡಿ, ಇಲ್ಲಿ below the x axis ಇದೆ. ಸೊ ಯಾವತ್ತಾದ್ರೂ ನಮ್ಗೆ below the x axis ಇದ್ದಾಗ
ಸೊ ನಮಗೆ ಏರಿಯಾ ಬಿಲೋ ದಿ ಎಕ್ಸ್ ಆಕ್ಸಿಸ್ ಇದ್ದಾಗ ಸೊ ಅದನ್ನ ಏನ್ ಮಾಡಬೇಕು ಮಾಡ್ಲಸ್ ಹೋಗ್ಬೇಕು ಬಿಕಾಸ್ ಏರಿಯಾ ಹೊತ್ತು ನಾವು ನೆಗೆಟಿವ್ ತರಬೇಕು ಅದಕ್ಕೋಸ್ಕರ ಇದೇನು ಬಂದಿರುತ್ತಲ್ಲ ಏರಿಯಾ ಅದರದ್ದು ಮಾಡ್ಲಸ್ ಈಸ್ ಮಾಡ್ಲಸ್ ಆಫ್ ಇಂಟಿಗ್ರೇಷನ್ ಫ್ರಮ್ ಎಲ್ಲಿಂದ ಎಲ್ಲಿವರೆಗೆ -1. ಸೊ ಇದಿಸ್ ಏರಿಯಾ ಕವರ್ಸ್ ಅಂಡರ್ x = -1 ಇಂದ ಎಲ್ಲಿವರೆಗೆ -2/3. ಸೊ ದಟ್ ಈಸ್ ಇಂಟಿಗ್ರೇಷನ್ ಫ್ರಮ್ -1 ಇಂದ -2/3 ಇಟ್ ಈಸ್ y into dx ಇದು ತಂಗಿ ಬರ್ಕೊಳ್ಳಿ. ಓಕೆ ಸೊ y into dx. ಸೊ ಇದು ಆಲ್ಮೋಸ್ಟ್ ಕೇಳಲ್ಲ ಬಟ್ ಬರೀಲಿ ಮಾಡಿ ಇರಲಿ ಏನಾಗುತ್ತೆ ಸೊ ನಮ್ಗೆ ಗೊತ್ತಿರಲಿ ಎಲ್ಲ. ಇದನ್ನ ಎರೇಸ್ ಮಾಡ್ಬಿಡ್ತೀನಿ ನೋಡಿ ಮಾಡೋಣ. ಓಕೆ ಸೊ ಇದನ್ನ ಫರ್ದರ್ ಸಾಲ್ವ್ ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ, ಫರ್ದರ್ ಸಾಲ್ವ್ ಮಾಡ್ಕೊಂಡು ಹೋದಾಗ ಇದನ್ನ ಇಂಟಿಗ್ರೇಷನ್ಸ್ ಮಾಡ್ಕೊಂಡು ಇಂಟಿಗ್ರೇಷನ್ ಮಾಡಿದಾಗ ಏನಾಗುತ್ತೆ ನೋಡಿ. ಸೊ ನಾವು ಹಿಯರ್ ಸೊ ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಫ್ರಮ್ ಎಲ್ಲಿಂದ ಎಲ್ಲರಿಗೆ -2/3 to 1. y ಅಂದ್ರೆ ಏನು? ಸೊ ಫಸ್ಟ್ ಆಫ್ ಆಲ್ y is nothing but ಏನ್ ಕೊಡಿದ್ರೆ 3x + 2 3x + 2 ಹಾಕಿ 3x + 2. ಓಕೆ ಸೊ dx ಹೆಂಗಿದೆ ನಂಗೆ ಓಕೆ ಪ್ಲಸ್ ಇಂಟಿಗ್ರೇಷನ್ ಫ್ರಮ್ ಎಲ್ಲಿಂದ ಎಲ್ಲಿವರೆಗೆ ಇಂಟಿಗ್ರೇಷನ್ ಫ್ರಮ್ -1/2 ಇದು -1 ನಿಂದ -3 2/3. ಓಕೆ ಸೊ y ಪ್ಲಸ್ ಅಲ್ಲಿ ಏನು ಹಾಕೋಣ 3x + 2 dx ಮಾಡೋ ಸೊ y ಪ್ಲಸ್ 3x + 2. ಈಗ ನೋಡಿ ಸಪರೇಟ್ ಇಂಟಿಗ್ರೇಷನ್ ಮಾಡ್ಕೊಳ್ಳೋಣ. ಸೊ ಇಂಟಿಗ್ರೇಷನ್ ನಾವು ಮಾಡಿದಾಗ ಏನಾಗುತ್ತೆ ಸೊ x ವ್ಯಾಲ್ಯೂ ಏನಾಗಿ x ವ್ಯಾಲ್ಯೂ ಸೊ 3 ಯು ರೈಟ್ ಆಸ್ ಇಟ್ ಈಸ್ x ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ x ನ ಇಂಟಿಗ್ರೇಟ್ ಮಾಡಿದ್ರೆ ದಟ್ ಈಸ್ x² / 2. ಓಕೆ ಪ್ಲಸ್ 2 ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ 2x. ಈಗ ಲಿಮಿಟ್ಸ್ ಅಪ್ಲೈ ಮಾಡಿ. ಲಿಮಿಟ್ಸ್ ಎಲ್ಲಿಂದ -2/3 ಇಂದ 1 ಪ್ಲಸ್ ಇದಕ್ಕ ಸೊ ಇದು ಮಾಡ್ಲಸ್ ಹಂಗೆ ಇಟ್ಕೊಳ್ಳಿ ಮಾಡ್ಲಸ್ ಇನ್ಕ್ರೀಸ್ ಹಂಗೆ ಇಟ್ಕೊಳ್ಳಿ. ಸೊ ಇಂಟಿಗ್ರೇಷನ್ ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ 3x ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ 3x ನ ಇಂಟಿಗ್ರೇಟ್ ಮಾಡಿದ್ರೆ ನಮಗೆ 3x² / 2. that is 3x² / 2. okay plus 2 ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ that is 2. okay ಎಲ್ಲಿಂದ ಎಲ್ಲವರೆಗೆ ಲಿಮಿಟ್ಸ್ ಎಲ್ಲಿಂದ -1 ಇಂದ -2/3. ಈಗ ನೋಡಿ ಇದನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಏನು ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡೋ ಒಂದೊಂದೇ x = 1 ಹಾಕೋಣ. ಫಸ್ಟ್ x = 1 ಹಾಕಿ x = 1 ಹಾಕಿದ್ರೆ ಏನು ಬರ್ತದೆ ದಟ್ x = 1 ಹಾಕಿದಾಗ it is 3 times of 1² / 2 plus 2 times of 1. ಇಷ್ಟಾದ್ಮೇಲೆ ಆಮೇಲೆ x ವ್ಯಾಲ್ಯೂ ಏನಾಗಬೇಕು -2/3 -2/3 is 3 times of -2/3. okay -2/3 whole square divided by 2. okay plus the 2 times of x value ಏನಾಗಬೇಕು -2/3. okay so ಇಷ್ಟಾದ್ಮೇಲೆ ಇದಾಯ್ತಾ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡು. so this plus modulus of ಇಲ್ಲಿ x value ಏನಾಗ್ಲಿ -2/3 ಹಾಕಿ that is 3 into -2/3 whole square divided by 2 plus so 2 times of x value ಹಾಕಿ -2/3 ಹಾಕಿ so -2/3 ನಾವು ಇಷ್ಟ ಆದ್ಮೇಲೆ -2/3 ಆಮೇಲೆ ಏನಾಗಲಿ x value ಏನಾಗಬೇಕು -1 ಹಾಕಿ so that is minus of x value -1 ಹಾಕಿದಾಗ ಏನಾಗುತ್ತೆ that is 3 times of -1 whole square divided by 2 plus 2 times of minus ಇಷ್ಟಿದೆನಾ. ಸೊ ಇಲ್ಲಿ ಒಂದು ಲೈನ್ ಹಾಕೊಂಡ್ಬಿಡ್ತೀನಿ ಇದನ್ನ ಸರ್ ಇಷ್ಟ ಆದ್ರೆ ಸೊ ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿ. ಫರ್ದರ್ ಸಿಂಪ್ಲಿಫಿಕೇಶನ್ ಹೆಂಗ್ ಮಾಡ್ತೀರಾ ಡೈರೆಕ್ಟ್ ಕ್ವಶನ್ ಇದೆ. ಫರ್ದರ್ ಸಿಂಪ್ಲಿಫಿಕೇಶನ್ ಹೆಂಗ್ ಮಾಡ್ತೀರಾ ಅಂದ್ರೆ ಸೊ ಏನಿದೆ ಫಸ್ಟ್ ನೋಡಿ ಇನ್ನೇನ್ ಮಾಡಿ x ವ್ಯಾಲ್ಯೂ 3 into 1 3 into 1 ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ 1 ಆಗುತ್ತೆ. here that is 3 into 1 ಸ್ಕ್ವೇರ್ ಮಾಡಿದಾಗ 1 ಆಗುತ್ತೆ 3 divided by 2 ಹೆಂಗಿದೆ ಪ್ಲಸ್ 2 into so 2 into 1 ಇದೆ. ಸೊ 2 into 1 ಮಾಡಿದಾಗ ಏನು ಬರುತ್ತೆ ನಮಗೆ 2 ನೇ ಬರುತ್ತೆ. ಓಕೆ ಇಷ್ಟ ಆಯ್ತಾ ಇದು 3/2 plus 2 ಬಂದಿದೆ 3/2 plus 2 ಬಂದಿದೆ ಮೈನಸ್ ಇಲ್ಲಿ ಏನಾಗುತ್ತೆ 2² / 3². ಸೊ 2² / 3² ಅಂದ್ರೆ ಏನಾಗುತ್ತೆ ದಟ್ ಈಸ್ 3 divided by 2 2² / 3² ಆಗುತ್ತೆ. ಓಕೆ ಸೊ ದಟ್ ಈಸ್ -3 divided by 2 ಓಕೆ into 3 divided by 2 into ಇಲ್ಲಿ ಏನಿದೆ ನೋಡಿ 3 divided by 2 -2² / 3² ಅಂದ್ರೆ ಏನಾಗುತ್ತೆ ದಟ್ ಈಸ್ 4² / 2 so 4 divided by 9 ಇಷ್ಟಾದ್ಮೇಲೆ ನಾವು ಇಲ್ಲೇನಿದೆ ಸೊ ಮೈನಸ್ ಇಲ್ಲಾಂದ್ರೆ ಇಲ್ಲೇ ಮಾಡೋಣ ಇಲ್ಲ ನೆಕ್ಸ್ಟ್ ಮಾಡ್ಬಿಡೋಣ ತೊಡ್ರಿ ಏನಾಗುತ್ತೆ ಸೊ ಪ್ಲಸ್ ಇಂದ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ -4 divided by 3 -4 ಇಷ್ಟಾದ್ಮೇಲೆ ನೆಕ್ಸ್ಟ್ ಏನಿದೆ ನೋಡಿ ನೆಕ್ಸ್ಟ್ ಏನಿದೆ ಅಂತ ಅಂದಾಗ ಇದು ಮುಗೀತು ಇಷ್ಟು ನೆಕ್ಸ್ಟ್ ಇದನ್ನ ಸಾಲ್ವ್ ಮಾಡ್ಕೊಂಡು ತಗೊಳ್ಳಿ. ಇದನ್ನ ಸಾಲ್ವ್ ಮಾಡ್ಕೊಂಡಿದ್ರೆ 3/2 ಹೆಂಗಿದೆ ನಂಗೆ ಮಾಡ್ಕೊಳ್ಳಿ ಇದನ್ನ ಸ್ಕ್ವೇರ್ ಮಾಡ್ಕೊಳ್ಳಿ. ಸೊ 3/2 ಹೆಂಗಿದೆ ನಂಗೆ ಮಾಡ್ಕೊಳ್ಳಿ. ಸೊ ಇಲ್ಲ ಆಯ್ತಾ ಇಲ್ಲೇನಿದೆ plus modulus of 3 divided by 2 ಹೆಂಗಿದೆ -2/3 whole square -2/3 whole square ಅಂದ್ರೆ 4 divided by so 9 4 divided by 9 ನೆಕ್ಸ್ಟ್ ಇಲ್ಲ ಏನಾಗುತ್ತೆ
ಸೊ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ ಆಗುತ್ತೆ. ದಿಸ್ ಇಸ್ ಮೈನಸ್ 4 ಡಿವೈಡೆಡ್ ಬೈ 3. ಮೈನಸ್ 4 ಡಿವೈಡೆಡ್ ಇಷ್ಟ ಆದ್ರೆ ನೆಕ್ಸ್ಟ್ ಮೈನಸ್ ಆಫ್ ಏನಿದೆ, ಸೊ 3 ಇಂಟು ಮೈನಸ್ 1 ಸ್ಕ್ವೇರ್. ಮೈನಸ್ 1 ಸ್ಕ್ವೇರ್ ಅಂದ್ರೆ ಅದು 1 ಬರ್ತದೆ. ದಟ್ ಈಸ್ 3 ಡಿವೈಡೆಡ್ ಬೈ 2. 2 ಇಂಟು ಮೈನಸ್ 1 ಇಸ್ ಮೈನಸ್. This is 3 into minus 1 square ಅಂದ್ರೆ 1 ಬರುತ್ತೆ. That is 3 divided by 2. Okay, minus 2 into minus 1 is minus. ಚೆಕ್ ಮಾಡೋಣ. ಓಕೆ, ಸೊ ಈಗ ಬಂದಿರೋದು ಏನು ಮಾಡೋಣ, ಬಂದಿರೋದನ್ನ ಮಾಡೋಣ. 3 by 2 right as it is minus 2. ಓಕೆ, ಇಷ್ಟ ಆಯ್ತಾ. ಸೊ ಇಷ್ಟ ಆದ್ಮೇಲೆ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗೋಣ. ಬಟ್ ಕ್ಯಾಲ್ಕುಲೇಷನ್ಸ್ ನೋಡಿ, ಕ್ಯಾಲ್ಕುಲೇಷನ್ಸ್ ಏನಿಲ್ಲ ಇಲ್ಲಿ. ಏನಿಲ್ಲ ಅಂದ್ರೆ ಏನಿರುತ್ತೆ, ದಟ್ ಈಸ್ 1 ಇರುತ್ತೆ. LCM ತಗೊಳ್ಳಿ. ಓಕೆ, ಸೊ ಇದನ್ನ ಸಾಲ್ವ್ ಮಾಡಿದಾಗ ಏನ್ ಬರ್ತದೆ ನೋಡಿ. ಸೊ ಇದನ್ನ ಏನಿಲ್ಲ ಏನಿರುತ್ತೆ, LCM ತಗೊಂಡಾಗ ಏನಾಗುತ್ತೆ, ದಟ್ ಈಸ್ 2 ಆಗುತ್ತೆ. ಸೊ 2 ಪ್ಲಸ್ ಇಲ್ಲಿ ಏನಿರುತ್ತೆ, ಸೊ 2 1 ಜಾ 2 1 2 ಜಾ 2. ಸೊ ದಿಸ್ ವಿಲ್ ಬಿಕಮ್ 1 2. ಸೊ ದಿಸ್ ವಿಲ್ ಬಿಕಮ್ 3 1 ಜಾ 3 ಮಾಡಿದಾಗ ಏನಾಗುತ್ತೆ 3 ಆಗುತ್ತೆ. ಪ್ಲಸ್ 2 into 2 ಮಾಡಿದಾಗ 4 ಆಗುತ್ತೆ. ಓಕೆ, ಇಷ್ಟ ಆಯ್ತಾ. ಓಕೆ, ದಿಸ್ ಇದಾದ್ಮೇಲೆ ಇಲ್ಲಿ ಮೈನಸ್ ಆಫ್ ಇಲ್ಲಿ ಏನಾಗುತ್ತೆ, so this 3 1 ja, so 3 1 ja 3 3 ja. Okay, 2 1 ja 2 2 ja. ಇಲ್ಲಿ ಎಷ್ಟು ಬಂತು, 2 divided by 3. 2 divided by 3 minus 4 divided by 3 ಇದೆ ಇಲ್ಲಿ. So 2 divided by 3 minus 4 divided by 3 ಇದೆ. ಓಕೆ, ಸೊ ಇಷ್ಟ ಆಯ್ತಾ. ಸೊ ಇದು ಕಂಪ್ಲೀಟ್ ಆಯ್ತು. ಇದನ್ನ ಸಾಲ್ವ್ ಮಾಡ್ಕೊಂಡು, ಸೊ ದಿಸ್ ಇಸ್ ಮಾಡ್ಯುಲಸ್ ಆಫ್ ಏನಿದೆ ಇಲ್ಲಿ 3 1 ja 3 1 ja 3 3 ja. ಓಕೆ, ಸೊ ಇಲ್ಲಿ 2 1 ja 2 2 ja. So this will become what, 2 divided by 3 ಬರುತ್ತೆ. Again 2 divided by 3 minus of 1 divided by 3 minus of 3 divided by 2. ಇಲ್ಲಿ ಅಂದ್ರೆ 1 ಇರುತ್ತೆ. LCM ತಗೊಳ್ಳಿ. LCM ತಗೊಂಡ್ರೆ ಏನಾಗುತ್ತೆ, that is 2. So 2 1 ja 2 1 2 ja 2. So this will become what, so 3 into 1 is 3 minus 2 into 2 is 4. Okay, ಇಷ್ಟು ಸಾರಿ ಮಾಡ್ಯುಲಸ್ ಇದು. ಇನ್ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, the further simplify ಮಾಡಿದ್ರೆ this will become 7 divided by 2 minus of, so this will become what, so ನಮಗೆ minus minus 2 divided by 3. Why? Because ನಮಗೆ ಡಿನಾಮಿನೇಟರ್ ಸೇಮ್ ಇದ್ದಾಗ ನ್ಯೂಮರೇಟರ್ ಆಡ್ ಮಾಡಿ ಸಬ್ಸ್ಟ್ರಾಕ್ಟ್ minus 2 by 3 ಬರುತ್ತೆ ಇಲ್ಲಿ. ಸೊ ಪ್ಲಸ್ ಇಂಟಿಗ್ರೇಷನ್ ಇದೇನಾಗುತ್ತೆ, ದಿಸ್ ವಿಲ್ ಬಿಕಮ್ minus 2 divided by 3. ಸೊ ಇದೇನಾಗುತ್ತೆ, ಸೊ minus 1 divided by 2 ಆಗುತ್ತೆ. minus 1 divided by 2 ನ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ದಿಸ್ ವಿಲ್ ಬಿಕಮ್ ಮೈನಸ್ ಇಂದ ದಿಸ್ ವಿಲ್ ಬಿಕಮ್ minus 1 ಮಾಡಿ ಸಪ್ಲೈ. ಓಕೆ, ಇನ್ ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ, ದಿಸ್ ವಿಲ್ ಬಿಕಮ್ 7 divided by 2 ಪ್ಲಸ್ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ 2 by 3. ಇದು ಹೆಂಗೆ ಬರ್ಕೊಳ್ಳಿ. ನಾವು ಇದನ್ನು ಸಾಲ್ವ್ ಮಾಡಿದಾಗ ಪ್ಲಸ್ ಮಾಡ್ಯುಲಸ್ ಆಫ್ ಮೈನಸ್ ಇಂಟು ಮೈನಸ್ minus 2 by 3. ಓಕೆ, ಪ್ಲಸ್ 1 ಇಷ್ಟ ಆಯ್ತಾ. ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ, 2 and 3 LCM ಏನಾಗುತ್ತೆ 6 ಆಗುತ್ತೆ. ಸೊ 2 3 ja 2 3 ja 3 2 ja. ಸೊ ದಿಸ್ ವಿಲ್ ಬಿಕಮ್ ವಾಟ್, 7 3 ja 21. 7 3 ja 21 ಪ್ಲಸ್ 2 into 2 ಮಾಡಿದಾಗ ಎಷ್ಟು ಆಗುತ್ತೆ, 2 into 2 ಮಾಡಿದಾಗ ದಟ್ ಈಸ್ 4 ಆಗುತ್ತೆ. ದಟ್ ಈಸ್ 4 ಇಷ್ಟ ಆಗುತ್ತೆ. ಪ್ಲಸ್ ಮಾಡ್ಯುಲಸ್ ಆಫ್ ಇವಾಗದ LCM ತಗೊಂಡ್ರೆ ಏನಾಗುತ್ತೆ, ದಟ್ ಈಸ್ 6 ಆಗುತ್ತೆ. ಮಾಡ್ಯುಲಸ್ 6 ಆಗುತ್ತೆ. ಸೊ 3 2 ja, okay 3 2 ja 2 3 ja. So this will become minus 4. Okay, minus 4 plus 3. Okay, ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ 21 plus 4 ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ 25 divided by 6 ಪ್ಲಸ್ ಇದೇನಾಗುತ್ತೆ minus 1 by 6. ಓಕೆ, mod of minus 1 by 6. mod of minus 1 by 6 ನ ಏನು ಬರೀಬಹುದು ನಾನು, mod of minus 1 by 6 ನ ಏನಿದೆ as 1 by 6 ಬರೀರಿ. ಓಕೆ, this is 25 by 6 you write as it is. So ಡಿನಾಮಿನೇಟರ್ ಸೇಮ್ ಇದ್ದಾಗ ನಾವು ಏನು ಮಾಡಬಹುದು, ನ್ಯೂಮರೇಟರ್ ಆಡ್ ಮಾಡಿ. So that is 6. So 25 plus 1 divided by 6 ಆಗುತ್ತೆ. So this will become what, 26 by 6. 26 by 6 2 3 ja 2 13 ja. Okay, so ನಮಗೆ ಏನು ಬರುತ್ತೆ, it is area that is equal to 13 divided by 3 square. Okay, ಇದು ಈಸಿನೇ ಇದೆ ನಿಮಗೆ, ಕ್ಯಾಲ್ಕುಲೇಷನ್ಸ್ ಮೇನ್. ಓಕೆ, ಏರಿಯಾ ದಟ್ ಗಿವನ್ ಕರ್ವ್, ಏರಿಯಾ ಗಿವನ್ ಕರ್ವ್ ಇಸ್ ಈಕ್ವಲ್ ಟು ಏನಿದೆ, ಸೊ 13 divided by 3 ಸ್ಕ್ವೇರ್ ರೂಟ್ಸ್ ಬಂತು. ಈಸಿನೇ ಇದೆ. ಸೊ ನಿಮಗೆ ಸೊ ಒಂದೊಂದೇ ಸ್ಟೆಪ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿವರೆಗೆ ನೀವು ಇದು ಗೊತ್ತಾದ್ರೆ ಮುಗಿತು, ಇದಿಷ್ಟು ಗೊತ್ತಾದ್ರೆ ಮುಗಿತು, ಇಷ್ಟು ಗೊತ್ತಾದ್ರೆ ಮುಗಿತು. ಮುಗಿದಿದ್ದೆಲ್ಲ ನೀವೇ ಮಾಡಬೇಕು. ಓಕೆ, ಸೊ ಜಸ್ಟ್ ಬರ್ಕೊಳ್ಳಿ. ಕ್ಯಾಲ್ಕುಲೇಷನ್ಸ್ ಇದೆ, ಏನಿಲ್ಲ ಸಣ್ಣ ಕ್ಯಾಲ್ಕುಲೇಷನ್ಸ್, LCM ಡಿವಿಷನ್ ಮಲ್ಟಿಪ್ಲಿಕೇಶನ್ ಅಂತ ಇದೆ. ಓಕೆ, ಸೊ ಲಾಸ್ಟ್ ಒನ್ ಮೋರ್ ಕ್ವಶನ್ ಇದೆ. ಸೊ ಒನ್ ಮೋರ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಒನ್ ಮೋರ್ ಕ್ವಶನ್ ಏನಿದೆ, ಸೊ ಫೈಂಡ್ ದ ಏರಿಯಾ ಬೌಂಡೆಡ್ ಬೈ ದಿ ಕರ್ವ್ y is equal to cos x between x is equal to 0 to x is equal to 2pi. ಅವ್ರು ಏನ್ ಕೇಳ್ತಾರೆ, ಸೊ ಫಸ್ಟ್ ನಿಮ್ಗೆ cos x ಗ್ರಾಫ್ ಗೊತ್ತಿರಬೇಕು. cos x ಗ್ರಾಫ್ ಹೆಂಗ್ ಗೊತ್ತಿರುತ್ತೆ ಅಂತ ಗೊತ್ತಾಗ ನೀವು ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಸೊ cos x ಗ್ರಾಫ್ x ಮೇಲೆ ಎಷ್ಟು ಏರಿಯಾ ಬೌಂಡ್ ಮಾಡ್ತದೆ, ಎಲ್ಲಿಂದ ಎಲ್ಲಿವರೆಗೆ, ಓಕೆ, x is equal to 0 ಇಂದ 2pi. ಫಸ್ಟ್ cos x ಗ್ರಾಫ್ ಹೆಂಗ್ ಮಾಡ್ತಾರೆ, cos x ಗ್ರಾಫ್ ಈ ತರ ಮಾಡಿ. ಸ್ವಲ್ಪ ಈ ಕಡೆ ತಗೊಳ್ತೀನಿ ನೋಡಿ ಇದನ್ನ.
ಇಲ್ಲಿ x is equal to 0, ಇಲ್ಲಿ x is equal to 0 ಇದ್ದಾಗ ಇಲ್ಲಿ x is equal to pi by 2 ಇದ್ದಾಗ ಇಲ್ಲಿ x is equal to pi ಇದ್ದಾಗ x is equal to pi ಇದ್ದಾಗ ಇಲ್ಲಿ x is equal to 3 pi by 2 ಇದ್ದಾಗ ಇಲ್ಲಿ x is equal to 2 pi ಇದ್ದಾಗ ಓಕೆ ಇಷ್ಟು 2 pi ಇದ್ದಾಗ ಇಷ್ಟು ಬರುತ್ತೆ ಓಕೆ ಸೊ ನಮಗೆ ಇಷ್ಟು ಏರಿಯಾ ಸೊ ಅವರು ಏನು ಹೇಳಿದ್ರೆ ಇಷ್ಟು ಏರಿಯಾ ಕಂಡು ಅಂತ ಹೇಳ್ತಾರೆ ಓಕೆ ಸೊ ನಮ್ಗೆ ಏನು x ಆಕ್ಸಿಸ್ ಜೊತೆ ಏನು ಏರಿಯಾ ಕವರ್ ಮಾಡ್ತಿದೆ ಅಷ್ಟು ಏರಿಯಾ ಕಂಡು ಅಂತ ಹೇಳ್ತಿದ್ದಾರೆ ಅವರು ಓಕೆ ಫಸ್ಟ್ ಏನ್ ಮಾಡಬೇಕು ಫಸ್ಟ್ ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ a1 ಅಂತ ಕರೆದ್ರೆ ಇದನ್ನ ಏರಿಯಾ ಏನು ಮಾಡೋಣ a2 ಅಂತ ಕನ್ಸಿಡರ್ ಮಾಡೋಣ ಓಕೆ ದಿಸ್ ಏರಿಯಾ ಕಂಡಿದ್ರೆ ಅದೇ a3 ಓಕೆ ಇದನ್ನ ಏರಿಯಾ ಅನ್ಕೊಂಡು a1 ಕಂಡಿಡೋಣ ಇದನ್ನ ಏರಿಯಾನ ಏನು ಅನ್ಕೊಂಡು a1 ಅನ್ಕೊಂಡು ಇದನ್ನ a2 ಅಂತ ಅನ್ಕೊಂಡು ಇದನ್ನ a3 ಅಂತ ಏರಿಯಾ ಅನ್ಕೊಂಡು ಸೊ ನಾವು ವಿ ಹ್ಯಾವ್ ಟು ಫೈಂಡ್ ದಿಸ್ ಏರಿಯಾ ದಿಸ್ ಅಂಡ್ ದಿಸ್ ಅವಾಗ ಏನ್ ಬರುತ್ತೆ ನಮಗೆ ಏರಿಯಾ ಕವರ್ಡ್ ಏರಿಯಾ ಬೌಂಡೆಡ್ ಬೈ ದಿ ಕರ್ವ್ y is equal to cos x between 0 and 2 pi ಇಲ್ಲಿ 0 and 2 pi ಹೋದಾ ಓಕೆ ಸೊ ನಾವು ಏನು ಮಾಡೋಣ ಇದೇ ಏರಿಯಾ ಕಂಡಿದ್ರೆ ಇದನ್ನೇ ಏರಿಯಾ ಸೊ ರಿಕ್ವೈರ್ಡ್ ಏರಿಯಾ ದಟ್ ಇಸ್ equal to required area that is equal to a1 plus a2 a2 ಅನ್ನೋದು ಏನು ಇಲ್ಲಿ ನೋಡಿ below the x axis ಇದೆ below the x axis ಇದ್ದಾಗ ಏನಾಗುತ್ತೆ a2 ಅನ್ನೋದು below the x axis ಇದೆ ಏನಾಗುತ್ತೆ this will become negative area ಆಗುತ್ತೆ ಅದಕ್ಕೋಸ್ಕರ ಏನು ಮಾಡಲ್ ಅಪ್ಲೈ ಮಾಡೋಣ that is plus a3 ಬಟ್ ಹೆಂಗ್ ಕಂಡುಹಿಡಿತೀರಾ ಇದನ್ನೆಲ್ಲ ಏನ್ ಮಾಡೋಣ ಒಂದೊಂದು ಏನ್ ಮಾಡೋಣ ಸ್ಮಾಲ್ ಎಲಿಮೆಂಟ್ ಕನ್ಸಿಡರ್ ಮಾಡ್ಕೊಂಡೋಣ ಸ್ಮಾಲ್ ಎಲಿಮೆಂಟ್ ಕನ್ಸಿಡರ್ ಇಲ್ಲೊಂದು ಸ್ಮಾಲ್ ಎಲಿಮೆಂಟ್ ತಗೋಣ this is one small element that is dx ಅಂತ ಅಸ್ಯೂಮ್ ಮಾಡ್ಕೊಳ್ಳಿ ಇಲ್ಲೂ ಒಂದು ಸ್ಮಾಲ್ ಎಲಿಮೆಂಟ್ ಅಸ್ಯೂಮ್ ಮಾಡ್ಕೊಳ್ಳಿ ಸೊ ದಟ್ ಇಸ್ ಆಲ್ಸೋ ಯು ಕ್ಯಾನ್ ಡಾಸ್ dx ಇಲ್ಲೊಂದು ಸ್ಮಾಲ್ ಎಲಿಮೆಂಟ್ ಅಸ್ಯೂಮ್ ಮಾಡ್ಕೊಳ್ಳಿ ದಟ್ ಇಸ್ ಆಲ್ಸೋ ಯು ಕ್ಯಾನ್ ಡಾಸ್ ಓಕೆ ಇದೊಂದು dx ಸೊ ಇಷ್ಟ ಆಯ್ತಾ ಸೊ ಇಷ್ಟ ಆದ್ಮೇಲೆ ಸೊ ನಾವೇನ್ ಮಾಡೋದಂದ್ರೆ ಇದೇನ್ ಮಾಡಿದ್ರೆ ಒಂದೊಂದೇ ಒಂದು ಏರಿಯಾ ಬರ್ಕೊಳ್ತಾ ಸೊ ದಟ್ ಈಸ್ ಏರಿಯಾ a1 ಮಧ್ಯೆ ಇರುತ್ತೆ ನಮಗೆ ಸೊ ಏರಿಯಾ ಅಂಡರ್ ದಿ ಕರ್ವ್ ಫ್ರಮ್ a to 0 ಇಂದ pi by 2 ಓಕೆ ಸೊ ವಿ ಹ್ಯಾವ್ ಟು ಫೈಂಡ್ ದ ಏರಿಯಾ ಅಂಡರ್ ದಿ ಕರ್ವ್ ಎಲ್ಲಿಂದ ಎಲ್ಲಿವರೆಗೆ x is equal to 0 ಇಂದ pi by 2 ಸೊ ವಿಚ್ ಮೀನ್ಸ್ ಇಲ್ಲಿ ಏನು ಬರುತ್ತೆ ಇಂಟಿಗ್ರೇಷನ್ ಫ್ರಮ್ 0 ಇಂದ pi by 2 0 ಇಂದ pi by 2 ಸೊ y into dx ಪ್ಲಸ್ ಸೊ ಮಾಡ್ಯುಲಸ್ ಏರಿಯಾ ಎಲ್ಲಿರುತ್ತೆ ಸೊ ಏರಿಯಾ ಎಲ್ಲಿಂದ ಎಲ್ಲಿವರೆಗೆ pi by 2 ಇಂದ 3 pi by 2 ಓಕೆ ಏರಿಯಾ ಆಫ್ ದಿ ಕರ್ವ್ ಎಲ್ಲಿಂದ ಎಲ್ಲಿವರೆಗೆ pi by 2 ಇಂದ 3 by 2 ಇಷ್ಟೆಲ್ಲ ಏರಿಯಾ ಎಲ್ಲಿಂದ ಎಲ್ಲಿವರೆಗೆ ಕವರ್ ಆಗಿದೆ pi by 2 ಇಂದ 3 by 2 ಮೀನ್ಸ್ ಇಂಟಿಗ್ರೇಷನ್ ಫ್ರಮ್ pi by 2 to 3 pi by 2 y into dx ಓಕೆ ಸೊ ಮಾಡ್ಯುಲಸ್ ಪ್ಲಸ್ a3 ಏನು ಬರುತ್ತೆ a3 ಎಲ್ಲಿಂದ ಎಲ್ಲಿ ಏರಿಯಾ ಕವರ್ ಮಾಡ್ತಿದೆ ಸೊ x ವ್ಯಾಲ್ಯೂ 3 pi by 2 ಇಂದ 2 pi x ವ್ಯಾಲ್ಯೂ 3 pi by 2 ಇಂದ 2 pi ಸೊ ದಟ್ ಇಸ್ ವೈ ಇಂಟಿಗ್ರೇಷನ್ ಫ್ರಮ್ 3 pi by 2 to 2 pi y into dx ಅಂದ್ರೆ y ಅಂತ ಹೇಳ್ಬಿಟ್ಟಿದ್ದಾರೆ ನಾವು y we have given as cos x ಎಲ್ಲೆಲ್ಲಿ y ಇದೆ ಅಲ್ಲಿ cos x ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗಿ ಇಲ್ಲಿ ಸಾಲ್ವ್ ಮಾಡ್ತೀನಿ ನೋಡಿ ಸೊ ದಿಸ್ ವಿಲ್ ಬಿಕಮ್ ವಾಟ್ ಇಂಟಿಗ್ರೇಷನ್ ಫ್ರಮ್ 0 to pi by 2 cos x dx okay plus modulus of integration from ಎಲ್ಲಿಂದ ಎಲ್ಲಿವರೆಗೆ integration from pi by 2 ಇಂದ 3 pi by 2 cos x dx okay modulus of plus integration from ಎಲ್ಲಿಂದ ಎಲ್ಲಿವರೆಗೆ integration from ನಮಗೆ 3 pi by 2 ಇಂದ ಇಲ್ಲಿ ಎಷ್ಟು 2 pi cos x dx okay 3 pi by 2 ಇಂದ 2 pi cos x dx ಅದನ್ನ ಇಲ್ಲಿ ಲಿಮಿಟ್ಸ್ ಅಪ್ಲೈ ಮಾಡ್ಕೊಂಡು ಹೋಗೋಣ ಓಕೆ ಆಮೇಲೆ ಇಂಟಿಗ್ರೇಟ್ ಮಾಡಿ ಸೊ cos x ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ cos x ಇಂಟಿಗ್ರೇಷನ್ ಇಸ್ ದಟ್ ಇಸ್ sin x ಓಕೆ ಸೊ cos x ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ಇದು cos x ಇಂಟಿಗ್ರೇಷನ್ ಇಸ್ ದಟ್ ಇಸ್ sin x ಲಿಮಿಟ್ಸ್ ಅಪ್ಲೈ ಮಾಡಿ ಲಿಮಿಟ್ಸ್ ಎಲ್ಲಿಂದ ಎಲ್ಲಿಗೆ 0 ಇಂದ pi by 2 ಓಕೆ ಪ್ಲಸ್ ಸೊ ಇಂಟಿಗ್ರೇಷನ್ ಫ್ರಮ್ a to a ಇಂಟಿಗ್ರೇಷನ್ ಫ್ರಮ್ ಸ್ವಲ್ಪ ಇದನ್ನ ಈ ಕಡೆ ತಗೊಳ್ತೀನಿ ಸೊ ಇಲ್ಲಿ ಸ್ವಲ್ಪ ಈ ಕಡೆ ತಗೊಳ್ತೀನಿ ಬಿಕಾಸ್ ಅಲ್ಲಿ ಲೈಟ್ ಬರ್ತಿದೆ ಕಾಣೋದು ಸೊ ನಮಗೆ ಇಲ್ಲಿಂದ ಇಂಟಿಗ್ರೇಷನ್ ಫ್ರಮ್ cos x ಮತ್ತೆ cos x ಇಂಟಿಗ್ರೇಟ್ ಮಾಡಿದ್ರೆ ನಿಮಗೆ ದಟ್ ಇಸ್ sin x ಓಕೆ ಇಂಟಿಗ್ರೇಷನ್ ಫ್ರಮ್ a to a ದಟ್ ಇಸ್ ಇಂಟಿಗ್ರೇಷನ್ ಫ್ರಮ್ pi by 2 ಇಂದ 3 pi by 2 ಓಕೆ pi by 2 ಇಂದ 3 by 2 ಮಾಡ್ಯುಲಸ್ ಹೆಂಗಿದೆ ಹಂಗೆ ಇಟ್ಕೊಳ್ಳಿ ಪ್ಲಸ್ ಇಲ್ಲಿ ಏನು ಬರುತ್ತೆ ದಟ್ ಇಸ್ ಇಂಟಿಗ್ರೇಷನ್ ಫ್ರಮ್ ದಟ್ ಇಸ್ cos x ಇಂಟಿಗ್ರೇಷನ್ ಅಂದ್ರೆ sin x ಓಕೆ ಸೊ ಇಂಟಿಗ್ರೇಷನ್ ಫ್ರಮ್ ಎಲ್ಲಿಂದ ಎಲ್ಲಿವರೆಗೆ ದಟ್ ಇಸ್ 3 pi by 2 ಇಂದ 3 pi by 2 ಇಂದ 2 pi 3 pi by 2 ಇಂದ 2 pi ಸೊ ಇಲ್ಲಿ ಒಂದೊಂದೇ ಲಿಮಿಟ್ಸ್ ಅಪ್ಲೈ ಮಾಡೋಣ ದಿಸ್ ವಿಲ್ ಬಿಕಮ್ ನಾಟ್ sin pi by 2 minus sin 0 okay sin pi by 2 minus sin 0 plus ಆಮೇಲೆ ಇದನ್ನ ಲಿಮಿಟ್ಸ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ sin 3 pi by 2 okay sin 3 pi by 2 minus sin pi by 2 okay ಸೊ ಇಷ್ಟ ಆಯ್ತಾ ನೆಕ್ಸ್ಟ್ ಇಲ್ಲಿ ಪ್ಲಸ್ ಇದು ಮಾಡ್ಯುಲಸ್ ಅಪ್ಲೈ ಮಾಡಲೇಬೇಕು ಮಾಡ್ಯುಲಸ್ ಓಕೆ ಅದೇ ತರ ಇಲ್ಲಿ ಪ್ಲಸ್ sin 2 pi minus sin 3 pi sin 2 pi minus sin 3 pi ಇದನ್ನ ಸಾಲ್ವ್ ಮಾಡ್ಕೊಂಡು ಹೋದ್ರೆ ಸೊ ಇಲ್ಲಿ
ಇದನ್ನ ಸಾಲ್ವ್ ಮಾಡ್ಕೊಂಡು ಹೋದ್ರೆ ಏನ್ ಬರುತ್ತೆ ಅಂದಾಗ sin pi by 2 ವ್ಯಾಲ್ಯೂ ಎಷ್ಟು sin pi by 2 is 1 minus sin 0 is 0 ಇಷ್ಟು ಬಂದಿದ್ದು ಫಸ್ಟ್ ಇಷ್ಟು ಬಂತು ನೆಕ್ಸ್ಟ್ sin 3 pi by 2 ಅಂದ್ರೆ ವ್ಯಾಲ್ಯೂ ಎಷ್ಟು sin 3 pi by 2 ವ್ಯಾಲ್ಯೂ ಅಂದ್ರೆ ಇಲ್ಲಿ ಸೈಡಿಗೆ ಮಾಡ್ತೀನಿ ನೋಡಿ ಇಲ್ಲಿ ಮಾಡ್ತೀನಿ ನೆಕ್ಸ್ಟ್ ಪೇಜ್ ಅಲ್ಲಿ sin 3 pi by 2 ವ್ಯಾಲ್ಯೂ ಎಷ್ಟು sin 3 pi by 2 that is equal to ನಾನು sin 3 pi by 2 ಹಾಕಿದ್ರೆ sin of pi plus pi by 2 ಅಂತ ಬರೀಬಹುದಾ ಸೊ sin 3 pi by 2 ಹೆಂಗ್ ಬರೀಬಹುದು sin of pi plus pi by 2 sin of pi by 2 ಇದು ಮಲ್ಟಿಪಲ್ ಆಫ್ pi ಇದ್ದಾಗ sin of ಮಲ್ಟಿಪಲ್ ಆಫ್ pi ಇದ್ದಾಗ ನಾನು ಏನು ಬರೀಬಹುದು sin pi ಅಂತ ಬರೀಬಹುದು ಓಕೆ sin pi by 2 ಓಕೆ sin of ಮಲ್ಟಿಪಲ್ ಆಫ್ pi sin ಇದ್ರೆ ಏನಾಗುತ್ತೆ sin ಆಗುತ್ತೆ pi by 2 ಇದ್ರೆ pi by 2 ಅಂತ ಬರ್ತದೆ ಬಟ್ ಇದು ಯಾವ ಕ್ವಾಡ್ರೆಂಟ್ pi plus pi by 2 pi plus pi by 2 ಈಗ pi plus pi by 2 ಅಂದ್ರೆ ಯಾವ ಕ್ವಾಡ್ರೆಂಟ್ ಥರ್ಡ್ ಕ್ವಾಡ್ರೆಂಟ್ ಅಥವಾ ನಿಮಗೆ pi plus pi by 2 ಅಂದ್ರೆ ಯಾವ ಕ್ವಾಡ್ರೆಂಟ್ ದಟ್ ಇಸ್ ಥರ್ಡ್ ಕ್ವಾಡ್ರೆಂಟ್ ಅಂದ್ರೆ ಥರ್ಡ್ ಕ್ವಾಡ್ರೆಂಟ್ ಬರಲ್ಲ ಅಂದ್ರೆ 270 ಡಿಗ್ರಿ ಅಂದ್ರೆ ಇಲ್ಲಿ ಒಂದು ಇಲ್ಲಿವರೆಗೆ pi ಸೊ ಪ್ಲಸ್ pi by 2 ಅಂದ್ರೆ ಇಲ್ಲಿ ಈ ಪ್ಲೇಸ್ ಅಲ್ಲಿ ನಮಗೆ ಸೈನ್ ವ್ಯಾಲ್ಯೂ ಏನು ಈ ಪ್ಲೇಸ್ ಅಲ್ಲಿ ಬಿಕಾಸ್ ಸೊ ಆಫ್ಟರ್ ಸ್ಕೂಲ್ ಟು ಕಾಲೇಜ್ ಅಂದ್ರೆ ಸೈನ್ ವ್ಯಾಲ್ಯೂ ಎಲ್ಲಿ ಪಾಸಿಟಿವ್ ಅಂದ್ರೆ ಫಸ್ಟ್ ಮತ್ತೆ ಸೆಕೆಂಡ್ ಕ್ವಾಡ್ರೆಂಟ್ ನಮಗೆ ಯಾವ ಕ್ವಾಡ್ರೆಂಟ್ ಅಲ್ಲಿ ಬರ್ತಿದೆ ಥರ್ಡ್ ಅಂಡ್ ಫೋರ್ತ್ ಕ್ವಾಡ್ರೆಂಟ್ ನಡುವೆ ಇಲ್ಲಿ ಸೈನ್ ವ್ಯಾಲ್ಯೂ ಏನಿರುತ್ತೆ ಅವತ್ತಿದ್ರು ನೆಗೆಟಿವ್ ಇರುತ್ತೆ ಸೊ ದಟ್ ಈಸ್ ವೈ ಇದನ್ನ ನೆಗೆಟಿವ್ ಅಂತ ತಗೊಳ್ಳಿ ಓಕೆ ಸೊ ನಮಗೆ ಸೊ ಸೈನ್ pi plus pi by 2 ಯಾವುದು 270 ಡಿಗ್ರಿ ಅಂದ್ರೆ ಇಲ್ಲಿ ಬರುತ್ತೆ ಸೊ ಈ ಎರಡು ಕ್ವಾಡ್ರೆಂಟ್ ಅಲ್ಲಿ ಸೈನ್ ವ್ಯಾಲ್ಯೂ ಬರುತ್ತೆ ನೆಗೆಟಿವ್ ಬರುತ್ತೆ ಸೊ sin of minus sin pi by 2 ಅಂದ್ರೆ ಏನು sin pi by 2 is nothing but 1 okay so that minus 1 ಬರುತ್ತೆ ಅಂದ್ರೆ sin 3 pi by 2 ವ್ಯಾಲ್ಯೂ ಎಷ್ಟು ಬಂತು -1 ಬಂತು ಅದೇನು ಸರ್ sin 3 pi by 2 is -1 is -1 minus of sin pi by 2 ಏನಿರುತ್ತೆ that is -1 ಇದು ಮಾಡ್ಯುಲಸ್ ಬರುತ್ತೆ ಸೊ ಮಾಡ್ಯುಲಸ್ okay plus okay so sin 2 pi value is sin 2 pi value is that is 0 added minus of sin 3 pi by 2 is 1 so that is -1 ಇಷ್ಟ ಆಯ್ತಾ ಇದನ್ನ ಸಾಲ್ವ್ ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ ಇದನ್ನ ಸಾಲ್ವ್ ಮಾಡ್ಕೊಂಡು ಹೋದಾಗ ಸೊ ನಮಗೆ 1 - 0 ಅಂದ್ರೆ 1 ಆಗುತ್ತೆ ಪ್ಲಸ್ ಮಾಡ್ಯುಲಸ್ ಆಫ್ -1 ಅಂದ್ರೆ ಏನಾಗುತ್ತೆ that is -2 okay -2 plus so minus into -1 ಅಂದ್ರೆ +1 ಆಗುತ್ತೆ +1 there is 1 plus modulus of 2 ಅಂದ್ರೆ ಏನಾಗುತ್ತೆ that is 2 plus 1 that is equal to 1 plus 2 plus 1 ಮಾಡಿದಾಗ so 1 plus 2 plus 1 ಮಾಡಿದಾಗ ಏನಾಗುತ್ತೆ 4 that is area required area is equal to 4 square units okay so 4 square units units spelling ತಪ್ಪಿದೆ 4 square units okay so required area ಅಂತ ಬರುತ್ತೆ that is equal to 4 square units so ಈ ಕ್ವೆಶ್ಚನ್ ಸಾಲ್ವ್ ಮಾಡೋಕೆ ನಿಮಗೆ ಗಾಸ್ ವೇವ್ ಫಾರ್ಮುಲಾ ಗೊತ್ತಿರಬೇಕು ಮತ್ತೆ sin 3 pi by 2 ವ್ಯಾಲ್ಯೂ ಹೆಂಗ್ ಬರುತ್ತೆ ಅಂತ ಗೊತ್ತಿರಬೇಕು ಸೊ ಇಷ್ಟು ಸಾಲ್ವ್ ಮಾಡಿದ್ರೆ ನಿಮ್ಗೆ 5 ಮಾರ್ಕ್ಸ್ ಆಲ್ಮೋಸ್ಟ್ ನೋಡಿ ಇಷ್ಟೆಲ್ಲ ಕೇಳಲ್ಲ ನಿಮ್ಗೆ ಗೊತ್ತಿರಲಿಲ್ಲ ನಿಮಗೆ ಬಿಕಾಸ್ ಇಷ್ಟೇ ಕ್ವೆಶ್ಚನ್ಸ್ ಇರೋದು ಮತ್ತೆ ಇಷ್ಟೇ ಕ್ವೆಶ್ಚನ್ ಇದ್ದು ನೀವೇ ಕ್ವೆಶ್ಚನ್ ಮಾಡಿಲ್ಲ ಅಂದ್ರೆ ಸೊ ನಿಮಗೆ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ನೀವೇನ್ ಮಾಡಿ ಸೊ ಆಲ್ಮೋಸ್ಟ್ ನಾನು ಎಲ್ಲ ಕ್ವೆಶ್ಚನ್ಸ್ ಮಾಡಿದ್ದೀನಿ ಅಂದ್ರೆ ಈ ಕ್ವೆಶ್ಚನ್ಸ್ ಬಿಟ್ಟು ಬೇರೆ ಕ್ವೆಶ್ಚನ್ಸ್ ಕೊಡಕ್ಕೆ ಇರಲ್ಲ ಈ 6 ಕ್ವೆಶ್ಚನ್ ನೀವು ಸಾಲ್ವ್ ಮಾಡ್ಬಿಟ್ರೆ ಸೊ 5 ಮಾರ್ಕ್ಸ್ ಪಕ್ಕಾ ನೀವು ಬಟ್ ಆಲ್ಮೋಸ್ಟ್ ಫಸ್ಟ್ 2 ಕ್ವೆಶ್ಚನ್ಸ್ ಕೇಳೋದು ಓಕೆ ಅದಕ್ಕೋಸ್ಕರ ಫಸ್ಟ್ 2 ಕ್ವೆಶ್ಚನ್ಸ್ ಬಹಳ ಸ್ಟ್ರಾಂಗ್ ಆಗಿ ನೀವು ಪ್ರಿಪೇರ್ ಆಗಿ ಓಕೆ ಸೊ ಇಷ್ಟು ಸಾಲ್ವ್ ಮಾಡಿದ್ರೆ ಸಾಕು ನಿಮಗೆ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಇಂದ ಸೊ ನಿಮಗೆ 4 ಮಾರ್ಕ್ಸ್ ಎಲ್ಲಿಂದ ಮಿಸ್ ಮಾಡೋಕ್ಕಾಗಲ್ಲ ಓಕೆ ಸೊ ಥ್ಯಾಂಕ್ ಯು